ವಿಕಾಸಿ ಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದಸಮಾನಸುಂದರಾಸ್ಯಾಂ ಅರವಿಂದಾಸನಸುಂದರೀಮುಪಾಸೆ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಸಭಾಯಿ. ಮಾನ್ಯ ಆಸ್ತಿಕ ಬಂಧುಜನಗಳೇ, ಕಠೋಪನಿಷತ್ತಿನ 2ನೇ ಅಧ್ಯಾಯದ ಮೊದಲನೇ ವಲ್ಲಿಯ ಕೆಲವೊಂದಷ್ಟು ಭಾಗವನ್ನು 2 ದಿನದಿಂದ ವಿವರಣೆ ಮಾಡಿದ್ದಾಗಿದೆ. ಅಲ್ಲಿಂದ ಮುಂದಕ್ಕೆ ಈ ದಿವಸ ವಿಷಯವನ್ನು ವಿವರಿಸುವ ಪ್ರಯತ್ನ ಮಾಡೋಣ. ಯದೇವೇಹ ತದಮೂತ್ರ ಯದಮೂತ್ರ ತದನ್ವಿಹ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಯದೇವೇಹ ಇಹ ಅಂತ ಹೇಳಿದರೆ ಈ ದೇಹದಲ್ಲಿ, ಈ ದೇಹ ಯಾವ ರೀತಿಯಾದದ್ದು ಅಂದರೆ ಕಾರ್ಯಕರಣ ಉಪಾಧಿರೂಪವಾಗಿ ಬ್ರಹ್ಮನಿಗೆ ಇರುವಂಥದ್ದು. ಕಾರ್ಯ ಅಂದರೆ ದೇಹ, ಕರಣ ಅಂತ ಹೇಳಿದರೆ ಇಂದ್ರಿಯ. ದೇಹ ಒಂದೇ ಇದ್ದರೆ ಪ್ರಯೋಜನವಿಲ್ಲ, ದೇಹದ ಜೊತೆಗೆ ಇಂದ್ರಿಯವೂ ಇರಬೇಕು. ಆ ಇಂದ್ರಿಯ ಮಾತ್ರ ಇದ್ದರೆ ಸಾಲದು, ಅದು ಬಾಹ್ಯೇಂದ್ರಿಯ ಮಾತ್ರವಾದರೆ ಸಾಲದು, ಅಂತರಿಂದ್ರಿಯವಾದ ಮನಸ್ಸೂ ಇರಬೇಕು. ಇದಕ್ಕೆ ಕಾರ್ಯಕರಣ ಉಪಾಧಿ. ಬ್ರಹ್ಮನಿಗೆ ಅಭಿವ್ಯಕ್ತವಾಗುವುದಕ್ಕೆ ಒಂದು ಸಾಧನ. ನಿಮಗೆ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂದರೆ, ತಂತಿಯಲ್ಲಿ ಎಲ್ಲ ಕಡೆ ವಿದ್ಯುತ್ ಪ್ರವಹಿಸ್ತಾ ಇರುತ್ತೆ. ಅದು ನಿಮಗೆ ಕಣ್ಣಿಗೆ ಕಾಣಬೇಕಾದ್ರೆ, ನಿಮ್ಮ ಅನುಭವಕ್ಕೆ ಬರಬೇಕಾದ್ರೆ ಒಂದು ಬಲ್ಪ್ ಬೇಕು. ಬಲ್ಪಿನಲ್ಲಿ ಮಾತ್ರ ಅದು ಅಭಿವ್ಯಕ್ತವಾಗುತ್ತೆ. ಅದು ಅಭಿವ್ಯಕ್ತವಾಗದೇ ಇದ್ದಾಗ ಅದು ತಂತಿಯಲ್ಲಿ ಕರೆಂಟ್ ಇದೆಯೋ ಇಲ್ಲವೋ ಅಂತ ಹೇಳಬೇಕಾದ್ರೆ ಮುಟ್ಟು ನೋಡಬೇಕು. ಆ ಸಾಹಸಕ್ಕೆ ಯಾರೂ ಹೋಗೋದಿಲ್ಲ. ಅದರ ಅಭಿವ್ಯಕ್ತಿ ಸಾಧನವಾಗಿ ಇರುವಂಥದ್ದು ಬಲ್ಪ್ ಅಂತ ಏನು ಹೇಳ್ತೀವೋ, ಬಲ್ಪಿಗೆ ಕನ್ನಡದಲ್ಲಿ ಏನು ಹೇಳಬೇಕು ಸ್ವಾಮಿ? ಇಲ್ಲಿ ಯಾರಾದರೂ ಕನ್ನಡ ಪಂಡಿತರು ಇರಬಹುದು. ಬಲ್ಪ್ ಅನ್ನೋದಕ್ಕೆ ಕನ್ನಡದ ಶಬ್ದವನ್ನು ಹೇಳೋದಕ್ಕೆ ನನಗಂತೂ ಸಿಗಲಿಲ್ಲ. ವಿದ್ಯುತ್, ಅದು ದೀಪಕ್ಕಾಯಿತು. ಇದು ದೀಪದ ಸಾಧನ. ಬಲ್ಪು ದೀಪ ಬೇರೆ, ವಿದ್ಯುತ್ ಬುರ್ಡೆ ನಾವೇನಾದರೂ ಬುರ್ಡೆ ಬಿಡ್ಬೋದು. ಯಾವಾಗ ಯಾರಿಗೆ ವಿಷಯ ಗೊತ್ತಿರೋದಿಲ್ವೋ ಆವಾಗ ನಾವು ಹೇಳಿದ್ದೆಲ್ಲ ಬುರ್ಡೆನೆ. ಹಾಗೆ ವಿದ್ಯುತ್ತನ್ನು ಅಭಿವ್ಯಕ್ತಿಗೊಳಿಸುವ ಒಂದು ಸಾಧನವಾದ ಬಲ್ಪ್ ಹೇಗಿರುತ್ತೋ ಹಾಗೆ ಈ ದೇಹದಲ್ಲಿ ಹೃದಯ ಗುಹ ಅನ್ನುವಂಥದ್ದು ಪರಮಾತ್ಮನ ಅಭಿವ್ಯಕ್ತಿ ಸಾಧನ. ದೇಹದಲ್ಲಿ ಇನ್ನೆಲ್ಲೂ ಕಾಣುವಂಥದ್ದಲ್ಲ. ಕಾಣುವುದು ಅಂದರೆ ಹೇಗೆ? ಬೇರೆಯವ್ರ ಕಣ್ಣಿಗೆ ಕಾಣೋದಲ್ಲ, ತನಗೆ ಅನುಭವಕ್ಕೆ ಬರುವಂಥದ್ದು ಇಲ್ಲಿ ಮಾತ್ರ. ಅದಕ್ಕೋಸ್ಕರವಾಗಿ ಯದೇವ ಇಹ, ಇಹ ಅಂದರೆ ಈ ಕಾರ್ಯಕರಣೋಪಾಧಿರೂಪವಾದ ಶರೀರದಲ್ಲಿ ಅಭಿವ್ಯಕ್ತವಾಗಿ ಇರುವಂತಹ ಆ ಒಂದು ಚೇತನ ಪದಾರ್ಥ ಏನಿದೆಯೋ ಇಲ್ಲಿ, ಯದೇವೇಹ ತದಮೂತ್ರ ಯದಮೂತ್ರ ತದನ್ವಿಹ. ತದಮೂತ್ರ, ಅಮೂತ್ರ ಅಂತ ಹೇಳಿದರೆ ಬೇರೆ ಲೋಕಗಳಲ್ಲಿರೋದು ಅದೇ, ಬೇರೆ ಹೊರಗಿನ ವಸ್ತುಗಳಲ್ಲೂ ಕಾಣಿಸಿಕೊಳ್ಳುವಂಥದ್ದು ಅದೇ. ಅಂದರೆ ಆ ಆತ್ಮಚೈತನ್ಯದ ಸರ್ವವ್ಯಾಪಕತ್ವದ ವಿವರಣೆ ಇದು. ಎಲ್ಲ ಕಡೆಯಲ್ಲಿ ಅದು ಒಂದು ರೀತಿ ಸರ್ವವ್ಯಾಪಕ, ಸರ್ವಾತ್ಮ ಅಂದರೆ ಆಮ್ನಿ ಪ್ರೆಸೆಂಟ್ ಅಂತ ಏನು ಹೇಳ್ತಾರೆ, ಆ ರೀತಿಯ ಎಲ್ಲ ಕಡೆಯಲ್ಲೂ ಇರುವಂಥದ್ದು. ಅದು ಇಲ್ಲದೇ ಇರುವಂತಹ ಒಂದು ಜಾಗ ಅಂದರೆ ಆತ್ಮನಿಂದ ಅಭಿವ್ಯಾಪ್ತವಾಗದೇ ಇರುವಂತಹ ಒಂದು ಜಾಗ 14 ಲೋಕಗಳಲ್ಲಿ ಎಲ್ಲೂ ಇಲ್ಲ. ಅದಕ್ಕೋಸ್ಕರವಾಗಿಯೇ ಯದೇವ ಇಹ ತದಮೂತ್ರ, ಬೇರೆ ಲೋಕಗಳಲ್ಲಿ ಅಥವಾ ಶರೀರದಿಂದ ಹೊರಗೂ ಇರೋದು ಅದೇ, ಒಳಗೂ ಇರೋದು ಅದೇ. ಹೊರಗೆ ಯಾವುದಿದೆಯೋ ಯದ್ ಅಮೂತ್ರ, ಸ್ವರ್ಗಾದಿ ಲೋಕಗಳಲ್ಲಿ ಯಾವುದಿದೆಯೋ ಅದೇ ಇಲ್ಲೂ ಇರೋದು.
ಅದು ಯಾವುದು ಬೇರೆ ಅಲ್ಲ. ತದನ್ವಿಹ. ಹಾಗಾದರೆ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನಾ ಇವ ಪಶ್ಯತಿ. ಯಾರು ಈ ರೀತಿಯಾಗಿ ಕಾರ್ಯಕರಣೋಪಾಧಿಯಾದ ಶರೀರೇಂದ್ರಿಯ ಅಂತಃಕರಣ ಬುದ್ಧಿ ಸಹಿತವಾದ ಉಪಾಧಿ ಸಂಬದ್ಧವಾದ ಚೈತನ್ಯ ಇದೆಯೋ, ಎಲ್ಲ ಕಡೆ ವ್ಯಾಪ್ತವಾಗಿರುವಂತಹ ಒಂದೇ ಚೈತನ್ಯ ಇದು ಇದೆಯೋ, ಇದನ್ನ ಅನೇಕ ಅಂತ ಯಾರು ತಿಳ್ಕೊಳ್ತಾರೋ, ಇಲ್ಲಿರೋದು ಬೇರೆ, ನನ್ನಲ್ಲಿರೋದು ಬೇರೆ, ನಿನ್ನಲ್ಲಿರೋದು ಬೇರೆ, ಅವರಲ್ಲಿರೋದು ಬೇರೆ, ಹೊರಗಡೆ ಇರೋದು ಬೇರೆ, ಮೇಲಿನ ಲೋಕದಲ್ಲಿರೋದು ಬೇರೆ, ಈ ಲೋಕದಲ್ಲಿರೋದು ಬೇರೆ, ಈ ರೀತಿಯಾಗಿ ಏಕರೂಪದಲ್ಲಿ ಇರುವಂತಹ ಒಂದು ಚೈತನ್ಯದ ಸ್ವರೂಪವನ್ನು ನಾನಾ ರೂಪ ಮಾಡಿಕೊಂಡು ತಿಳ್ಕೊಂಡ್ರೆ ಏನಾಗುತ್ತೆ? ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ನಾನಾ ಇವ. ಅಲ್ಲಿ ಈ ಸಂಸ್ಕೃತದಲ್ಲಿ ಕೆಲವೊಂದಷ್ಟು ಶಬ್ದಗಳ ಸ್ವಾರಸ್ಯವಿದೆಯಲ್ಲ, ಅದು ಆ ಭಾಷೆಯನ್ನು ತಿಳಿದವರಿಗೆ ಆ ಸ್ವಾರಸ್ಯ, ಅದನ್ನು ಆ ರಸಾಯನವನ್ನು ಅನುಭವಿಸಬೇಕಾದ್ರೆ, ಭಾಷೆಯ ಸೌಂದರ್ಯವನ್ನು ಅನುಭವಿಸಬೇಕಾದ್ರೆ ಭಾಷೆಯನ್ನು ತಿಳಿದಿರಬೇಕು. ಯ ಇಹ ನಾನಾ ಇವ ಪಶ್ಯತಿ. ನಾನಾ ಅಂತ ಹೇಳಿದರೆ ಅನೇಕ, ನಾನಾ ಇವ ಅಂತ ಹೇಳಿದರೆ ಅನೇಕವಲ್ಲ, ಅದು ಏಕವೇ. ಏಕವಾದದ್ದನ್ನು ನಾನಾ ಇವ, ಅನೇಕದಂತೆ ನೋಡ್ತಾನೆ. ಅನೇಕದಂತೆ ಅಂತ ಒಂದು ದಂತೆ ಶಬ್ದ ಇದೆಯಲ್ಲ, ಯುವ ಶಬ್ದ. ಆ ಯುವ ಶಬ್ದ ಏನು ಮಾಡುತ್ತೆ ಅಂತ ಹೇಳಿದರೆ, ಇವನು ಪಂಡಿತ, ಇವನು ಪಂಡಿತನಂತೆ, ಪಂಡಿತ ಇವ, ಇವನು ನಿಪುಣ, ಇವನು ನಿಪುಣನಂತೆ ಅಂತ ಹೇಳಿದರೆ ಏನು ಅರ್ಥವಾಯಿತು? ಇವನು ನಿಪುಣ, ಇವನು ನಿಪುಣನಂತೆ ಅಂದರೆ ಅವನು ನಿಪುಣನಲ್ಲ. ನಿಪುಣನಲ್ಲದವನಲ್ಲಿ ನಿಪುಣನಂತೆ ವ್ಯವಹಾರ ಮಾಡ್ತಾ ಇದ್ದಾನೆ. ಇವನು ಪಂಡಿತ, ಇವನು ಪಂಡಿತ ಇವ ಅಂದ್ರೇನು? ಶಾಲೆಗಿಲ್ಲ ಹಾಕ್ಕೊಂಡು ಒಳ್ಳೆ ತಿಲಕ ಇಟ್ಕೊಂಡು ಪಂಡಿತನಂತೆ ವ್ಯವಹಾರ ಮಾಡ್ತಾನೆ. ನೋಡಲಿಕ್ಕೆ ಬಾಯಿ ಬಿಟ್ಟಾಗ ಗೊತ್ತು ಬಣ್ಣಗೇಡು. ಅದು ಪಂಡಿತನಂತೆ ಎನ್ನುವಂಥದ್ದು. ಈ ಇವ ಶಬ್ದ ಎಲ್ಲಿ ಬರುತ್ತೋ ಅದು ಯಾವಾಗಲೂ ಭೇದವನ್ನು ಹೇಳುತ್ತೆ. ಅದಕ್ಕೋಸ್ಕರವಾಗಿ ಸಂಸ್ಕೃತ ವಾಂಗ್ಮಯದಲ್ಲಿ ಕಾಳಿದಾಸನಿಗಿರುವ ಒಂದು ಮಹತ್ವ ಅಂಥದ್ದು. ಆ ಯುವ ಶಬ್ದದಿಂದ ಉಪಮಾಲಂಕಾರವನ್ನು ಹೇಳ್ತಾರೆ. ಉಪಮಾಲಂಕಾರ ಅಂತ ಹೇಳಿದ್ರೆ ಈ ಕಂಪ್ಯಾರಿಸನ್ ಅಂತ ನಾವೇನು ಹೇಳ್ತೀವಿ ಅದು. ಚಂದ್ರವನ್ಮುಖಂ, ಚಂದ್ರ ಇವ ಮುಖಂ. ಚಂದ್ರವನ್ಮುಖಂ ಅಂತ ಹೇಳಿದರೆ ಮುಖ ಚಂದ್ರನಂತೆ ಇದೆ. ಹಾಗೆ ಹೇಳಬೇಕಾದ್ರೆ ಎರಡು ವಸ್ತು ಇರಲೇಬೇಕು. ಮುಖವೂ ಇರಬೇಕು, ಚಂದ್ರನೂ ಇರಬೇಕು. ಒಂದೇ ವಸ್ತುವಿಗೆ ಉಪಮಾನ ಉಪಮೇಯ ಅಂತ ಎರಡು ಹೇಳಲಿಕ್ಕಾಗೋದಿಲ್ಲ. ಒಂದೇ ವಸ್ತುವಿಗೆ ಉಪಮಾನ ಉಪಮೇಯವನ್ನು ಒಂದೊಮ್ಮೆ ಹೇಳಿದ್ದಾದಲ್ಲಿ ಅದು ಕಲ್ಪಿತವಾದ ಭೇದವನ್ನಿಟ್ಟುಕೊಂಡು ಹೇಳಬೇಕೇ ಹೊರತು ವಾಸ್ತವಿಕವಾಗಿ ಅದು ಭೇದವಿಲ್ಲ. ಅದಕ್ಕೆ ಸಾಹಿತ್ಯದಲ್ಲಿ ಅನನ್ವಯಾಲಂಕಾರ ಅನ್ನುವಂಥದ್ದು ಒಂದು ಅಲಂಕಾರವಿದೆ. ರಾಮರಾವಣಯೋ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ಯುದ್ಧಂ ರಾಮರಾವಣಯೋರಿವ. ಗಗನ ಆಕಾಶಕ್ಕೆ ಇನ್ನೊಂದು ಉಪಮಾನ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉಪಮಾನ ಯಾವುದು? ಮೇರು ಸರಷಪಗಳಿಗೆ ಉದಾಹರಣೆಯೇ. ಮೇರು ಪರ್ವತ ಎಷ್ಟು ದೊಡ್ಡದು, ಸರಷಪ ಅಂದರೆ ಸಾಸಿವೆ, ಅದಕ್ಕೆ ಉಪಮಾನ ಹೇಳಲಿಕ್ಕಾಗತ್ತೆಯೇ? ಉಪಮಾನ ಹೇಳಬೇಕಾದ್ರೆ ಸಮಾನ ಧರ್ಮ ಇರಬೇಕು. ಇದರಲ್ಲಿ ಸಮಾನವಾದ ಧರ್ಮ ಇದ್ದಾಗ ಉಪಮಾನೋಪಮೇಯ ಭಾವ ಅನ್ನುವಂಥದ್ದು ಬರುತ್ತೆ. ಹಾಗೆಯೇ ಈ ಒಂದು ಆತ್ಮಾನಾತ್ಮಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಕಾಳಿದಾಸ ಪ್ರಯೋಗದಲ್ಲಿ ಚಂದ್ರ ಇವ ಮುಖಂ ಅಂತ ಹೇಳಿದರೆ ಮುಖಕ್ಕೂ ಚಂದ್ರಕ್ಕೂ ಇರುವ ಸಾಮ್ಯವೇನು ಅಂತ ಕೇಳಿದರೆ ಅದರಲ್ಲಿ ಎರಡರಲ್ಲೂ ಇರುವ ಸಮಾನವಾದ ಧರ್ಮವನ್ನಿಟ್ಟುಕೊಂಡು ಹೇಳುವಂಥದ್ದು. ಸಮಾನ ಧರ್ಮ ಯಾವುದು ಮುಖಕ್ಕೂ ಮತ್ತು ಚಂದ್ರಕ್ಕೂ ಅಂತ ಕೇಳಿದರೆ ಮುಖ ವರ್ತುಲಾಕೃತಿಯಲ್ಲಿದೆ, ಗುಂಡಾಗಿರುವ ಮುಖ. ಅದಕ್ಕಿಂತ ಹೆಚ್ಚಾಗಿ ಆಹ್ಲಾದಕರ ಅನ್ನುವಂಥದ್ದು. ಮುಖವನ್ನು ನೋಡಿದಾಗ ಚಂದ್ರವನ್ಮುಖಂ, ಚಂದ್ರನನ್ನು ನೋಡಿದರೆ ಈ ಮನಸ್ಸು ಹೇಗೆ ಎಲ್ಲರಿಗೂ ಪ್ರಫುಲ್ಲಿತವಾಗುತ್ತೋ ಆಹ್ಲಾದವಾಗುತ್ತೋ ಹಾಗೆ ಮುಖವನ್ನು ನೋಡಿದಾಗ, ಕೆಲವರು ಮುಖವನ್ನು ನೋಡಿದಾಗ ಅಷ್ಟು ಸಂತೋಷವಾಗುತ್ತೆ. ಚಂದ್ರವನ್ಮುಖಂ, ಚಂದ್ರಮುಖಿ, ಸ್ತ್ರೀಯರಿಗೆ ಹೇಳುವಂಥದ್ದು ವಿಶೇಷವಾಗಿ ಚಂದ್ರಮುಖಿ. ಆ ರೀತಿಯಾಗಿ ಹೇಳುವಾಗ ಉಪಮಾನ ಉಪಮೇಯ ಎರಡು ವಸ್ತು ಇರಬೇಕು. ಎರಡು ವಸ್ತು ಎಲ್ಲಿ ಇಲ್ಲವೋ ಅಲ್ಲಿ ಕಲ್ಪಿತವಾಗಿ ಎರಡು ವಸ್ತುವನ್ನು ಹೇಳ್ತಾರೆ. ಗಗನಂ ಗಗನಾಕಾರಂ, ಗಗನಕ್ಕೆ ಉಪಮಾನ ಯಾವುದು ಅದಕ್ಕೆ ಉಪಮೇಯ ಗಗನ. ಉಪಮಾನ ಯಾವುದು? ಗಗನಕ್ಕೆ ಗಗನವೇ ಉಪಮಾನ.
ಸಾಗರ ಸಾಗರೋಪಮಃ. ಸಾಗರಕ್ಕೆ ಇನ್ನೊಂದು ಯಾವುದು ಉಪಮಾನ ಅಂತ ಕೇಳಿದರೆ ಸಾಗರವೇ, ಬೇರೆ ಇಲ್ಲ. ಒಂದನ್ನೇ ಉಪಮಾನವನ್ನಾಗಿಯೂ ಉಪಮೇಯವನ್ನಾಗಿಯೂ ಹೇಳಿರುವಂತಹದ್ದು. ಸಾಗರ ಸಾಗರೋಪಮಃ. ರಾಮರಾವಣಯೋರ್ಯುದ್ಧಂ. ರಾಮರಾವಣಯೋರಿವ. ರಾಮರಾವಣರ ಯುದ್ಧ ಹೇಗಿತ್ತು ಅಂದರೆ ಅದಕ್ಕೆ ಸರಿಯಾದ ಇನ್ನೊಂದು ಯುದ್ಧವೇ ಇಲ್ಲ. ಯಾಕೆ ಅಂತ ಕೇಳಿದರೆ ರಾಮನ ಒಂದು ಧನುಸ್ಸಿನಲ್ಲಿ ಗಂಟೆ ಇತ್ತಂತೆ. ಆ ಗಂಟೆ ಇದ್ದಿದ್ದು ಯಾವ ತರಹ ಅಂತ ಹೇಳಿದರೆ ರಾಮನ ಒಂದು ಬಾಣ ಸಂಧಾನ ಚಾತುರ್ಯದ ವಿಶೇಷ ಅನ್ನುವಂಥದ್ದು ಯಾವ ರೀತಿ ಇತ್ತು ಅಂದರೆ ಅವನು ಯಾವಾಗ ಬಾಣವನ್ನು ತೆಗೀತಾ ಇದ್ದ, ಯಾವಾಗ ಹೂಡ್ತಾ ಇದ್ದ, ಯಾವಾಗ ಬಿಡ್ತಾ ಇದ್ದ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲಂತೆ, ಯಾವ ದೇವತೆಗಳಿಗೂ ಗೊತ್ತಾಗ್ತಾ ಇರಲಿಲ್ಲಂತೆ. ಆ ಒಂದು ಬಾಣವನ್ನು ಒಂದು ಸಾರಿ ಬಿಟ್ಟ ಬಾಣಗಳು ಅದು ಎಷ್ಟು 10 ಬಾಣಗಳೋ 100 ಬಾಣಗಳೋ ಹೋದಾಗ ಒಂದು ಸಾರಿ ಗಂಟೆ ಟಣ್ಣನ್ನುವಂತಹ ಶಬ್ದ ಬರುವಂತಹದ್ದಂತೆ. ಅಂತಹ ಗಂಟೆಗಟ್ಟಲೆ ನಿಲ್ಲದೆ ಬಾರಿಸ್ತಾ ಇತ್ತು ಅಂತ ಹೇಳಿದರೆ ಅವನ ಬಾಣಸಂಧಾನದ ಚಾತುರ್ಯವೆಷ್ಟಿರಬಹುದು. ಇದರಿಂದ ಅವನು ಶತ್ರು ಸಂಹಾರದ ಅವನ ವೈಖರಿ ಯಾವ ರೀತಿಯಾಗಿರಬಹುದು ಅಂತ ನಾವು ಊಹಿಸಬೇಕೇ ಹೊರತು ಅದು ಊಹಿಸುವುದಕ್ಕೂ ನಮಗಾಗೋದಿಲ್ಲ. ಅಂತಹ ಒಂದು ಧನುರ್ವಿದ್ಯಾ ಪಾರಂಗತನಾದಂತಹ ರಾಮನ ಒಂದು ವಿಶೇಷವಾದ ಸಾಮರ್ಥ್ಯ. ಅದಕ್ಕೋಸ್ಕರವಾಗಿ ಅವನಿಗೆ ಸರಿಯಾಗಿ ಯುದ್ಧ ಮಾಡಿದವರು ಯಾರೂ ಇಲ್ಲ. ಅವನನ್ನು ಎದುರಿಸಿ ಯುದ್ಧ ಮಾಡಬೇಕಾದ್ರೆ ಅವನಿಗೆ ಸರಿಸಮಾನವಾದಂತಹ ಯೋದ್ಧ ರಾವಣ. ಹಾಗಿದ್ದಾಗ ತಾನೇ ಅಷ್ಟೊತ್ತು ಯುದ್ಧ ಮಾಡಲಿಕ್ಕಾಗುತ್ತೆ. ಇಲ್ಲ ಅವನು ಸರಿಸಮಾನವಾಗಿ ಇಲ್ಲ ಅಂತಾದರೆ ಇವನು ಯುದ್ಧ ಶುರುವಾಗ್ತಿದ್ದ ಹಾಗೆ ಮುಗಿದೋಗ್ಬಿಡುತ್ತೆ. ಆ ರೀತಿಯಾದಂತಹ ಯುದ್ಧ ಮಾಡಿದ್ರಿಂದ ಅದಕ್ಕೆ ಸರಿಯಾದ ಇನ್ನೊಂದು ಯುದ್ಧ ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ಇವ ಶಬ್ದ ಅಂದರೆ ಉಪಮಾನ. ಉಪಮಾ ಕಾಳಿದಾಸಸ್ಯ ಭಾರವೇರ್ ಅರ್ಥಗೌರವಂ ದಂಡಿನಃ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣಾಃ ಅಂತ ಸಾಹಿತ್ಯದಲ್ಲಿ ಒಂದು ಸೂಕ್ತಿ ಪ್ರಸಿದ್ಧವಾಗಿದೆ. ಉಪಮಾ ಅಲಂಕಾರವನ್ನು ಪ್ರಯೋಗ ಮಾಡುವುದರಲ್ಲಿ ಕಾಳಿದಾಸನನ್ನು ಮೀರಿಸಿದ ಕವಿ ಇವತ್ತಿನವರೆಗೂ ಹುಟ್ಟಲೇ ಇಲ್ಲ. ಅದಕ್ಕೋಸ್ಕರವಾಗಿಯೇ ಕಾಳಿದಾಸನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಪುರಾಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸಃ ಅದ್ಯಾಪಿ ತತ್ತುಲ್ಯಕವೇರಭಾವಾದ್ ಅನಾಮಿಕಾ ಸಾರ್ಥವತಿ ಬಭೂವ. ಈ ಬೆರಳಿಗೆ ಉಂಗುರದ ಬೆರಳು ಅಂತ ಹೇಳ್ತಾರಲ್ಲ, ಈ ಉಂಗುರದ ಬೆರಳಿಗೆ ನಿಜವಾದ ಹೆಸರೇನು ಗೊತ್ತಾ? ಅನಾಮಿಕಾ ಅಂತ. ಅನಾಮಿಕಾ ಅಂದರೆ ಹೆಸರಿಲ್ಲದಿದ್ದು ಅಂತ, ನಾಮ ಇಲ್ಲದೆ ಇದ್ದಿದ್ದು ಅನಾಮಿಕಾ ಅಂತ. ಈ ಬೆರಳಿಗೆ ಯಾಕೆ ಆ ಹೆಸರು ಬಂತು? ಕವಿಯ ಚಮತ್ಕಾರ ನೋಡಿ, ಯಾವ ರೀತಿಯಾಗಿ ಕವಿ ಚಮತ್ಕೃತಿಯಲ್ಲಿ ವರ್ಣನೆ ಮಾಡ್ತಾನೆ ಅಂತ ಹೇಳಿದರೆ, ಹಿಂದೆ ಒಂದೊಮ್ಮೆ ಕವಿಗಳು ಯಾರ್ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಎಣಿಸೋಣ ಅಂತ ಶುರು ಮಾಡಿದ್ರಂತೆ. ಶುರು ಮಾಡಿದಾಗ ಮೊದಲನೇ ಕವಿ ಕಾಳಿದಾಸ, ಮೊದಲನೇ ಕವಿ, ಮೊದಲನೇ ಸಂಖ್ಯೆ ಬಂತು. ಎರಡನೇ ಬೆರಳು ಮಡಿಸೋದಕ್ಕೆ ಹೊರಟ್ರೆ ಕಾಳಿದಾಸನಿಗೆ ಸರಿಯಾದ ಕವಿ ಯಾರೂ ಸಿಕ್ಕಲೇ ಇಲ್ವಂತೆ. ಎರಡನೇ ಹೆಸರೇ ಸಿಕ್ಕಲಿಲ್ಲ. ಆದ್ದರಿಂದ ಇದಕ್ಕೆ ಅನಾಮಿಕ. ಎಂಥ ವರ್ಣನೆ ನೋಡಿ, ಕವಿಯ ಚಾತುರ್ಯ. ಅದಕ್ಕೋಸ್ಕರವಾಗಿ ಅದ್ಯಾಪಿ ತತ್ತುಲ್ಯ ಕವೇರ ಭಾವ, ಕಾಳಿದಾಸನಿಗೆ ಸಮಾನವಾದ ಕವಿ ಇಂದಿನವರೆಗೂ ಹುಟ್ಟದೇ ಇರೋದರಿಂದ ಎರಡನೇ ಹೆಸರು ಬರಲಿಲ್ಲ. ಇದು ಅನಾಮಿಕ ಅಂತ ಸಾರ್ಥಕವಾಯಿತು ಇದಕ್ಕಿಟ್ಟ ಹೆಸರು. ಕ್ಷೀರಸಾಗರ ಭಟ್ರು ಅಂತ ಹೆಸರು ಇಟ್ಕೊಂಡಿದ್ರಂತೆ. ಬೆಳಿಗ್ಗೆ ಮುಂಚೆ ಎಲ್ಲಿಗೋ ಹೊರಟ್ರೆ, ಎಲ್ಲಿ ಹೋಗ್ತಾ ಇದ್ದೀರಿ? ಡೈರಿಗೆ ಹೋಗ್ತಾ ಇದ್ದೀನಿ ಹಾಲು ತಗೊಂಬರ್ಲಿಕ್ಕೆ. ಅನ್ವರ್ಥನಾಮ ಬೇರೆ, ಸಂಜ್ಞಾ ಬೇರೆ. ವಿದ್ಯಾಸಾಗರ ಅಂತ ಹೆಸರಿಟ್ಟುಕೊಂಡಿದ್ದಾನೆ. SSLCಯಲ್ಲಿ 5 ಸಾರಿ ಫೇಲ್ ಆಯ್ದ. ಆ ರೀತಿ ಕೆಲವುದು ಅನ್ವರ್ಥವಾಗಿ ಇರೋದಿಲ್ಲ, ಕೆಲವುದು ಅಷ್ಟೇ ಅನ್ವರ್ಥವಾಗಿರುತ್ತೆ, ಇನ್ನು ಕೆಲವುದು ವಿಪರೀತ ಅರ್ಥವಾಗಿರುತ್ತೆ. ಇರಲಿ. ಈ ರೀತಿಯಾಗಿ ಉಪಮಾನ ಮತ್ತು ಉಪಮೇಯ ಹೇಳಬೇಕಾದಾಗ ಎರಡು ಅಂದರೆ ಭೇದ, ಅನೇಕ ಅನ್ನುವಂಥದ್ದು ಇರಬೇಕು. ಇಲ್ಲಿ ಇರೋದೇ ಒಂದು ತತ್ವ, ಪರಮಾರ್ಥ ತತ್ವ ಅಂದರೆ ಪರಮಾತ್ಮ ಸ್ವರೂಪ ಒಂದೇ. ಅದನ್ನು ಅನೇಕದಂತೆ ನಾವು ತಿಳ್ಕೊಂಡಿದ್ದೀವಿ. ನಾನಾ ಇವ, ನಾನಾ ಇವ ಅಂದರೆ ನಾನಾ ಇಲ್ಲ. ನಾನಾ ಇಲ್ಲದೇ ಇದ್ದರೂ ಕೂಡ ನಾನಾ ಇವ ನಾವು ತಿಳ್ಕೊಂಡಿದ್ದೇವೆ. ಅವನು ಪಂಡಿತನಲ್ಲ, ಪಂಡಿತನಂತೆ, ನಿಪುಣನಲ್ಲ, ನಿಪುಣನಂತೆ. ಹಾಗೆ ನಾನಾ ಇಲ್ಲ, ನಾನಾದಂತೆ ತಿಳಿದುಕೊಂಡು ಬಿಟ್ರೆ, ಆ ರೀತಿ ತಿಳ್ಕೊಂಡವನು ಯಾವಾಗಲೂ ಜನ್ಮ ಮೃತ್ಯು ಪ್ರವಾಹದಿಂದ ಈಚೆಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಾರಿ ಮೃತ್ಯುವನ್ನು ಪಡೆಯುತ್ತಾನೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ. ಭಗವತ್ಪಾದರು
ಅತ್ಯದ್ಭುತವಾಗಿ ಹೇಳಿದ್ದಾರೆ. ನಮಗೆ ಈ ಸಂಸಾರ ಅನ್ನುವಂಥದ್ದು ಪುನಃ ಪುನಃ ನಮಗೆ ಇದೇ ಸಂಸಾರದಲ್ಲಿ ನಾವು ತೊಳಲಾಡ್ತಾ ಇರಬೇಕಾಗುತ್ತೆ, ಒದ್ದಾಡ್ತಾ ಇರಬೇಕಾಗುತ್ತೆ. ಎಲ್ಲಿವರೆಗೆ ನಾವು ನಮ್ಮ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದಿಲ್ಲವೋ ಅದನ್ನು ತಿಳಿಯೋದಷ್ಟು ಸುಲಭದ್ದಲ್ಲ. ಹಾಗಾದರೆ ಸುಲಭ ತಿಳಿಯೋಕ್ಕಾಗಲ್ಲ ಅಂದರೆ ಈ ಜನ್ಮದಲ್ಲಿ ಯಾಕಪ್ಪ ಒದ್ದಾಡಬೇಕು? ಕೆಲವ್ರದ್ದು ಈ ರೀತಿಯಾದ ವಿತಂಡವಾದವೂ ಇರುತ್ತೆ. ಅದು ಅಷ್ಟು ಸುಲಭ ತಿಳಿಯೋಕ್ಕಾಗೋದಿಲ್ಲ ಸ್ವಾಮಿ ಅಂತ ಹೇಳ್ತೀರಾ? ಮತ್ತು ಈ ವೇದಾಂತ ಎಲ್ಲ ಯಾಕೆ? ಬಿಟ್ಬಿಡಿ, ಸುಮ್ಮನೆ ಎಷ್ಟು ದಿವಸ ಇರ್ತೀವೋ ಇದ್ದಷ್ಟು ದಿವಸ ಖಾನ ಪೀನ ಮೋಜು ಉಡಾನ, ಇದೇ ರೀತಿಯಾಗಿ ಇದ್ಬಿಟ್ರೆ ಸಾಕು. ಈ ತತ್ವದಲ್ಲಿರುವವರು ಕೆಲವರು ಇರ್ತಾರೆ, ಅಂಥವರಿಗೂ ಒಂದೊಮ್ಮೆ ಜಾಗೃತಿ ಬರುತ್ತೆ ಪರಮಾತ್ಮನ ಅನುಗ್ರಹ ಇದ್ದರೆ. ಇದೇ ರೀತಿಯಾದ ಎಷ್ಟೋ ಜನ ನಾವು ನೋಡ್ತೇವೆ ಜೀವನದಲ್ಲಿ. ಅವರು ಹೇಗಿರ್ತಾರೆ ಅಂತ ಹೇಳಿದರೆ, ಅವನಿಗೆ ಪರಿವರ್ತನೆ ಆಗಿದ್ದು ನೋಡಿದರೆ ಇವನು ಈ ರೀತಿಯಾಗಿ ಬದಲಾವಣೆ ಹೊಂದುತ್ತಾನೆ, ನಾವು ಕನಸಿನಲ್ಲೂ ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ದವರು ಬದಲಾವಣೆ ಆಗ್ತಾರೆ. ಯಾಕೆ ಅಂತ ಕೇಳಿದರೆ, ಯಾವುದೋ ಒಂದು ಸಂಸ್ಕಾರ ವಿಶೇಷ ಅವರಿಗೆ ಒಂದು ಕಾಲ ಪರಿಪಕ್ವವಾಗಿಲ್ಲ. ಆ ಕಾಲ ಪರಿಪಕ್ವವಾದಾಗ ಎಷ್ಟೋ ಜನ ಇಂಜಿನಿಯರಿಂಗ್ ಓದಿಬಿಟ್ಟು ಅಥವಾ ಬೇರೆ ಬೇರೆ ಡಾಕ್ಟರ್ ಆಗಿದ್ದು ಒಳ್ಳೊಳ್ಳೆ ವೃತ್ತಿಯಲ್ಲಿ ಕೈತುಂಬ ಸಂಬಳ ತಗೊಳ್ತಾ ಇರುವಂತಹ ಅಮೇರಿಕದಲ್ಲಿ ಅಥವಾ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಉದ್ಯೋಗದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಎರಿಸ್ತಾ ಇದ್ದಂತಹ ವ್ಯಕ್ತಿಗಳು ಇದ್ದಕ್ಕಿದ್ದ ಹಾಗೆ ಒಂದೊಂದು ಸಾರಿ ಎಲ್ಲ ಬಿಟ್ಟು ಸನ್ಯಾಸಿಗಳಾಗಿದ್ದು ಉದಾಹರಣೆ 106 ಅದು ಹೇಗಾಗುತ್ತೆ ಅಂತ ಕೇಳಿದ್ರೆ, ಯಾವುದೋ ಒಂದು ಜನ್ಮದಲ್ಲಿ ಅವರು ಸಾಧನಾನುಷ್ಠಾನ ಮಾಡಿದ್ದಾರೆ, ಯಾವುದೋ ಪ್ರಾರಬ್ಧ ಕರ್ಮ ವಶವಾಗಿ ಈ ಜನ್ಮದಲ್ಲಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಯಾವತ್ತೋ ಒಂದು ದಿವಸ ಸುಪ್ರಭಾತ ಸಮಯದಲ್ಲಿ ಅವರಿಗೆ ಮನಸ್ಸಿನಲ್ಲಿ ಸ್ಫುರಣೆ ಆಗುತ್ತೆ. ಸ್ಫುರಣೆ ಆದ ನಂತರ ಈ ಪ್ರಾಪಂಚಿಕ ವಿಷಯದಲ್ಲಿ, ಭೋಗದ ವಿಷಯದಲ್ಲಿ ಅವರಿಗೆ ಲಾಲಸೆ ಎನ್ನುವಂಥದ್ದು ಹೊರಟು ಹೋಗುತ್ತೆ. ಭೋಗಲಾಲಸೆ ಹೊರಟು ಹೋದಾಗ ಆಗುವಂಥದ್ದು ಏನು ಅಂತ ಕೇಳಿದರೆ, ಮುಕ್ತಿ ಮಾರ್ಗದ ಕಡೆಗೇ ಪ್ರವೃತ್ತಿ. ನಾವು ಇಲ್ಲಿಯವರೆಗೆ ಈ ಕಡೆ ಹೋಗ್ತಾ ಇದ್ವಿ, ಆ ಕಡೆ ಹೋಗೋದ್ರಲ್ಲಿ ಸ್ವಾರಸ್ಯವಿಲ್ಲ ಅಂತ ಕಂಡ ಮೇಲೆ ಈಚೆಗೆ ತಾನೇ ಬರಬೇಕು. ಅಲ್ಲಿ ಸರಿ ಇಲ್ಲ, ಹಾಗಾದರೆ ಇಲ್ಲೇ ನೋಡೋಣ. ಅದು ಆತ್ಮನಿರೀಕ್ಷಣೆ, ಅದು ಆತ್ಮ ಸಾಕ್ಷಾತ್ಕಾರ. ಪ್ರತಿಯೊಬ್ಬರೂ ಹೇಳೋದುಂಟು, ನೀನಿಷ್ಟೆಲ್ಲ ಮಾತಾಡ್ತಾ ಇದ್ದೀಯಲ್ಲ, ನಿನ್ನ ಅಂತಃಸಾಕ್ಷಿಗೆ ಅನುಗುಣವಾಗಿ ಮಾತು ಹೇಳು ನೋಡೋಣ. ಪ್ರತಿಯೊಬ್ಬನಿಗೂ ಅವನ ಅಂತಃಸಾಕ್ಷಿ ಯಾವಾಗಲೂ ಜಾಗೃತವಾಗಿರುತ್ತೆ. ಸಾಕ್ಷಿ ಅಂತ ಹೇಳಿದ್ರೆ ಏನು? ಸಾಕ್ಷಿ ಯಾವಾಗಲೂ ಅದು ನೋಡಿದ್ದನ್ನು ನೋಡಿದಂತೆ ಹೇಳುವಂಥದ್ದು ತಾನೇ ಸಾಕ್ಷಿ. ಲೋಕದಲ್ಲಿರುವಂಥದ್ದು ಹಾಗೆ. ಸಾಕ್ಷಿ ಅಂದರೆ ಯಾರು ಆ ಕ್ರಿಯೆಯಲ್ಲಿ ಭಾಗೀದಾರನಾಗುವುದಿಲ್ಲವೋ, ಆದರೆ ನಡೆದ ಕ್ರಿಯೆಯನ್ನು ನೋಡಿರ್ತಾನೋ, ಗೊತ್ತುಪಡಿಸಿಕೊಂಡಿರ್ತಾನೋ ಅವನಿಗೆ ತಾನೇ ಸಾಕ್ಷಿ. ಅಂದರೆ ಕ್ರಿಯೆಯಲ್ಲಿ ನಿಸ್ಪೃಹನಾಗಿ, ನಿರ್ಲಿಪ್ತನಾಗಿ ಕ್ರಿಯಾಸ್ವರೂಪವನ್ನು ತಿಳಿದವನು ಸಾಕ್ಷಿ. ಇದೇ ನಮ್ಮ ಜೀವ ಸಾಕ್ಷಿ ಸ್ವರೂಪದಲ್ಲಿ ಇರುತ್ತೆ. ಯಾವಾಗ? 3 ಹೊತ್ತು ಇರುತ್ತೆ ಸಾಕ್ಷಿ ರೂಪದಲ್ಲಿ. ನಮ್ಮ ಅಂತಃಸಾಕ್ಷಿ ಎನ್ನುವಂಥದ್ದು 3 ಹೊತ್ತಿನಲ್ಲೂ, ಅಂದರೆ ಜಾಗ್ರತ್ತು, ಸ್ವಪ್ನ, ಸುಷುಪ್ತಿಯಲ್ಲಿ ಇರುತ್ತೆ. ಆದರೆ ಅದರ ನಿಜವಾದ ಸಾಕ್ಷಿ ಸ್ವರೂಪ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವುದು ಸುಷುಪ್ತಿಯಲ್ಲಿ ಮಾತ್ರ. ಸುಷುಪ್ತಿಯಲ್ಲಿ ಆ ಸಾಕ್ಷಿ ಸ್ವರೂಪ ಒಂದು ಇದ್ದಿದ್ರಿಂದಲೇ ನನಗೆ ಚೆನ್ನಾಗಿ ನಿದ್ದೆ ಬಂತು ಅನ್ನುವಂಥ ವಿಚಾರ ನನಗೆ ಗೊತ್ತಾಗುತ್ತೆ. ನೀನು ನಿದ್ದೆ ಮಾಡಿದವ ನಿದ್ದೆ ಬಂತು ಅಂತ ಗೊತ್ತಾಗೋದು ಹೇಗೆ? ಅಥವಾ ನನಗದು ಏನೂ ಗೊತ್ತಾಗಲಿಲ್ಲ ಆ ಸಮಯದಲ್ಲಿ, ಯಾವ ವಿಷಯಗಳೂ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ಯಾವ ವಿಷಯಗಳೂ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದ್ದು ಹಾಗೆ. ಅದು ಗೊತ್ತಾಗಿರಬೇಕಾದ್ರೆ ಜಾಗೃತ ಸ್ಥಿತಿಯಲ್ಲಿ ಇರುವಂಥವನು ಇದೇ ಜೀವ ಸಾಕ್ಷಿ ರೂಪದಲ್ಲಿ ಇರ್ತಾನೆ. ಅವನೇ ಸಾಕ್ಷಿ, ಅವನೇ ಜೀವನಾಗೋದು ಆನಂತರದಲ್ಲಿ. ಸಾಕ್ಷಿ ಬೇರೆ, ಜೀವ ಬೇರೆ ಅಲ್ಲ. ಹಾಗಾದರೆ ಈ ದೇಹದೊಳಗೆ 2 ಆತ್ಮ ಇದ್ದಾರೋ ಅಂತ ಕೇಳಬಹುದು ಯಾರಾದರೂ. 2 ಇಲ್ಲ, ಒಬ್ಬನೇ. ಎಷ್ಟೋ ಜನ ಮನೆಯಲ್ಲಿ ಹೆಂಡತಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅಡುಗೆ ಮನೆಯಲ್ಲಿ ಆಕೆ ಅಡುಗೆ ಮಾಡ್ತಾ ಇದ್ದರೆ ಈತನೂ ಸಹಾಯ ಮಾಡ್ತಾ ಇರ್ತಾನೆ. ಗಂಡ ಯಾರೋ ಮನೆಗೆ ಬಂದುಬಿಡ್ತಾರೆ. ಆ ಸಮಯದಲ್ಲಿ ಬಂದ ಸಮಯದಲ್ಲಿ ಅವರ ಹೆಸರನ್ನು ಹೇಳಿಕೊಂಡು, ಏನೋ ರಾಮರಾಯರೋ ನಾಗರಾಜ್ ಅವರು ಇದ್ದಾರೋ ಅಂತ ಕೇಳ್ಕೊಂಡು ಬರ್ತಾರೆ. ನಾಗರಾಜ್ ಇದ್ದಾರೆ ಅಂತ ಒಳಗಿಂದ ಧ್ವನಿ ಬರುತ್ತೆ. ಅವರು ಒಳಗೆ ಬಂದು ನೋಡುವಾಗ ನಾಗರಾಜರಾಯರು ಅಲ್ಲಿ ಇಲ್ಲ, ಅವರು ಅಡುಗೆ ಮನೆಯಲ್ಲಿದ್ದಾರೆ. ಅಡುಗೆ ಮನೆಯಲ್ಲಿ ಅಡುಗೆ ಭಟ್ರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅಡುಗೆ ಭಟ್ರು ಕೆಲಸ ಮಾಡ್ತಾ ಇದ್ದರೂ ಕೂಡ ಅವರು ನಾಗರಾಜರೇ ತಾನೆ. ಅಡುಗೆ ಭಟ್ರು ಅನ್ನುವಂಥದ್ದು ಅದು ಒಂದು ರೂಪ. ಆ ಒಂದು ಕ್ರಿಯಾ ಸಂದರ್ಭದಲ್ಲಿ ಅದರ ಸಂಬಂಧದಿಂದ ಅವರಿಗೆ ಆ ಹೆಸರು ಬರಬಹುದೇ ಹೊರತು ನಿಜ ಸ್ವರೂಪ ಅವರು ನಾಗರಾಜ ಅನ್ನುವಂಥದ್ದೇ. ಹಾಗೆಯೇ
ಈ ಒಂದು ಜಾಗ್ರತ್ ಸ್ವಪ್ನಾದಿ ವ್ಯವಹಾರಗಳನ್ನು ಮಾಡ್ತಾ ಇದ್ದಷ್ಟು ಹೊತ್ತು ಇರುವಂಥವನು ಜೀವ. ಈ ವ್ಯವಹಾರಗಳನ್ನೆಲ್ಲ ಬಿಟ್ಟ ಸಂದರ್ಭದಲ್ಲಿ ಅವನೇ ಸಾಕ್ಷಿ. ಆದ್ದರಿಂದಲೇನಿಗೆ ಸಾಕ್ಷಿ ಬೇರೆ ಜೀವ ಬೇರೆ ಅಂತ ಆಗಿದ್ರೆ ಸಾಕ್ಷಿ ಸುಷುಪ್ತಿಯಲ್ಲಿ ನೋಡಿದ್ದನ್ನ ಸುಷುಪ್ತಿಯಿಂದ ಹೊರಗೆ ಬಂದ ಜೀವ ಸ್ಮರಣೆ ಮಾಡ್ಕೊಳ್ಳೋದು ಹೇಗೆ? ನಿಮಗೆ ತಿಳಿದಿದ್ದು ನನ್ನ ಸ್ಮರಣೆಗೆ ಬರೋದು ಹೇಗೆ? ಬರೋದಿಲ್ಲ ತಾನೆ. ನಿಮ್ಮ ತಿಳುವಳಿಕೆ ಬೇರೆ, ನನ್ನ ಸ್ಮರಣೆ ಬೇರೆ. ನನಗೆ ಸ್ಮರಣೆ ಬರಬೇಕಾದ್ರೆ ನನಗೆ ಮೊದಲು ಅದು ಅರಿವಿಗೆ ಬಂದಿರಬೇಕು. ಹಾಗೆ ಯಾರಿಗೆ ಅರಿವು ಬಂದಿರುತ್ತೋ ಅವರಿಗೇ ಸ್ಮರಣೆ ಎನ್ನುವಂಥದ್ದು. ಆದ್ದರಿಂದ ಇದಕ್ಕೆ ಸಮಾನಾಧಿಕರಣ್ಯ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಾರಿಗೆ ಅನುಭವವೋ ಅವರಿಗೆ ಸಂಸ್ಕಾರ, ಯಾರಿಗೆ ಸಂಸ್ಕಾರವೋ ಅವರಿಗೆ ಸ್ಮರಣೆ. ನಿಮಗೆ ಸಂಸ್ಕಾರ ಅನುಭವ, ನನಗೆ ಸ್ಮರಣೆ ಎನ್ನುವಂಥದ್ದು ಇಲ್ಲ ಲೋಕದಲ್ಲಿ. ಯಾರು ಓದಿರ್ತಾನೋ ಪರೀಕ್ಷೆಯಲ್ಲಿ ಅವನಿಗೆ ಸ್ಮರಣೆ ಬರ್ತಾನೆ. ಇಲ್ಲ ಅಂತಾದರೆ ಅಧ್ಯಾಪಕ ಓದಿರ್ತಾನೆ, ವಿದ್ಯಾರ್ಥಿ ಬರೀತಾ ಇದ್ದ, ಅದು ಆಗೋಕ್ಕೆ ಸಾಧ್ಯವಿಲ್ಲ. ಹಾಗೆ ಸುಷುಪ್ತಿ ಅನುಭವ ಅನ್ನುವಂಥದ್ದು ನಮಗೆ ಹೇಗೆ ಬರುತ್ತೋ ಯಾರಿಗೆ ಬರುತ್ತೆ? ಜೀವನಿಗೆ ಬರುತ್ತೆ. ಸುಷುಪ್ತಿಯ ಅನುಭವ ಯಾವ ರೂಪದಲ್ಲಿದ್ದಾಗ ಅಂತ ಕೇಳಿದರೆ ಸಾಕ್ಷಿ ಅದನ್ನು ನೋಡಿರುವಂಥ ಸಾಕ್ಷಿ ರೂಪದಲ್ಲಿದ್ದುಕೊಂಡು ಇದೇ ಜೀವ ಸುಖವಾಗಿ ಇರ್ತಾನೆ. ಆವಾಗ ಸಾಕ್ಷಿ ಅಂದರೆ ಯಾವುದು? ಅದೇ ಪರಮಾತ್ಮ ಸ್ವರೂಪ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳಿಬಿಟ್ಟು ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಸಾಕ್ಷಿ ರೂಪದಲ್ಲಿರುವಂಥವನು ಪರಮಾತ್ಮ. ಆ ಪರಮಾತ್ಮನೇ ನೀನು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇರುವವನು ಒಬ್ಬನೇ. ಕಾರ್ಯಕರಣ ಉಪಾಧಿ ಭೇದ, ಈ ಶರೀರಗಳೆಲ್ಲ ಬೇರೆ, ಒಂದೊಂದು ಶರೀರವೂ ಬೇರೆ. ಶರೀರ ಬೇರೆ ಆಗಿರಬಹುದು, ಆದರೆ ಶರೀರಿ ಬೇರೆ ಅಲ್ಲ. ಶರೀರದಲ್ಲಿ ಇರುವವನು ಶರೀರಿ. ಶರೀರಿ ಅಂತ ಹೇಳಿದರೆ ಆತ್ಮ. ಆತ್ಮ ಬೇರೆ ಅಲ್ಲ. ನಿಮ್ಮಲ್ಲೆಲ್ಲ ಇರುವಂತಹ ಆತ್ಮ ಒಬ್ಬನೇ. ಆ ಚೈತನ್ಯ ಅನ್ನುವಂಥದ್ದು ಒಂದೇ. ಅದನ್ನು ಹೇಳ್ತಾ ಇದ್ದಾರೆ. ಯದೇವ ಇಹ ತದಮುತ್ರ, ಯದಮುತ್ರ ತದನು ಇಹ. ಅದೇ ಪುನಃ ಇದೇ ದೇಹದಲ್ಲಿ ಇರುವಂಥದ್ದು. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನಾ ಇವ ಪಶ್ಯತಿ. ಯಾರು ಈ ಆತ್ಮನನ್ನು ಅನೇಕ ಅಂತ ತಿಳ್ಕೊಳ್ತಾರೋ, ಅನೇಕ ಅಂತ ತಿಳ್ಕೊಳ್ಬೇಕಾದ್ರೆ ಆತ್ಮನಲ್ಲಿ ಅನೇಕತ್ವ ಇಲ್ಲ, ಭೇದವಿಲ್ಲ. ಭೇದವಿಲ್ಲದ ಜಾಗದಲ್ಲಿ ಭೇದವನ್ನು ಕಲ್ಪನೆ ಮಾಡಿ ತಿಳಿದುಕೊಂಡಾಗ ಅದೇ ಭೇದ ರೂಪದಲ್ಲಿಯೇ ಜೀವ ಮುಂದುವರಿತಾ ಇರ್ತಾನೆ. ಅದೇ ರೀತಿಯಾದಂಥ ಶರೀರೇಂದ್ರಿಯಾದಿಗಳಿಂದ ಪುನಃ ಪುನಃ ಹುಟ್ಟುತ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ. ಒಂದು ಸಾರಿ ಮೃತ್ಯುವನ್ನು ಪಡೆದ ಪುನಃ ಮೃತ್ಯುವನ್ನು ಪಡೀತಾನೆ. ಪುನಃ ಮೃತ್ಯುವನ್ನು ಪಡೀತಾನೆ ಅಂದರೆ ಪುನಃ ಶರೀರ ಗ್ರಹಣ ಮಾಡಿರ್ತಾನೆ. ಅದಕ್ಕೋಸ್ಕರವಾಗಿ ಈ ಜನ್ಮ ಮರಣ ಪ್ರವಾಹದಲ್ಲಿ ನಾವು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೇವೆ. ಹೊರಗೆ ಬರುವ ದಾರಿ ನಮಗೆ ಗೊತ್ತಿಲ್ಲ ಸ್ವಾಮಿ. ಹೇಗೆ ಬರಬೇಕು ಹೊರಗೆ? ಇದು ತಾನೇ ಎಲ್ಲರದ್ದು ಪ್ರಶ್ನೆ. ಆ ಜ್ಞಾನ ಅಂತ ನೀವೇನೋ ಉಪನ್ಯಾಸದಲ್ಲಿ ದೊಡ್ಡದಾಗಿ ಹೇಳ್ತಾ ಇದ್ದೀರಿ, ಆತ್ಮಸಾಕ್ಷಾತ್ಕಾರ ಇದನ್ನೆಲ್ಲ ಮಾಡುವಷ್ಟು ಯೋಗ್ಯತೆ ನಮಗೆಲ್ಲಿ ಬರಬೇಕು? ಹಾಗಾದರೆ ಇದು ಈ ಜನ್ಮದಲ್ಲಿ ಆಗುವಂಥದ್ದಲ್ಲ ಅಂದ್ಕೊಂಡು ನಿರಾಶರಾಗಬೇಕಾದ ಅಗತ್ಯವಿಲ್ಲ. ಯಾಕೆ? ಒಂದೊಮ್ಮೆ ನಾನು ಎಲ್ಲ ವಿದ್ಯೆಯನ್ನೂ ತಿಳಿದಿದ್ದೇನಪ್ಪ, 63 ವಿದ್ಯೆ 64 ವಿದ್ಯೆಯನ್ನೂ ತಿಳಿದಿದ್ದೇನೆ, ಆತ್ಮತತ್ವ ಒಂದನ್ನು ತಿಳಿದಿಲ್ಲ ಅಂತ ನಾರದರು ಹೇಳ್ತಾರೆ ಸನಂದರ ಹತ್ರ. ಆತ್ಮತತ್ವ ಒಂದನ್ನು ತಿಳಿದಿಲ್ಲ, 64 ವಿದ್ಯೆಯನ್ನೂ ತಿಳ್ಕೊಂಡಿದ್ದೇನೆ, ನನಗೆ ಶಾಂತಿ ಇಲ್ಲ. ಆವಾಗ ಕೂತ್ಕೋ, ನಿನಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿಬಿಟ್ಟು ಸನಕ ಸನಂದಾದಿಗಳು ಅವರಲ್ಲಿ ಸನಂದರು ಅವರಿಗೆ ಉಪದೇಶವನ್ನು ಮಾಡ್ತಾರೆ. ಆ ಒಂದು ಉಪದೇಶವನ್ನು ಮಾಡಿದ ನಂತರದಲ್ಲಿ ತ್ವಮ್ಹಿನಃ ಪಿತಾ ಯೋಸ್ಮಾಕಂ ಅವಿದ್ಯಾಯಾಃ ಪರಂಪಾರಂ ತಾರಯಸಿ. ನೀನೇ ನಿಜವಾಗಿ ನನಗೆ ತಂದೆ. ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ ಅಂತ ಹೇಳಿಬಿಟ್ಟು ಕಾಳಿದಾಸನ ರಘುವಂಶದಲ್ಲಿ ರಘು ಮಹಾರಾಜನ ಬಗ್ಗೆ ಹೇಳಿರುವಂತಹ ಒಂದು ವರ್ಣನೆ. ರಘು ಮಹಾರಾಜ ಹೇಗಿದ್ದ ಅಂತ ಹೇಳಿದ್ರೆ ಎಲ್ಲ ಪ್ರಜೆಗಳಿಗೂ ಅವನು ತಂದೆ ಅಂತಿದ್ದ. ಅವರವರ ತಂದೆಯರು ಕೇವಲ ಅವರವರ ಜನ್ಮಕ್ಕೆ ಮಾತ್ರ ಕಾರಣರಾಗಿದ್ದರೆ ಹೊರತು ಅವರ ಯೋಗಕ್ಷೇಮಾದಿಗಳನ್ನು ನೋಡಿಕೊಳ್ತಾ ಇದ್ದಂತಹ ನಿಜವಾದ ತಂದೆ ರಘು ಮಹಾರಾಜ. ಸಪಿತಾ ಪಿತರಸ್ತಾಸಾಂ
ಕೇವಲಂ ಜನ್ಮಹೇತವ. ಅವರ ತಂದೆಯರು ಹೇಗಪ್ಪ ಅಂತ ಕೇಳಿದ್ರೆ ಅವರು ಕೇವಲ ಜನ್ಮ ಕೊಟ್ಟ ತಂದೆಯರು. ಪಾಲನೆ ಪೋಷಣೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಂತಹ ರಾಜನಾದಂಥವನು ರಘುಮಹಾರಾಜ. ಹಾಗೆ ತ್ವಮ್ಹಿನಃ ಪಿತಾ ಯೋಸ್ಮಾಕಂ ಅವಿದ್ಯಾಯಾ ಪರಂ ಪಾರಂ ತಾರೇಸಿ. ತಂದೆಯಾದವನು ಯಾವತ್ತೂ ಮಗನ ಶ್ರೇಯಸ್ಸನ್ನು ಬಯಸುವವನೇ ನಿಜವಾದ ತಂದೆ. ಆ ರೀತಿಯಾದಂತಹ ತಂದೆ ಸ್ಥಾನದಲ್ಲಿ ಇರುವವನು ನೀನು. ಯಾಕೆ ಅಂದರೆ ನನಗೆ ಈ ಅವಿದ್ಯೆಯನ್ನು ದಾಟುವ ಮಾರ್ಗವನ್ನು ತಿಳಿಸಿಕೊಟ್ಟಂಥವನು, ಗುರಿಯನ್ನು ತೋರಿಸುವವನು ಗುರು. ಏನು ನಿನ್ನ ಗುರಿ, ಜೀವನದ ಉದ್ದೇಶ ಏನಾಗಿರಬೇಕು ಏನಾಗಿರಬಾರದು ಇದು ನಮಗೆ ಗೊತ್ತಿಲ್ಲ. ತಿಳಿ ಹೇಳುವವನು ಯಾರು? ನಾನು ಒಂದು ಗಾಢಾಂಧಕಾರದಲ್ಲಿದ್ದೇನೆ ಅಥವಾ ಅರಣ್ಯದ ಮಧ್ಯದಲ್ಲಿದ್ದೇನೆ, ಯಾವ ಕಡೆಗೆ ಹೋಗಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಆವಾಗ ದಾರಿಯನ್ನು ಹೇಳುವವನೇ ಗುರು. ಅದಕ್ಕಾಗಿ ಗುರು ಬೇಕು. ಇಲ್ಲದಿದ್ದರೆ ಗುರುವಿನ ಅಗತ್ಯ ಇಲ್ಲದೇನೆ ಹೋಗ್ತಾ ಇತ್ತು. ಆದ್ದರಿಂದ ಅಂತಹ ಒಂದು ಆತ್ಮಸ್ವರೂಪ ಏಕರೂಪವಾಗಿರುವುದನ್ನು ಅನೇಕವಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ಅಂದರೆ ಇರೋದು ಒಂದು ರೀತಿ, ನಾವು ತಿಳ್ಕೊಳ್ಳೋದು ಒಂದು ರೀತಿ ಅಂತ. ಆದರೆ ಅದಕ್ಕೆ ಏನು ಜ್ಞಾನ ಅಂತ ಹೇಳ್ತೇವೆ? ಭ್ರಾಂತಿ ಅಂತ ಹೇಳ್ತೇವೆ. ಭ್ರಾಂತಿ ಜ್ಞಾನ. ಅಲ್ಲಿರೋದು ಹಗ್ಗ, ನಾವು ಹಾವು ಅಂತ ತಿಳ್ಕೊಂಡು ಬಿಟ್ವಿ. ಹಗ್ಗವನ್ನು ಹಾವಾಗಿ ತಿಳಿದಂತೆ, ಕಪ್ಪೆ ಚಿಪ್ಪನ್ನು ಬೆಳ್ಳಿ ಎಂದು ತಿಳಿದಂತೆ, ಬಿಳಿಯಾದ ಶಂಖವನ್ನು ಪೀತಶಂಖ ಹಳದಿ ಬಣ್ಣದಲ್ಲಿದೆ, ಇವನಿಗೆ ಕಾಮಾದ ರೋಗ ಬಂದಿದೆ. ಶಂಖ ಹಳದಿಯಾಗಿರುತ್ತೆಯೇ? ಇರೋದಿಲ್ಲ. ಹಾಗೆ ಯಾವುದು ಏಕಶ್ಚಂದ್ರ ಸದ್ವಿತೀಯವದು. ಭಗವತ್ಪಾದರು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಚಂದ್ರ ಇರೋನು ಒಬ್ಬನೇ ತಾನೆ, ಒಬ್ಬನೇ ಚಂದ್ರ ಅನ್ನುವಂಥದ್ದು ಎಲ್ಲರಿಗೂ ವಿಶ್ವಾಸ ಇದೆ. ನೋಡಿದಾಗ ಎರಡು ಚಂದ್ರ ಇದ್ದ ಹಾಗೆ ಕಾಣ್ತಾನೆ. ಯಾವಾಗ? ಕಣ್ಣಿನ ದೋಷ ಇದ್ದಾಗ, ಕಣ್ಣಿನಲ್ಲಿ ತೈಮಿರಿಕ ದೋಷ. ಆ ರೀತಿ ದೋಷವಿದ್ದರೆ ಆವಾಗ ಅವನಿಗೆ ಒಂದೇ ಇರುವಂತಹ ಪದಾರ್ಥವು ಎರಡಾಗಿ ಕಾಣುತ್ತೆ, ಇಬ್ಬರಾಗಿ ಕಾಣ್ತಾರೆ, 3 ಜನ 4 ಜನ ಹೀಗೆಲ್ಲ ಕಾಣಲಿಕ್ಕೆ ವಯಸ್ಸಾದ ನಂತರ ಇದೆಲ್ಲ ಸಾಧ್ಯತೆ ಇರುವಂತಹದ್ದು. ಆವಾಗ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಪರೇಷನ್ ಮಾಡೋದು ಅಂತ ಹೇಳಿದ್ರೆ ಏನು? ಆ ಕಣ್ಣಿನಲ್ಲಿ ಆದ ದೋಷದ ನಿವೃತ್ತಿ ಆದ ನಂತರ ಈ ಭ್ರಾಂತಿ ಬರೋದಿಲ್ಲ, ಮತ್ತೆ ಎರಡಾಗಿ ಕಾಣೋದಿಲ್ಲ. ಹೇಗೋ ಹೀಗೆ ನಮ್ಮಲ್ಲಿ ಅನೇಕ ವಿಧವಾದಂಥ ಪರಮಾತ್ಮ ತತ್ವವನ್ನು ಅನೇಕ ರೂಪದಲ್ಲಿ ತಿಳಿಯುವುದಕ್ಕೆ ನಮ್ಮಲ್ಲಿ ಇರುವಂತಹ ದೋಷವೇ ಕಾರಣ. ಆ ದೋಷವನ್ನು ಹೋಗಲಾಡಿಸಬೇಕಾದರೆ ನಮಗೆ ಅದರ ಗುರು ಬೇಕು. ಆ ದೋಷ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ. ನರಸಿಂಹಮೂರ್ತಿಗಳು ಹೊಸದಾಗಿ ಏನೋ ಒಂದು ಹೇಳಿಬಿಟ್ರು. ಇಷ್ಟು ದಿವಸ ನಾವು ತಿಳ್ಕೊಂಡಿದ್ದೇ ಒಂದು, ಈಗ ಹೇಳ್ತಾ ಜ್ಞಾನದಿಂದ ಮೋಕ್ಷ ಆಗುತ್ತೆ, ಎಲ್ಲ ಜ್ಞಾನಾದೇವತು ಕೈವಲ್ಯಂ ಅಂತ ಶ್ರುತಿ ಹೇಳ್ತಾ ಇದೆ, ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದ ಉಪನ್ಯಾಸಕರು ಎಲ್ಲರೂ ಆ ಮಾತನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ಇವರೇನೋ ಹೊಸದಾಗಿ ಹೇಳ್ತಾ ಇದ್ದಾರಲ್ಲ, ವಿರುದ್ಧವಾಗಿ ಇಲ್ಲ. ಯಾವ ಉಪನ್ಯಾಸಕರು ಇದನ್ನು ಬೇರೆ ರೀತಿಯಾಗಿ ಹೇಳಿರೋಕೆ ಸಾಧ್ಯವೇ ಇಲ್ಲ. ಜ್ಞಾನದಿಂದ ಮೋಕ್ಷ ಅಂತ ಹೇಳಿದರೆ ಜ್ಞಾನದಿಂದ ಮೋಕ್ಷ ಹುಟ್ಟುತ್ತೆ, ಆಗತ್ತೆ ಅಂತ ಹೇಳಿದರೆ ಆ ಮೋಕ್ಷ ನಾಶವಾಗುತ್ತೆ ಅಂತಲೇ ಹೇಳಬೇಕು. ಯಾಕೆ? ಯಜ್ಜನ್ಯಂ ತದನಿತ್ಯಂ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂಜನ್ಮ ಮೃತಸ್ಯ ಚ. ಯಾವುದು ಹುಟ್ಟುತ್ತೆ ಅಂತ ಹೇಳ್ತಿರೋ ಅದು ಸಾಯುತ್ತೆ ಅಂತ ಅವಶ್ಯವಾಗಿ ಹೇಳಲೇಬೇಕು. ಇದು ವ್ಯಾಪ್ತಿ. ವ್ಯಾಪ್ತಿ ಅಂತ ಹೇಳಿದ್ರೆ ಇನ್ಫರೆನ್ಸ್, ಅನುಮಾನ ಪ್ರಮಾಣ ಅಂತ ನಾವು ಏನು ಹೇಳ್ತೀವಿ, ಆ ರೀತಿಯಾಗಿ ಈ ಒಂದು ಯುಕ್ತ್ಯಾಧಾರಿತವಾದಂತಹ ವಿಚಾರವನ್ನು ಮಾಡುವಾಗ ನೀವು ಯಾವ ಯುಕ್ತಿಯನ್ನು ಇಟ್ಟು ಹೇಳ್ತೀರೋ ಅದಕ್ಕೆ ಸಮಾನವಾದ ಯುಕ್ತಿಯನ್ನು ಇಟ್ಟು ನಾನು ಆ ಸಿದ್ಧಾಂತವನ್ನು ಖಂಡನೆ ಮಾಡಿದರೆ ಅದನ್ನು ಖಂಡನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವ ಹಾಗಿಲ್ಲ. ಯಾಕೆ? ಇದು ಯುಕ್ತಿಯಿಂದ ಮಾಡುವಂಥದ್ದು. ಯುಕ್ತಿಯಿಂದ ಅಂತ ಹೇಳಿದರೆ ನಿಮಗೊಂದು ಯುಕ್ತಿ ಕಂಡಿರಬಹುದು, ಅದರಿಂದ ನೀವು ಒಂದು ಸಿದ್ಧಾಂತವನ್ನು ಸ್ಥಾಪನೆ ಮಾಡಿರಬಹುದು. ನಿಮಗಿಂತ ಬುದ್ಧಿವಂತರು ಅದೇ ರೀತಿಯಾದಂಥ ಇನ್ನೊಂದು ಯುಕ್ತಿಯನ್ನು ಕಂಡು ಹಿಡಿದು ಆ ಯುಕ್ತಿಯನ್ನು ನಿರಾಕರಣೆ ಮಾಡಿದರೆ ಆವಾಗ ಏನಾಯಿತು? ತರ್ಕ ಅಪ್ರತಿಷ್ಠಾನ. ಯುಕ್ತಿಗೆ ಯಾವತ್ತೂ ನೆಲೆಯಿಲ್ಲ. ಬುದ್ಧಿಯನ್ನು ಅನುಸರಿಸಿ ಹುಟ್ಟುವ ಯುಕ್ತಿಯಿಂದ ಬರುವ ಸಿದ್ಧಾಂತ ಇದಮಿತ್ತಂ ಅಂತ ನಿಲ್ಲೋದಿಲ್ಲ. ಕೆಲವು ಕಾಲದವರೆಗೆ ಇರಬಹುದು, ಆಮೇಲೆ ಯಾವತ್ತೋ ಒಂದು ದಿವಸ ಬೇರೆ ರೀತಿಯಾಗಿ ಅದು ಬಿದ್ದು ಹೋಗುತ್ತೆ, ಡಾರ್ವಿನ್ನ ವಿಕಾಸವಾದದ ರೀತಿಯಲ್ಲಿ. ಆ ರೀತಿಯಾಗಿ ನಾವು ವಿಚಾರ ಮಾಡ್ತಾ ಹೋದಾಗ ಯುಕ್ತಿಯಿಂದ ಸಿದ್ಧಾಂತವಾಗುವುದಿಲ್ಲ. ಯುಕ್ತಿಯಿಂದ ಆ ರೀತಿಯಾಗಿ ಅಸ್ಥಿರವಾದ ಸಿದ್ಧಾಂತಗಳು ಬೆಳೀತಾ ಹೋದಾಗ ಹಾಗಾದರೆ ಸಿದ್ಧಾಂತವನ್ನು ನಿಲ್ಲಿಸುವ ಪರಮ ಪ್ರಮಾಣ ಯಾವುದು ಅಂತ ಹೇಳಿದರೆ ಅನುಭವ. ಅನುಭವವನ್ನು ಮೀರಿಸಿದ ಪ್ರಮಾಣವಿಲ್ಲ. ಆ ಅನುಭವ ಪ್ರಮಾಣವನ್ನು ಅನುಸರಿಸಿಯೇ ಶ್ರುತಿಗಳು, ಸ್ಮೃತಿಗಳು, ಸೂತ್ರಗಳು,
ಪ್ರಸ್ಥಾನತ್ರಯಗಳು, ಅದನ್ನು ಅನುಸರಿಸಿ ಬಂದಂಥ ವ್ಯಾಖ್ಯೋಪವ್ಯಾಖ್ಯೆಗಳು, ಎಲ್ಲ ಆಚಾರ್ಯರು ಋಷಿಮುನಿಗಳು ಹೇಳಿರುವಂತಹ ಮಾತು ಅನುಭವವನ್ನು ಆಧರಿಸಿ ಹೇಳಿದಾಗ ಯಾರೂ ಅದನ್ನು ಪ್ರಶ್ನಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ನನ್ನ ಅನುಭವವನ್ನು ಪ್ರಶ್ನೆ ಮಾಡೋನು ನೀನು ಯಾರು? ನನ್ನ ಅನುಭವ ಹಾಗಿದೆ. ಅಲ್ಲಿ ಆ ಸಂದರ್ಭದ ಇಲ್ಲಿ ಯಾವ ರೀತಿ ಕಷ್ಟಪಟ್ಟೆ ಅನ್ನುವಂಥದ್ದನ್ನು ಅನುಭವವನ್ನು ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋದ್ರ ಏನನ್ನು ಸೂಚಿಸುತ್ತೆ? ಬೇರೆ ಯಾವ ಪ್ರಮಾಣದಿಂದಲೂ ಅನುಭವವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅನುಭವ ಅನ್ನುವಂಥದ್ದು ಅನುಭವೈಕ ವೇದ್ಯ. ತಾನು ಅನುಭವಿಸಿದಾಗ ತನಗೆ ಗೊತ್ತಾಗುತ್ತೆ. ಸಕ್ಕರೆ ಸಿಹಿ, ನಾನು ಹೇಳಿಬಿಡ್ತೇನೆ. ಸಿಹಿ ಎನ್ನುವಂಥ ಪದಾರ್ಥವನ್ನು ಜೀವಮಾನದಲ್ಲಿ ಇಂದಿನವರೆಗೂ ತಿನ್ನದೇ ಇದ್ದ ಒಬ್ಬ ವ್ಯಕ್ತಿಗೆ, ಉದಾಹರಣೆಗೆ ಹಾಗೆ ಇಟ್ಕೊಳ್ಳಿ, ಫಾರ್ ದಿ ಸೇಕ್ ಆಫ್ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ, ಇಲ್ಲಿಯವರೆಗೆ ಸಕ್ಕರೆಯನ್ನು ತಿಂದೇ ಇಲ್ಲ. ಸಕ್ಕರೆ ಹೇಗಿದೆ ಅಂತ ಹೇಳಿದರೆ ಸಿಹಿ ಆಗಿದೆ ಅಂತ ನಾನು ಹೇಳಿದರೆ ಅವನಿಗೆ ಯಾವ ರೀತಿ ಜ್ಞಾನ ಬರುತ್ತೆ? ಇಲ್ಲಿವರೆಗೆ ಅವನು ತಿಂದಿಲ್ಲ. ಆ ಸಿಹಿ ಎಂಬುದರ ಜ್ಞಾನ ಅವನಿಗೆ ಬರುವ ಕ್ರಮ ಎಂಥದ್ದು ಸರಿಯಾಗಿ ಗೊತ್ತಾಗಲ್ಲ. ಏನೋ ಒಂದು ಹೇಳಿಬಿಟ್ರು ಏನೋ ಸಿಹಿ ಆಗಿರುತ್ತಂತೆ, ಅವನಿಗೆ ವ್ಯತ್ಯಾಸವೇ ಗೊತ್ತಾಗಲ್ಲ. ಆದರೆ ಅದನ್ನು ಅವನ ಬಾಯಿಗೆ ಹಾಕಿದಾಗ ಸಿಹಿಯ ಸ್ವರೂಪ ಅನುಭವವಾಗುತ್ತೆ ತಾನೆ. ಆ ಬಾಯಿಗೆ ಹಾಕಿದಾಗ ಅನುಭವಿಸಿದಾಗ ಆ ಸಿಹಿಯ ಒಂದು ಜ್ಞಾನ ಬರುವುದಕ್ಕೂ ಶಬ್ದದಿಂದ ಸಿಹಿ ಅಂತ ಹೇಳಿದಾಗ ಬರುವ ಜ್ಞಾನಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಒಪ್ಪಿಕೊಳ್ಳಲೇಬೇಕು. ದಂಡಿ ಕಾವ್ಯಾದರ್ಶದಲ್ಲಿ ಒಂದು ಅತ್ಯಂತ ಸುಂದರವಾದ ಒಂದು ಮಾತನ್ನು ಹೇಳಿದ್ದಾನೆ. ಇಕ್ಷುಕ್ಷೀರ ಗುಡಾದೀನಾಂ ಮಾಧುರ್ಯಸ್ಯಾಂತರಂ ಮಹತು ಅಥಾಪಿ ನ ತದಾಖ್ಯಾತುಂ ಸರಸ್ವತ್ಯಾಪಿ ಶಕ್ಯತೆ. ಅನುಭವೈಕ ವೇದ್ಯವಾದಂಥ ವಿಷಯವನ್ನು ಶಬ್ದದಿಂದ ಹೇಳಲಾಗುವುದಿಲ್ಲ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಕೇವಲ ಅನುಭವದಿಂದ ಮಾತ್ರ ಗೊತ್ತಾಗುವಂಥದ್ದು. ಇಕ್ಷುರಸ ಅಂದರೆ ಶುಗರ್ ಕೇನ್ ಜ್ಯೂಸ್, ಕಬ್ಬಿನ ಹಾಲು ಸಿಹಿಯಾಗಿರುತ್ತೆ ತಾನೆ. ನೀವೇನು ಹೇಳ್ತೀರಾ? ಸಿಹಿಯಾಗಿದೆ ಅಂತ ಹೇಳಬೇಕಾದ್ರೆ ಅದು ಕಬ್ಬಿನ ಹಾಲು ಸಿಹಿಯಾಗಿದೆ ಹೇಳ್ತೀರ ತಾನೆ. ಕ್ಷೀರ ಹಾಲು ಸಿಹಿಯಾಗಿದೆ. ಒಳ್ಳೆ ಹಾಲಾದರೆ ಸಿಹಿಯಾಗಿಯೇ ಇರುತ್ತೆ, ಡೈರಿ ಹಾಲಲ್ಲ, ಒಳ್ಳೆ ಹಾಲು. ಆಗ ತಾನೇ ಹಸುಗಳು ಕಾಡಿನಲ್ಲಿ ಹೋಗಿ ಹೊಲದಲ್ಲಿ ಹೋಗಿ ಹಸಿ ಹುಲ್ಲನ್ನು ಮೇಯ್ದು ಬಂದು ಸಂಜೆ ಆ ಒಂದು ಹಾಲನ್ನು ಕರೆದು ತಂಬೆರಲು ಅಂತ ಹೇಳ್ತಾರೆ. ಅಂತಹ ಹಾಲನ್ನು ತಂದು ಕಾಯಿಸಿ ಕುಡಿದಾಗ ಅದರಲ್ಲಿರುವ ರುಚಿ ಡೈರಿ ಹಾಲಿನಲ್ಲಿ ಏನು ಬಂದಿತ್ತು? ಅಂತಹ ಹಾಲು ಸಿಹಿಯಾಗಿಯೇ ಇರುತ್ತೆ. ಹಾಲು ಸಿಹಿ. ಗುಡ ಅಂದರೆ ಬೆಲ್ಲ ಸಿಹಿ. ಮಧು ಅಂದರೆ ಜೇನುತುಪ್ಪ, ಅದು ಸಿಹಿ. ನೀವೆಲ್ಲ ಕಡೆಯಲ್ಲಿ ಒಂದೇ ಶಬ್ದವನ್ನು ಹೇಳ್ತಾ ಇದ್ದೀರಿ, ಸಿಹಿ 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 ಸಿಹಿ. ಪದಾರ್ಥಗಳು ಬೇರೆ, ಹೌದು ತಾನೆ? ಆದರೆ ಅವುಗಳ ರುಚಿ ಸಿಹಿ ಒಂದೇ ಅಂತಾದರೆ ಯಾವುದೋ ಒಂದನ್ನು ತಿಂದರೆ ಎಲ್ಲದರ ಅನುಭವ ಆಗಬೇಕಲ್ಲ ನಿಮಗೆ. ಸಿಹಿ ಅನ್ನೋದು ಒಂದೇ ತಾನೆ. ಹಾಗಾದರೆ ಬೆಲ್ಲ ತಿಂದುಬಿಟ್ಟು ನನಗೆ ಜೇನಿನ ರುಚಿ ಗೊತ್ತಾಗೋಯ್ತು ಅಂತ ಯಾರಾದರೂ ಹೇಳ್ತಾರಾ? ಜೇನಿನ ರುಚಿಯೇ ಬೇರೆ. ಹಾಗಿದ್ರೆ ಈ ಸ್ವೀಟ್ ಸ್ಟಾಲೆಲ್ಲ ಬಾಗ್ಲಾಕೊಂಡು ಹೋಗ್ಬೇಕು. ಎಷ್ಟೊಂದು ಸ್ವೀಟ್ ಸ್ಟಾಲ್ಗಳಿದ್ದಾವೆ, ಎಷ್ಟು ಜಾತಿಯ ಮಧುರ ಪದಾರ್ಥಗಳಿರ್ತವೆ. ಬೇರೆ ಬೇರೆ ಮಧುರ ಪದಾರ್ಥಗಳನ್ನು ತೆಗೆದುಕೊಳ್ಬೇಕಾದಂಥ ಅಗತ್ಯವೇನು? ಎಲ್ಲದರಲ್ಲೂ ಇರೋ ಸಿಹಿ ಒಂದೇ ತಾನೆ. ಆದರೆ ಅಷ್ಟು ಒಂದೇ ನಾವು ತಿಳ್ಕೊಂಡಿದ್ರು ಅದರಲ್ಲಿ ಬೇರೆ ಇದೆ, ಭೇದ ಇದೆ. ಆ ಭೇದವನ್ನು ನೀವು ಹೇಳುವಂತಹ ಒಂದು ಶಬ್ದವನ್ನು ತೋರಿಸ್ಕೊಡಿ. ಸಕ್ಕರೆಯಲ್ಲಿರುವ ಸಿಹಿಗೂ ಜೇನಿನಲ್ಲಿ ಇರುವ ಸಿಹಿಗೂ ಯಾವ ಭೇದ ಇದೆಯೋ ಅದನ್ನು ಹೇಳುವ ಒಂದು ಶಬ್ದವನ್ನು ತೋರಿಸಿ. ನಿಮಗೇನು ಆ ಸರಸ್ವತಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇಕ್ಷುಕ್ಷೀರ ಗುಡಾದೀನಾಂ ಮಾಧುರ್ಯಸ್ಯ ಅಂತರಂ ಮಹತ್. ಅವುಗಳಲ್ಲಿರುವ ಮಾಧುರ್ಯದ ಭೇದ ಅನ್ನುವಂತಹದ್ದು ಅತ್ಯಂತ ಬಲಿಷ್ಠವಾದ ಭೇದ. ಅಥಾಪಿ ನ ತದಾಖ್ಯಾತುಂ ಸರಸ್ವತ್ಯಾಪಿ ಶಕ್ಯತೆ. ಆದರೆ ಅದನ್ನು ಹೇಳುವುದಕ್ಕೆ ಸರಸ್ವತಿಗೂ ಸಾಧ್ಯವಿಲ್ಲ. ಸರ್ವವಿದ್ಯಾಧಿದೇವತೆ ಸರಸ್ವತಿ, ಅವಳಿಗೂ ಸಾಧ್ಯವಿಲ್ಲ ಅಂತ ಹೇಳಿದಾಗ ಅಂತಹ ಒಂದು ಪದಾರ್ಥ, ಅವುಗಳಲ್ಲಿರುವ ಸಿಹಿಯಲ್ಲಿರುವಂತಹ ಭೇದ ಅಥವಾ ವೈಲಕ್ಷಣ್ಯ, ಅದನ್ನು ಹೇಳಲಿಕ್ಕಾಗೋದಿಲ್ಲ ಶಬ್ದದಿಂದ. ಮತ್ತೇನು? ಅನುಭವೈಕ ಗಮ್ಯ. ನೀವು ಕಬ್ಬಿನ ಹಾಲನ್ನು ಕುಡಿಯಬೇಕು, ಬೆಲ್ಲವನ್ನು ತಿನ್ನಬೇಕು, ಹಾಲನ್ನು ಕುಡಿಯಬೇಕು,
ಜೇನನ್ನು ತಿನ್ನಬೇಕು. ಆವಾಗಲೇ ಅವುಗಳಲ್ಲಿರುವ ಸಿಹಿಯ ಒಂದು ವೈಲಕ್ಷಣ್ಯ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಅದನ್ನು ಹೇಳಪ್ಪ ಅಂತ ಹೇಳಿದರೆ ಇಲ್ಲ, ಮೂಕ. ಆವಾಗ ಅನುಭವ ವಿಚಾರದಲ್ಲಿ ಎಲ್ಲ ಪ್ರಮಾಣಗಳು ಕುಂಠಿತವಾಗುತ್ತೆ. ಈ ಆತ್ಮ ವಿಷಯವೂ ಅಷ್ಟೇ ಅನುಭವೈಕ ವೇದ್ಯವಾದದ್ರಿಂದ ಆತ್ಮ ವಿಷಯದಲ್ಲಿ ಎಲ್ಲ ಪ್ರಮಾಣಗಳು ಕುಂಠಿತವಾಗಿವೆ. ಜಗತ್ತಿನಲ್ಲಿ ಫಿಲಾಸಫಿ ಅಂತ ಹೇಳಿಬಿಟ್ಟು ಎಷ್ಟು ವಿಧವಾದ ಫಿಲಾಸಫಿಗಳಿದ್ದಾವೋ, ಅಥವಾ ಎಷ್ಟು ವಿಧವಾದಂಥ ಪ್ರಮಾಣಗಳನ್ನು ಬೇರೆ ಬೇರೆ ದಾರ್ಶನಿಕರು ಒಪ್ಪಿದ್ದಾರೋ, ಯಾವ ಒಂದು ಪ್ರಮಾಣದಿಂದಲೂ ಕೂಡ ಆ ಆತ್ಮನನ್ನು ತೋರಿಸುವುದಕ್ಕೆ ಸಾಧ್ಯವಿಲ್ಲ. ಅದೇ ಹೇಗೆ ಮತ್ತೆ ಅಂತ ಹೇಳಿದರೆ, ನಮಗೆ ಅನುಭವೈಕ ವೇದ್ಯ, ನನಗೆ ಗೊತ್ತು ನನ್ನ ಆತ್ಮ ಏನು ಅಂತ. ನಿಮ್ಮ ಸಾಕ್ಷಿ ನಿಮಗೆ ಗೊತ್ತಿದೆಯೋ ಇಲ್ವೋ? ಮನುಷ್ಯನಿಗೆ ಯಾವಾಗಲೂ ಎರಡು ರೀತಿಯ ಅನುಭವ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅವನಿಗೆ ಎರಡು ಮಾರ್ಗವನ್ನು ತೋರಿಸುತ್ತೆ ನಮ್ಮ ಅಂತಃಸಾಕ್ಷಿ. ನೋಡು, ಎರಡು ದಾರಿ ಇದೆ, ಇದು ಒಳ್ಳೆಯ ಮಾರ್ಗ, ಇದು ಕೆಟ್ಟ ಮಾರ್ಗ. ಆರಿಸ್ಕೊಳ್ಳೋದು ನಿನಗೆ ಬಿಟ್ಟಿದ್ದು. ಆವಾಗ ಸಾಕ್ಷಿ ಎಚ್ಚರಿಸ್ತಾ ಇರುತ್ತೆ, ನೋಡು ಇದು ಕೆಟ್ಟ ಮಾರ್ಗ, ಅಲ್ಲಿ ಹೋಗಬೇಡ, ಹೋದ್ರೆ ನೀನು ಹೊಂಡಕ್ಕೆ ಬೀಳ್ತೀಯ. ಇದು ಒಳ್ಳೆಯ ಮಾರ್ಗ, ಇದರಲ್ಲಿ ಹೋದರೆ ನೀನು ಉದ್ಧಾರ ಆಗ್ತೀಯ. ಪರವಾಗಿಲ್ಲ, ನಾನು ಹೊಂಡಕ್ಕೆ ಬಿದ್ದರೂ ಪರವಾಗಿಲ್ಲ, ನಾನು ಈಗಂತೂ ಇದೇ ದಾರಿಯಲ್ಲಿ ಹೋಗ್ತೇನೆ ಅಂತ ತೀರ್ಮಾನ ಮಾಡೋನು ಇವನೇ. ಇವನ ಮನಸ್ಸು ಅಷ್ಟು ಬುದ್ಧಿಯ ಮೇಲೆ ಸವಾರಿ ಮಾಡುತ್ತೆ. ಬುದ್ಧಿ ಎಚ್ಚರಿಸ್ತಾ ಇರುತ್ತೆ. ಬುದ್ಧಿ ಎಚ್ಚರಿಸ್ತಾ ಇದ್ದರೂ ಮನಸ್ಸು ಪ್ರಾಬಲ್ಯವನ್ನು ಪಡೆದುಕೊಂಡಾಗ, ಬುದ್ಧಿಯ ಮೇಲೆ ಸವಾರಿ ಮಾಡಿದಾಗ ಇವನು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾನೆ, ಪತಿತನಾಗ್ತಾನೆ. ಇಲ್ಲ, ಆ ಮನಸ್ಸು ಆ ರೀತಿ ಹೇಳ್ತಾ ಇದ್ದಾಗಲೂ ಕೂಡ ಅದನ್ನು ನಿಗ್ರಹಿಸಿ ಬುದ್ಧಿ ಏನು ಹೇಳುತ್ತೋ ಆ ಮಾರ್ಗದಲ್ಲಿ ನಡೆದಾಗ ಆವಾಗ ಅವನಿಗೆ ಒಳ್ಳೆಯ ರೀತಿಯಾದಂತಹ ಫಲ ಸಿಗುತ್ತೆ. ಅಸಂಭವಂ ಹೇಮಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೇ ಮೃಗಾಯ ಪ್ರಾಯಸ್ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನೀಭವಂತಿ. ರಾಮಾಯಣದಲ್ಲಿ ಆ ಒಂದು ಚಿನ್ನದ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋದಂತಹ ರಾಮನ ಒಂದು ವೃತ್ತಾಂತದ ಆ ವಿವರಣೆಯ ಸಂದರ್ಭದಲ್ಲಿ ಹೇಳಿರುವಂತಹ ಮಾತು ಅಸಂಭವಂ ಹೇಮ ಮೃಗಸ್ಯ ಜನ್ಮ. ಅಲ್ಲಿ ರಾಮನಿಗೆ ಲಕ್ಷ್ಮಣನು ಎಚ್ಚರಿಸ್ತಾನೆ, ಸೀತೆ ಆ ಒಂದು ಮಾಯಾಮೃಗವನ್ನು ನೋಡಿ ಮೋಹಿತಳಾಗಿ ಆ ಬಂಗಾರದ ಜಿಂಕೆಯನ್ನು ನನಗೆ ತಂದುಕೊಡಲೇಬೇಕು. ಹೆಂಡತಿಯರು ರಚ್ಚೆ ಹಿಡಿದು ಬಿಟ್ಟರೆ ಗಂಡಂದಿರ ಪಾಡು ಬೇಡ, ತಂದು ಕೊಡಲೇಬೇಕು. ತಂದು ಕೊಡಲಿಲ್ಲ ಅಂತ ಹೇಳಿದರೆ ಸೀತೆ ಬೇಕೇ ಬೇಕು ನನಗೆ ಅಂತ ಹಠ ಹಿಡಿದ್ಲು. ಹಠ ಹಿಡಿದಾಗ ರಾಮನಿಗೆ ಲಕ್ಷ್ಮಣ ಎಚ್ಚರಿಸ್ತಾನೆ, ನಂಬಬೇಡ ರಾಮ, ಅಸಂಭವ, ಈ ರೀತಿಯಾದಂಥ ಬಂಗಾರದ ಜಿಂಕೆ ಇರುವ ಸಂಭವವಿಲ್ಲ, ಇದು ರಾಕ್ಷಸರ ಮಾಯೆಯ ಒಂದು ಪ್ರದರ್ಶನವೇ ಹೊರತು ನಿಜವಾದ ಜಿಂಕೆ ಆ ರೀತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಲಕ್ಷ್ಮಣ ಎಚ್ಚರಿಸ್ತಾನೆ. ಎಚ್ಚರಿಸಿದರೂ ಕೂಡ ರಾಮ ಅದನ್ನೂ ಕೂಡ ಪರಿಗಣನೆ ಮಾಡದೆ ಆ ಮಾಯಾಮೃಗವನ್ನು ಬೇಟೆ ಆಡೋದಕ್ಕೆ ಹೋಗ್ತಾನೆ, ತರೋದಕ್ಕೆ ಹೋಗ್ತಾನೆ. ಅದನ್ನು ವರ್ಣನೆ ಮಾಡುವಂತಹ ಸಂದರ್ಭದಲ್ಲಿ ಅಸಂಭವಂ ಹೇಮಮೃಗಸ್ಯ ಜನ್ಮ, ಹೇಮಮೃಗ ಬಂಗಾರದ ಜಿಂಕೆಯ ಒಂದು ಜನ್ಮ ಅನ್ನುವಂಥದ್ದು ಲೋಕದಲ್ಲಿ ಎಲ್ಲೂ ಇಲ್ಲದೇ ಇರುವಂಥದ್ದು ಅಸಂಭವ. ತಥಾಪಿ ರಾಮೋ ಲುಲುಭೇ ಮೃಗಾಯ, ಆದರೂ ರಾಮ ಆ ಒಂದು ಬಂಗಾರದ ಜಿಂಕೆಗೋಸ್ಕರ ಲುಲುಭೇನು ಶಬ್ದ ಹೇಳಿದ್ದಾನೆ. ಲುಲುಭೇ ಅಂತ ಹೇಳಿದರೆ ಆಸೆಪಟ್ಟ, ಲೋಭಿಯಾದ, ಬಂಗಾರದ ಜಿಂಕೆಗೆ ಅವನೂ ಮೋಹಿತನಾದ. ಯಾಕೆ ಹಾಗೆ? ಪ್ರಾಯಸ್ಸಮಾಪನ್ನ ವಿಪತ್ತಿ ಕಾಲೇ, ವಿಪತ್ತಿ ಕಾಲ ಬಂದಾಗ ಮನುಷ್ಯನ ನಿನ್ನ ಬುದ್ಧಿ ಏನಾಗಿತ್ತು? ಏನೋ ಆ ಸಮಯದಲ್ಲಿ ನನ್ನ ಬುದ್ಧಿ ಮಣ್ಣು ತಿಂದಿತ್ತು, ಹೇಳೋದಿಲ್ವೇ? ಎಲ್ಲ ಗೊತ್ತಿದೆಯಪ್ಪ, ಗೊತ್ತಿದ್ದು ನೀನು ಯಾಕೆ ಇಂಥ ಕೆಲಸ ಮಾಡಿದೆ? ಹೌದಪ್ಪ, ಎಲ್ಲ ಗೊತ್ತಿತ್ತು, ಈ ರೀತಿ ಮಾಡಬಾರ್ದು ಅನ್ನೋದು ಗೊತ್ತಿತ್ತು, ಏನೋ ಮಾಡಿಬಿಟ್ಟೆ ಕೆಟ್ಟಗಳಿಗೆ, ನನ್ನ ಬುದ್ಧಿ ಆವಾಗ ಮಣ್ಣು ತಿಂದಿತ್ತು. ಅದು ಮಾಡಿದ ನಂತರ ನನಗೇ ಗೊತ್ತಾಗುತ್ತೆ ನಾನು ಎಂಥ ಕೆಲಸ ಮಾಡಿದೆ, ಕೆಟ್ಟ ಕೆಲಸ ಮಾಡಿದೆ. ಅದು ಯಾವಾಗ ಆಗುವಂಥದ್ದು? ಕೋಪದಲ್ಲಿ ಅಂಥದ್ದೆಲ್ಲ ಆಗುತ್ತೆ, ಅನರ್ಥಗಳು. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಇರುವಂತಹ ಆತ್ಮತತ್ವವನ್ನು, ಅದು ಇರೋದು ಒಂದು ರೀತಿ, ನಾವು ತಿಳಿದುಕೊಳ್ಳೋದು ಇನ್ನೊಂದು ರೀತಿಯಾದಾಗ ಅದನ್ನು ಭ್ರಾಂತಿ. ಅಂದರೆ ಯಥಾವತ್ ಸ್ವರೂಪವನ್ನು ನಾವು ತಿಳಿದಿಲ್ಲ. ಯಥಾವತ್ ಸ್ವರೂಪವನ್ನು ತಿಳಿದಿಲ್ಲ ಅಂದರೆ ಭ್ರಾಂತಿ ಜ್ಞಾನದಿಂದ ಉದ್ಧಾರ ಆದವರು ಯಾರಾದರೂ ಇದ್ದಾರೋ? ಯಾರೂ ಇಲ್ಲ. ಆದ್ದರಿಂದ ಈ ಭೇದ ಜ್ಞಾನವನ್ನು ಇಟ್ಟುಕೊಂಡು
ಪ್ರಪಂಚದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ಮತ್ತೆ ಹುಟ್ಟಬೇಕು, ಮತ್ತೆ ಮತ್ತೆ ಸಾಯ್ತಾ ಇರಬೇಕು, ಮತ್ತೆ ಮತ್ತೆ ಕರ್ಮ ಮಾಡ್ತಾ ಇರಬೇಕು. ಎಲ್ಲಿಯವರೆಗೆ ಸ್ವಾಮಿ? ಹುಟ್ಟುವಾಗ ಅಳ್ತಾನೆ, ಹೋಗುವಾಗ ಅಳ್ತಾನೆ, ಬಂದು ಹೋಗುವ ಮಧ್ಯದಲ್ಲಿ ಎಲ್ಲೋ ಒಂದು ಚೂರು ನಗುವಿಗೋಸ್ಕರ ಏನೋ ಒಂದು ಈ ಜೀವನ ಅನಶ್ವರವಾದ ಜೀವನ. ಆವಾಗಲೂ ಕೂಡ ಎಷ್ಟು ಒಂದು ನಗು ಬರುತ್ತೆ. ನಗು ಕ್ಷಣಿಕ, ಅಳು ಶಾಶ್ವತ. ಎಲ್ಲಿದೆ ಸುಖ? ನಾವು ಇದನ್ನು ವಿಮರ್ಶೆ ಮಾಡಿದಾಗ ಆತ್ಮಸ್ವರೂಪದ ಕಡೆಗೆ ಮನಸ್ಸು ಹೋಗುತ್ತೆ. ಅದಕ್ಕೋಸ್ಕರವಾಗಿಯೇ ಇತಿಹಾಸ ಪುರಾಣಾದಿಗಳನ್ನು ಓದಬೇಕು ಅಂತ ಹೇಳುವಂತಹದ್ದು. ವಿಶ್ವಾಮಿತ್ರರು ಎಂತಹ ಒಂದು ತಪಸ್ವಿಗಳು. ಮೊದಲು ಕುಶಿಕ ಮಹಾರಾಜನ ಮಗನಾಗಿ ಇದ್ದಂತಹ ಕುಶಿಕನಂದನ ಕೌಶಿಕ, ಅವನು ಅತ್ಯಂತ ಕ್ಷಾತ್ರ ತೇಜಸ್ಸಿನಿಂದ ಬೆಳೀತಾ ಇದ್ದವನು. ವಸಿಷ್ಠರು ಬ್ರಹ್ಮಜ್ಞಾನಿಗಳು. ಒಂದೊಮ್ಮೆ ಇವನು ಕಾಡಿನಲ್ಲಿ ಬೇಟೆಯಾಡುವುದಕ್ಕೆ ಹೋಗ್ತಾನೆ. ವಿಶ್ವಾಮಿತ್ರ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾನೆ. ಬೇಟೆಯಾಡಿ ದಣಿದ ನಂತರ ಸಮೀಪದಲ್ಲಿರುವಂತಹ ವಸಿಷ್ಠರ ಆಶ್ರಮ ಕಾಣುತ್ತೆ. ವಸಿಷ್ಠರ ಆಶ್ರಮಕ್ಕೆ ಹೋಗ್ತಾನೆ. ಸಾವಿರಾರು ಜನ ಸೈನಿಕರು, ಕುದುರೆಗಳು ಇತ್ಯಾದಿಗಳೆಲ್ಲ ಇದ್ದಾವೆ. ಆವಾಗ ವಸಿಷ್ಠರು, ನಮ್ಮ ದೇಶದ ರಾಜ ಬಂದಿದ್ದಾನೆ, ರಾಜನನ್ನು ಸತ್ಕರಿಸಬೇಕಾದದ್ದು ಅಲ್ಲಿಯ ಪ್ರಜೆಗಳ ಕರ್ತವ್ಯ ಅನ್ನುವಂತಹ ದೃಷ್ಟಿಯಿಂದ ಅವನನ್ನು ಸತ್ಕರಿಸಿ ಅವನಿಗೆ ಬೇಕಾದ ಸನ್ಮಾನಗಳನ್ನು ಮಾಡಿ ಅವನ ಸೈನ್ಯಕ್ಕೆ ಸಂಪೂರ್ಣವಾಗಿ ಊಟೋಪಚಾರಗಳನ್ನು ಏರ್ಪಾಟು ಮಾಡ್ತಾರೆ. ಯಾವ ರೀತಿ ಏರ್ಪಾಟು ಮಾಡ್ತಾರೆ? ಅವರ ಆಶ್ರಮದಲ್ಲಿದ್ದವರು ಸಾವಿರಾರು ಜನರ ಸೈನಿಕರಿಗೆ ಊಟೋಪಚಾರಗಳನ್ನು ಮಾಡಬೇಕಾದ್ರೆ ಅವರಲ್ಲಿ ಸಾಧನ ಸಂಪತ್ತಿ ಏನಿತ್ತು ಅಂದರೆ ಏನೂ ಇರಲಿಲ್ಲ. ಆಶ್ರಮವಾಸಿ ಋಷಿಗಳು. ಆದರೆ ಅವರಲ್ಲಿ ನಂದಿನಿ ಅಂತ ಒಬ್ಬಳು ಹಸು ಇದ್ಲು, ಕಾಮಧೇನುವಿನ ಮಗಳು. ಆ ಕಾಮಧೇನುವಿನ ಮಗಳನ್ನು ಇವರಿಗೆ ಕೊಟ್ಟಿರುವಂತಹದ್ದು ಯಾತಕ್ಕೆ ಅಂದರೆ ಯಜ್ಞ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಂದಿನಿಯನ್ನು ಕೊಟ್ಟಿದ್ರು. ನಂದಿನಿ ಹಾಲು ಕೊಡ್ತಾ ಇದ್ಲು. ಹಾಲಿನಿಂದ ಮೊಸರಾಗ್ತಾ ಇತ್ತು, ಬೆಣ್ಣೆ ಆಗ್ತಾ ಇತ್ತು, ತುಪ್ಪ ಆಗ್ತಾ ಇತ್ತು. ಅದರಿಂದ ದೇವತೆಗಳಿಗೆ ಆಹುತಿಯನ್ನು ಕೊಡುವುದಕ್ಕೆ, ಯಜ್ಞಯಾಗಾದಿ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಿದ್ದಂತಹ ಒಂದು ಸ್ಥಿತಿಯಲ್ಲಿದ್ದಾಗ ಆ ನಂದಿನಿ ಈ ಎಲ್ಲ ಸೈನ್ಯಕ್ಕೂ ಕೂಡ ಸಂಪೂರ್ಣ ಆಹಾರವನ್ನು ನೀನು ಕೊಡಬೇಕು ತಾಯಿ ಅಂತ ಅವರು ಹೇಳಿದಾಗ ಸಂಪೂರ್ಣ ಎಲ್ಲ ಸೇನೆಗೂ ಆಹಾರವನ್ನು ಕೊಡ್ತಾಳೆ. ಎಂತಹ ಆಹಾರ! ಮೃಷ್ಟಾನ್ನ ಭೋಜನ. ಅದನ್ನು ನೋಡಿದಾಗ ಇವನು ಮೋಹಿತನಾಗ್ತಾನೆ ಆ ನಂದಿನಿಯ ವಿಚಾರದಲ್ಲಿ. ವಿಶ್ವಾಮಿತ್ರನಲ್ಲ, ಕೌಶಿಕ. ಆನಂತರದಲ್ಲಿ ಅವನು ವಸಿಷ್ಠರನ್ನು ಕೇಳ್ತಾನೆ, ನೋಡಿ ಇದು ಅಮೂಲ್ಯವಾದಂತಹ ಒಂದು ಸಂದರ್ಭ. ಇಷ್ಟೊಂದು ಜನರಿಗೆ ನೀವು ಆಶ್ರಮದಲ್ಲಿ ಇಷ್ಟು ಅತ್ಯದ್ಭುತವಾದಂಥ ಮೃಷ್ಟಾನ್ನ ಭೋಜನದ ಊಟೋಪಚಾರಗಳನ್ನು ಮಾಡಿದ್ರಿ, ಹೇಗೆ? ನನ್ನದೇನಿಲ್ಲ, ಎಲ್ಲ ನಂದಿನಿ ತಾಯಿ ಮಾಡಿಕೊಂಡಿರುವಂಥದ್ದು. ಯಾರು ನಂದಿನಿ? ಇದೇ ಹಸು. ತೋರಿಸ್ತಾರೆ. ತೋರಿಸಿದಾಗ ಇವನಿಗೆ ಆ ಕ್ಷಾತ್ರ ತೇಜಸ್ಸು ಜಾಗೃತವಾಗುತ್ತೆ. ಯಾರಿಗೆ? ಕೌಶಿಕನಿಗೆ. ಇಂತಹ ಒಂದು ಅಪೂರ್ವವಾದ ವಸ್ತು ಅದು ರಾಜನ ಹತ್ರ ತಾನೇ ಇರಬೇಕು, ನಿಮಗೆ ಆಶ್ರಮದಲ್ಲಿ ಯಾಕಿರಬೇಕು? ನನ್ನ ರಾಜ್ಯದಲ್ಲಿ ಇರಬೇಕಾದಂಥ, ನನ್ನ ರಾಜ್ಯದಲ್ಲೇ ಒಳಪಟ್ಟಿರುವಂತಹದ್ದು ನಿಮ್ಮ ಆಶ್ರಮ. ಆದರೆ ಅಪೂರ್ವವಾದ ವಸ್ತು ರಾಜನ ಸ್ವತ್ತಾಗಿರಬೇಕೇ ಹೊರತು ಋಷಿಯ ಸ್ವತ್ತಾಗಿರಬಾರದು. ಆದ್ದರಿಂದ ಅದನ್ನು ನನಗೆ ಕೊಡಿ ಅಂತ ಹೇಳ್ತಾನೆ. ಅದು ಕೊಡ್ಲಿಕ್ಕೆ ಆಗೋದಿಲ್ಲಪ್ಪ, ಅದು ಯಜ್ಞ ಕಾರ್ಯ ನಿರ್ವಹಣೆಗೋಸ್ಕರ ದೇವತೆಗಳು ನನಗೆ ಕೊಟ್ಟಿರುವಂತಹದ್ದು. ಆ ಕಾರ್ಯವನ್ನು ಬಿಟ್ಟು ಬೇರೆದಕ್ಕೆ ಅದನ್ನು ಉಪಯೋಗಿಸುವಂತಹದ್ದಿಲ್ಲ ಅಂತ ಎಷ್ಟು ಹೇಳಿದರೂ ಕೇಳೋದಿಲ್ಲ. ಆನಂತರದಲ್ಲಿ ಎಚ್ಚರಿಸ್ತಾನೆ, ನೀವು ಕೊಡದಿದ್ದರೆ ನಾನು ಯುದ್ಧ ಮಾಡಿ ಬಲಾತ್ಕಾರವಾಗಿ ತೆಗೆದುಕೊಂಡು ಹೋಗ್ತೇನೆ ಅಂತ. ಬಲಾತ್ಕಾರವಾಗಿ ನೀನು ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿದರೆ ನಂದಿನಿ ಬರೋದಾದರೆ ತೆಗೆದುಕೊಂಡು ಹೋಗು ಅಂತ ಹೇಳಿಬಿಟ್ರು. ಆವಾಗ ಇವನು ಬಲಾತ್ಕಾರ ಮಾಡಿ ನಂದಿನಿಯನ್ನು ಕಟ್ಟಾಕಲಿಕ್ಕೆ ಹೋಗ್ತಾನೆ. ನಂದಿನಿ ಮೈಯನ್ನು ಕೊಡವಿ ನಿಂತು ಬಿಡ್ತಾಳೆ. ಕೊಡವಿದಾಗ ಒಂದೊಂದು ರೋಮದಿಂದ ಸೈನಿಕರು ಹುಟ್ಟುತ್ತಾರೆ. ಇವನ ಸೈನ್ಯ ಎಷ್ಟಿತ್ತೋ ಅದಕ್ಕಿಂತ ದೊಡ್ಡ ಸೈನ್ಯ ಅಲ್ಲಿ ಸೃಷ್ಟಿಯಾಯಿತು. ಘೋರ ಯುದ್ಧ ನಡೆಯಿತು. ಎಷ್ಟೊಂದು ಯುದ್ಧ ಮಾಡಿದರೂ ಕೂಡ ಇವನ ಸೈನ್ಯ ಸೋತು ಹೋಯ್ತೇ ಹೊರತು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಆಗಲೇ ಇಲ್ಲ. ಸೋತು ಹೋದ ನಂತರ ಮತ್ತೆ ಅವಮಾನವಾಯಿತು. ಇದಕ್ಕೇನು ಮಾಡೋದು? ಹೇಗಾದರೂ ವಸಿಷ್ಠರ ಮೇಲೆ ಅವನಿಗೆ
ಅತ್ಯಂತ ದ್ವೇಷ ಬಂತು, ಕೋಪ ಬಂತು. ಹೇಗಾದರೂ ಅವರ ಮೇಲೆ ದ್ವೇಷವನ್ನು ಸಾಧಿಸಬೇಕು, ಜಯವನ್ನು ಸಾಧಿಸಬೇಕು. ಅದಕ್ಕಾಗಿ ಏನು ಮಾಡಬೇಕು? ತಪಸ್ಸು ಮಾಡಬೇಕು. ತಪಸ್ಸು ಮಾಡಿ ನಾನು ಸಾಧನೆಗಳನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಬರ್ತೇನೆ ಅಂತ ಪುನಃ ತಪಸ್ಸು ಮಾಡಿ ಪುನಃ ಅನೇಕ ವಿಧವಾದಂತಹ ಸಾಧನಗಳನ್ನು ಇಟ್ಟುಕೊಂಡು ಪುನಃ ಬಂದು ಕೇಳ್ತಾನೆ. ಆವಾಗಲೂ ಕೊಡೋದಿಲ್ಲ, ಪುನಃ ಯುದ್ಧ ಮಾಡ್ತಾನೆ. ಆವಾಗ ಯುದ್ಧಕ್ಕೆ ಬಂದಾಗ ವಸಿಷ್ಠರು ಅವರ ಒಂದು ಬ್ರಹ್ಮದಂಡವನ್ನು ತೆಗೆದು ಮುಂದೆ ಇಟ್ಟುಬಿಡುತ್ತಾರೆ. ನೀನು ಆ ನಂದಿನಿಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಈ ಬ್ರಹ್ಮದಂಡವನ್ನು ದಾಟಿ ಬಂದು ತೆಗೆದುಕೊಂಡು ಹೋಗು ಅಂತ. ಇವನು ಏನೆಲ್ಲ ಮಾಡ್ತಾನೆ, ಎಷ್ಟೆಲ್ಲ ಯುದ್ಧ ಮಾಡಿದರೂ ಕೂಡ ಸಾಧ್ಯವೇ ಆಗೋದಿಲ್ಲ. ಪುನಃ ಸೋತು ಹೋಗ್ತಾನೆ. ಪುನಃ ಈಶ್ವರನ ಕುರಿತು ತಪಸ್ಸು ಮಾಡ್ತಾನೆ, ಅನೇಕ ಸಾಧನಗಳನ್ನು ಪಡೆಯುತ್ತಾನೆ, ಪುನಃ ಬರ್ತಾನೆ ಯುದ್ಧದ ಮೇಲೆ. ಹೀಗೆ ಅನೇಕ ಸಾರಿ ಅವರ ಮೇಲೆ ಯುದ್ಧಕ್ಕೆ ಬಂದು ಪ್ರತಿ ಸಾರಿಯೂ ಕೂಡ ಬ್ರಹ್ಮದಂಡದಿಂದ ಅವನು ಸೋತು ಹೋಗ್ತಾನೆ. ಸೋತು ಹೋದ ನಂತರ ಅವನಿಗೆ ಜ್ಞಾನೋದಯವಾಗುತ್ತೆ. ನಾನು ಇಂಥ ಒಂದು ಕ್ಷತ್ರಿಯನಾಗಿ ಕ್ಷಾತ್ರ ತೇಜಸ್ಸಿನಿಂದ ತಪಸ್ಸಿನ ಸಿದ್ಧಿಯನ್ನು ಪಡೆದು ಅನೇಕ ಶಸ್ತ್ರಾಸ್ತ್ರಗಳನ್ನು ಪಡೆದು ಆ ವಸಿಷ್ಠರ ಒಂದು ದಂಡದ ಮುಂದೆ ಸೋತು ಹೋದ್ಮೇಲೆ ಆ ದಂಡದ ಮುಂದೆ ನಾನು ದಂಡದವನಾದ್ನೇ ಅಂತ ಅವನಿಗೆ ಮನಸ್ಸಿನಲ್ಲಿ ಖತಿಯಾಗಿ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಆವಾಗ ಅವನು ಹೇಳುವ ಮಾತು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿ ಮೇ. ಈ ಒಂದು ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ. ಬ್ರಹ್ಮತೇಜೋ ಬಲಂ ಬಲಂ, ಬ್ರಹ್ಮತೇಜಸ್ಸಿನ ಬಲವೇ ನಿಜವಾದ ಬಲ. ಏಕೇನ ಬ್ರಹ್ಮದಂಡೇನ, ಒಂದೇ ಒಂದು ಬ್ರಹ್ಮದಂಡದಿಂದ ಸರ್ವಾಸ್ತ್ರಾಣಿ ಹತಾನಿಮೆ, ನನ್ನ ಎಲ್ಲ ಅಸ್ತ್ರಗಳು ಕೂಡ ವಿಮುಖವಾಯಿತು, ಸೋತು ಹೋಯಿತು ಅಂತ ಹೇಳಿದರೆ ಆ ಬ್ರಹ್ಮ ತೇಜಸ್ಸಿನ ಒಂದು ಮುಂದೆ ಈ ಕ್ಷಾತ್ರ ತೇಜಸ್ಸು ಏನೂ ಇಲ್ಲ ಅಂತ ಆಗೋಯಿತು. ಆದ್ದರಿಂದ ಆ ಬ್ರಹ್ಮ ತೇಜಸ್ಸನ್ನು ನಾನು ಪಡೆಯಬೇಕು ಅಂತ ಅಲ್ಲಿಂದ ಹೊರಟವರು ಅವರು ಸಿದ್ಧಿಗಾಗಿ ತಪಸ್ಸನ್ನು ಮಾಡ್ತಾ 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 ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿ ಬ್ರಹ್ಮನಿಂದ ನೀನು ಬ್ರಹ್ಮ ಋಷಿ ಅದೇ. ಅಲ್ಲಿವರೆಗೆ ಮಹರ್ಷಿ ಆಗಿದ್ರು, ಮೊದಲೆಲ್ಲ ತಪಸ್ಸು ಮಾಡಿ ರಾಜಋಷಿ ಆಗಿದ್ದ ಮೊದಲು, ಆನಂತರ ಮಹರ್ಷಿಯಾದ. ಆದರೆ ಬ್ರಹ್ಮ ಋಷಿ ಆಗಿರಲಿಲ್ಲ. ಬ್ರಹ್ಮ ಬಂದು ನೀನು ಬ್ರಹ್ಮ ಋಷಿಯಾದೆ ಅಂತ ಹೇಳಿದರು. ನೀನು ಹೇಳಿದರು ನನಗೆ ತೃಪ್ತಿ ಇಲ್ಲ, ನನಗೆ ಹೇಳಬೇಕಾದ್ರೆ ವಸಿಷ್ಠರು ಹೇಳಬೇಕು ನೀನು ಬ್ರಹ್ಮ ಋಷಿಯಾದೆ. ವಸಿಷ್ಠರು ಬ್ರಹ್ಮಜ್ಞಾನಿಗಳು. ಅವರು ಆವಾಗ ಬಂದು ಹೇಳ್ತಾರೆ, ನಿನ್ನ ಅಹಂಕಾರವೇ ನಿನ್ನನ್ನು ಇಷ್ಟು ಅನರ್ಥಕ್ಕೆ ನೂಕಿತ್ತು. ಇವತ್ತು ನೀನು ಆ ಅಹಂಕಾರವನ್ನು ಬಿಟ್ಟಿದ್ದೀಯಾ, ನಿನ್ನನ್ನು ನೀನು ತಿಳಿದಿದ್ದೀಯಾ, ನೀನು ಬ್ರಹ್ಮರ್ಷಿ. ಆನಂತರದಲ್ಲಿ ಅವರಿಗೆ ಸಪ್ತರ್ಷಿ ಸ್ಥಾನ ಕೊಟ್ಟಿದ್ದು. ಇದು ಆ ಒಂದು ಮಹಾತ್ಮರು. ಅವರಿಗೆ ದೇವುಡು ನರಸಿಂಹಶಾಸ್ತ್ರಿಗಳು ಆ ವಿಶ್ವಾಮಿತ್ರರ ಬಗ್ಗೆ ಮಹಾಕ್ಷತ್ರಿಯ ಅನ್ನುವಂಥದ್ದು, ಮಹಾಬ್ರಾಹ್ಮಣ, ಮಹಾದರ್ಶನ 3 ಗ್ರಂಥಗಳನ್ನು ಬರೆದಿದ್ದಾರೆ ದೇವುಡು ನರಸಿಂಹಶಾಸ್ತ್ರಿಗಳು. ದಯವಿಟ್ಟು ಯಾರಾದರೂ ಓದದೇ ಇದ್ದರೆ, ಇಲ್ಲಿಯವರೆಗೆ ಎಲ್ಲರೂ ಓದಿರ್ತೀರಿ ಹೆಚ್ಚಿನ ಪಕ್ಷ, ಅಕಸ್ಮಾತ್ ಯಾರಿಗಾದರೂ ಅದರ ದೃಷ್ಟಿ ಬಂದಿಲ್ಲದೇ ಇದ್ದರೆ ಅವಶ್ಯವಾಗಿ ನೀವು ದುಡ್ಡು ಕೊಟ್ಟು ಆ ಪುಸ್ತಕವನ್ನು ಕೊಂಡುಕೊಂಡು ಓದಿ. ಅವಶ್ಯವಾಗಿ ಮನೆಯಲ್ಲಿ ನಿಧಿ ಇದ್ದಾಗೆ ಇಡುವಂತಹ ಪುಸ್ತಕಗಳು, ಅಂಥ ಪುಸ್ತಕಗಳು ಅದರಲ್ಲಿ ಬರೆದಿದ್ದಾರೆ. ಇದು ನಮ್ಮ ಭಾರತೀಯ ಆರ್ಷೇಯ ಸಂಸ್ಕೃತಿ, ಆಧ್ಯಾತ್ಮಿಕ ಉನ್ನತಿ ಇರುವಂಥದ್ದು. ಇದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಸ್ವಲ್ಪವಾದರೂ ಆ ಕಡೆ ಮನಸ್ಸಿನ ಪ್ರವೃತ್ತಿ ಬಂದರೆ, ಈ ಜನ್ಮದಲ್ಲಿ ಅಲ್ಲದಿದ್ರೂ ಇನ್ನು 10 ಜನ್ಮದಲ್ಲಾದರೂ ಆ ಕಡೆ ತಿರುಗಿ ಕೂತಿದ್ದೇವೆ ಅಂತ ಹೇಳಿದರೆ ಅದೇ ದೊಡ್ಡ ಸಾಧನೆ. ನಾವೆಲ್ಲ ಈಗ ಈ ಕಡೆ ಇದ್ದರೆ ಆತ್ಮ, ನಾವೆಲ್ಲ ಆಚೆಗೆ ತಿರುಗಿ ಕೂತಿದ್ದೇವೆ. ಬೇಡ, ನೀವು ಮೊದಲು ಈ ಜನ್ಮದಲ್ಲಿ ತಿರುಗಿ ಸಾಕು. ಮುಂದೆ ಅವನು ಹೋಗ್ತಾನೆ ತಗೊಂಡು. ಲಭತೇಚ ತತಃ ಕಾಮಾನ್ ಮಯೈವ ವಿಹಿತಾನ್ನಿತಾನ್ ಅಂತ ಹೇಗೆ ಹೇಳ್ತಾನೋ, ಲಭತೇಚ ತಥೋ ಭೂಯ ಸಂಸಿದ್ಧೌ ಕುರುನಂದನ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ. ನೀವು ಮುಕ್ತಿ ಮಾರ್ಗದ ಕಡೆಗೆ ಒಂದು ಹೆಜ್ಜೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಹೆಜ್ಜೆ ಇಟ್ಟಿಲ್ಲ, ಇನ್ನೂ ತಿರುಗಿದ್ದೀರಿ ಅಷ್ಟೇ. ಮುಂದಿನ ಜನ್ಮದಲ್ಲಿ ಒಂದು ಹೆಜ್ಜೆ ಇಡಿಸ್ತಾನೆ ನಿಮ್ಮ ಹತ್ರ. ಪರಮಾತ್ಮ ಅಂಥ ಒಂದು ಬುದ್ಧಿಯನ್ನು ಕೊಡ್ತಾನೆ. ಯಾಕೆ? ಬುದ್ಧಿ ಎಲ್ಲದಕ್ಕೂ ಮೂಲ. ಆ ಬುದ್ಧಿಯನ್ನು ನಿಮಗೆ ಕೊಡ್ತಾನೆ. ಬುದ್ಧಿಯಲ್ಲಿ ಬಂತು ಅಂತ ಹೇಳಿದರೆ ತಡೀಲಿಕ್ಕೆ ಸಾಧ್ಯವೋ? ಮನಸ್ಸಿಗೆ ಬಂದಿದ್ದೆಲ್ಲ ನಡೆಯೋದಿಲ್ಲ, ಬುದ್ಧಿಗೆ ಬಂದಿದ್ದೇ ನಡೆಯುವಂಥದ್ದು. ಬುದ್ಧಿಯನ್ನು ಅವನು ಕೊಟ್ಟಾಗ ಆ ದಿಕ್ಕಿನಲ್ಲಿ ಇವನು ಸಾಧನೆ ಮಾಡ್ತಾ ಹೋಗ್ತಾನೆ. ಯಾಕೆ ಎಲ್ಲರೂ ಆಸ್ತಿಕರಾಗೋದಿಲ್ಲ? ಆ ಬುದ್ಧಿ ಬಂದಿಲ್ಲ. ಆ ಬುದ್ಧಿ ಅವನು ಕೊಡ್ತಾನೆ. ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ತು ಎಂಭಿರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ದೇವತೆಗಳು, ಪರಮಾತ್ಮ ಬಂದು ಯಾವಾಗಲೂ ಅವನೇ ನಿಮ್ಮ ರಕ್ಷಣೆಗೆ ಅವನು ಬರೋದಿಲ್ಲ.
ದೈವಂ ಮಾನುಷ ರೂಪೇಣ ಅಂತ ಹೇಳೋದಿಲ್ವೇ? ಅವನು ಬರೋದು ಹೇಗೆ? ಯಾರೊಬ್ಬರ ರೂಪದಲ್ಲಿ. ಆ ಸಮಯದಲ್ಲಿ ಇವನು ಹೋಗಿ ಆ ಬಸ್ ಹತ್ತಿದ್ರೆ ಅದು ಆಕ್ಸಿಡೆಂಟ್ ಆಗಿ ಅವರು ಸುಮಾರು ಜನ ಸತ್ತೋದ್ರಲ್ಲ, ಇವನು ಸತ್ತೋಗ್ತಾ ಇದ್ದ. ಆ ಕೊನೆ ಸಮಯದಲ್ಲಿ ಯಾರೊಬ್ಬರು ಬಂದ್ಬಿಡ್ತಾರೆ, ಸ್ವಾಮಿ 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 ನೀವು ಇವತ್ತು ಹೋಗೋ ಹಾಗೆ ಇಲ್ಲ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ಎಳೆದು ನಿಲ್ಲಿಸ್ಬಿಡ್ತಾರೆ. ಇವ್ರಿಗೆ ಬಸ್ ತಪ್ಪಿ ಹೋಯ್ತು. ತಪ್ಪಿ ಹೋಗಿದ್ದು ಒಳ್ಳೆದಾಯಿತು, ಇವರು ಉಳ್ಕೊಂಡ್ರು. ಅದು ಪರಮಾತ್ಮನ ಒಂದು ಅನುಗ್ರಹದ ರೀತಿ. ಅಥವಾ ಯಾರು ಬರದಿದ್ರೂ ಕೂಡ ಇವನಿಗೆ ಹೋಗಬೇಕು ಅಂತ ಎಲ್ಲ ಮಾಡಿಕೊಂಡು ಕೊನೆ ಮೂಮೆಂಟಲ್ಲಿ ಯಾಕೋ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಟಿಕೆಟ್ ಹೋದ್ರೆ ಹೋಯ್ತು, ಬೇಡ ಇವತ್ತು ಯಾಕೋ ನನಗೆ ಮನಸ್ಸು ಬೇಡ ಅಂತ ಹೇಳ್ತಾ ಇದೆ, ಬುದ್ಧಿ ಬೇಡ ಅಂತ ಹೇಳ್ತಾ ಇದೆ, ಕ್ಯಾನ್ಸಲ್ ಮಾಡಿದ. ಅಲ್ಲಿ ಅನಾಹುತ ಆಗಿತ್ತು. ಹೋಗಿದ್ರೆ ಇವನಿಗೆ ಅನಾಹುತ ಆಗ್ತಾ ಇತ್ತು. ಇಂಥದ್ದು ಎಷ್ಟೋ ನಾವು ಘಟನೆಗಳನ್ನು ಕೇಳ್ತೇವೆ. ಅದು ಏನು? ಆ ಬುದ್ಧಿಯಲ್ಲಿ ಪ್ರೇರಣೆ ಆಗುವಂಥದ್ದೇ ಮುಖ್ಯ. ಇದೇ ತಾನೇ ಗಾಯತ್ರಿ ರಹಸ್ಯ ಇರುವಂಥದ್ದು. ಧಿಯೋ ಯೋನಃ ಪ್ರಚೋದಯ. ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಲಿ ಆ ಪರಮಾತ್ಮ. ಸೂರ್ಯನ ರೂಪದಲ್ಲಿರುವಂತಹ ಪರಮಾತ್ಮ ನಮ್ಮ ಬುದ್ಧಿಯನ್ನು, ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸಲಿ. ಬುದ್ಧಿ ಪ್ರಚೋದನೆ ಆಯಿತು ಅಂತ ಹೇಳಿದರೆ ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬುದ್ಧಿಗೆ ಬಂತು ಅಂತ ಹೇಳಿದರೆ ಯಾವುದೇ ಎಷ್ಟೇ ಕಷ್ಟವಾಗಲಿ ಅದನ್ನು ಮಾಡಿಯೇ ತೀರ್ತಾನೆ. ಬುದ್ಧಿಗೆ ಬರಲಿಲ್ಲ ಅಂತ ಹೇಳಿದರೆ ಎಷ್ಟೇ ಕಷ್ಟಪಟ್ಟರೂ ಮಾಡಲಿಕ್ಕಾಗೋದಿಲ್ಲ. ಅಷ್ಟೇ ವ್ಯತ್ಯಾಸ. ಅದಕ್ಕೋಸ್ಕರವಾಗಿ ಅಂತಹ ಬುದ್ಧಿ ಅಂತ ಹೇಳಿದರೆ ಯಾವ ರೀತಿಯಾದದ್ದು? ಇಹ ನಾನೇವ ಪಶ್ಯತಿ ಸಹ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ. ಹಾಗಾದರೆ ಇದನ್ನು ತಿಳಿಯೋದು ಹೇಗಪ್ಪ ಅಂತ ಕೇಳಿದರೆ, ಮನಸೈವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ್ಸ ಮೃತ್ಯುಂ ಗಚ್ಚತಿ ಇಹ ನಾನೇವ ಪಶ್ಯತಿ. ಮನಸೈವೇದಮಾಪ್ತವ್ಯಂ. ಎಲ್ಲದನ್ನು ಮಾಡಬೇಕಾದ್ರೆ ಬುದ್ಧಿಗೆ ಬರೋದಕ್ಕಿಂತ ಮೊದಲು ಮನಸ್ಸಿಗೆ ಬರಬೇಕು. ಬುದ್ಧಿ ಯಾವುದು ಮನಸ್ಸು ಯಾವುದು ಸ್ವಾಮಿ ಅಂತ ಹೇಳಿದರೆ ಒಂದೇ ಅಂತಃಕರಣ, ಎರಡು ರೂಪದಲ್ಲಿ ಇದೆ. 2 ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಒಂದೇ ಅಂತಃಕರಣದ 2 ರೂಪ, ಒಂದು ಮನಸ್ಸು ಒಂದು ಬುದ್ಧಿ. ಈ ಕಡೆಗೆ ತಿರುಗಿತೋ ಮನಸ್ಸಿನ ರೂಪ, ಈ ಕಡೆಗೆ ಬಂತೋ ಬುದ್ಧಿಯ ರೂಪ. ಬುದ್ಧಿಯ ರೂಪದಲ್ಲಿದ್ದಾಗ ನಿಶ್ಚಯಾತ್ಮಕ ಜ್ಞಾನ, ನಿರ್ಣಯ ಮಾಡುವಂತಹ ಸ್ವರೂಪದಲ್ಲಿ ಅಂತಃಕರಣ ಇರುತ್ತೆ. ಮನಸ್ಸಿನ ರೂಪದಲ್ಲಿದ್ದಾಗ ಅದು ಸಂಕಲ್ಪ ವಿಕಲ್ಪಾತ್ಮಕವೂ ವಿಕ್ಷೇಪಕ್ಕೂ ಕಾರಣವಾಗುವಂತಹದ್ದು ಮನಸ್ಸು. ಮನಸ್ಸೇ ಎಲ್ಲದಕ್ಕೂ ಅನರ್ಥಕ್ಕೆ ಮೂಲ. ಆದರೆ ಅದೇ ಮನಸ್ಸು ಇಲ್ಲದೆ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಮೊದಲು ಮನಸ್ಸಿಗೆ ಬರಬೇಕು, ಆಮೇಲೆ ಬುದ್ಧಿ ನಿಶ್ಚಯ ಮಾಡುತ್ತೆ. ಮನಸ್ಸಿಗೆ ಮೊದಲು ಬರಬೇಕು. ಅದಕ್ಕೋಸ್ಕರವಾಗಿ ಭಗವದ್ಗೀತಾ ಭಾಷ್ಯದಲ್ಲಿ ಭಗವತ್ಪಾದರು ಒಂದು ವಾಕ್ಯವನ್ನು ಬರೀತಾರೆ. ಶಾಸ್ತ್ರಾಚಾರ್ಯೋಪದೇಶ ಶಮದಮಾದಿ ಸಂಸ್ಕೃತಂ ಮನಃ ಆತ್ಮದರ್ಶನೇ ಕರಣಂ. ಈ ಮನಸ್ಸು ಅನ್ನುವಂತಹ ಆತ್ಮದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾಗುವಂತಹ ಕರಣ, ಸಾಧನ ಎಂತಹ ಮನಸ್ಸು ಎಲ್ಲರಿಗೂ ಇದೆ. ಎಲ್ಲರೂ ಮಾಡಲಿಕ್ಕಾಗತ್ತೆಯೇ? ಎಲ್ಲರಿಗೂ ಆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸಾಧಕನಾಗುವವನಿಗೆ ಕೆಲವೊಂದಷ್ಟು ಯೋಗ್ಯತೆ ಬೇಕು. ಅಧಿಕಾರಿ ಅಂತ ಆಗಬೇಕಾದ್ರೆ ಅವನಿಗೆ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಏನು ಹೇಳ್ತೀವಿ, ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನುವಂಥದ್ದನ್ನು ಭಗವತ್ಪಾದರು ಭಾಷ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಬಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವಂಚ. ಈ 4 ಆತ್ಮನನ್ನು ತಿಳಿಯಬೇಕಾಗಿರುವಂತಹ ಜಿಜ್ಞಾಸುವಿನಲ್ಲಿ ಇರಬೇಕಾದ ವಿಶೇಷಣಗಳು, ಅಬ್ಜೆಕ್ಟಿವ್ಸ್. ಇದಿಷ್ಟಿದ್ರೆ ನೀವು ಬಿಳಿ ಬಟ್ಟೆ ಹಾಕ್ಕೊಂಡು ಬರಬೇಕು, ಬಿಳಿ ಪ್ಯಾಂಟ್ ಹಾಕ್ಕೊಂಡು ಬರಬೇಕು, ಬೆಲ್ಟ್ ಹಾಕ್ಕೊಂಡಿರ್ಬೇಕು. ಇಷ್ಟೆಲ್ಲ ಮಾಡಿದರೆ ಯೋಗಾಸನ ಮಾಡಲಿಕ್ಕಾಗತ್ತೆ. ಅದಿಲ್ಲದ್ರೆ ಆಗೋದಿಲ್ಲ ಅಂತ ಕೆಲವೊಂದಷ್ಟು ನಿಯಮಗಳನ್ನು ಹೇಳೋದಿಲ್ವೇ? ಅದೆಲ್ಲ ಏನು? ಅದೆಲ್ಲ ವಿಶೇಷಣಗಳು. ಅದೆಲ್ಲ ಇದ್ದರೆ ಆ ರೀತಿಯಾಗಿ ಮಾಡಲಿಕ್ಕಾಗತ್ತೆ, ಇಲ್ಲದಿದ್ರೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹಾಗೂ ಈ ಚೇರ್ ಮೇಲೆ ನೀವು ಕೂತ್ಕೊಳ್ಬೇಕಾದ್ರೆ ಮೊದಲನೇದಾಗಿ ನೀನು ಒಂದು ಮಾಸ್ಟರ್ ಗ್ರ್ಯಾಜುಯೇಷನ್ ಮಾಡ್ಕೊಂಡು ಬರಬೇಕು. ಮಾಸ್ಟರ್ ಗ್ರ್ಯಾಜುಯೇಷನ್ ಮಾಡ್ಕೊಂಡು ಬಂದವರಿಗೆಲ್ಲ ಕೂರ್ಲಿಕ್ಕಾಗೋದಿಲ್ಲ. ಅಪ್ಲಿಕೇಶನ್ ಹಾಕಬೇಕು, ಇಂಟರ್ವ್ಯೂ ಫೇಸ್ ಮಾಡಬೇಕು, ಇಂಟರ್ವ್ಯೂನಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಮಾರ್ಕ್ ತಗೊಳ್ಬೇಕು. ಅದರಿಂದ ಆನಂತರದಲ್ಲಿ ಲಿಸ್ಟಲ್ಲಿ ನಿನ್ನ ಹೆಸರು ಇರಬೇಕು. ಆವಾಗ ನೀನು ಸೆಲೆಕ್ಟ್ ಆಗಿದೆಯಾ. ಆನಂತರ ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಬರ್ಬೇಕು. ಇದಿಷ್ಟು ಸೆಲೆಕ್ಟ್ ಆದ ಮಾತ್ರ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು ಅಂತಿಲ್ಲ. ಆರ್ಡ್ರ್ ಯಾವತ್ತಿನವರೆಗೆ ಕೈಗೆ ಬರೋದಿಲ್ವೋ ಅಲ್ಲಿವರೆಗೆ ನಂಬಿಕೆ ಇಲ್ಲ. ಆರ್ಡ್ರ್ ಕೈಗೆ ಬಂತೋ ಆಗಲೂ ನಂಬಿಕೆ ಇಲ್ಲ. ನೀವು ಹೋಗಿ ಜಾಯಿನ್ ಆದಮೇಲೆ ಕೈಗೆ, ಎಷ್ಟೋ ಜನ ನಾನೇ ನೋಡಿದ್ದೀನಿ, ಆರ್ಡ್ರ್ ಕೈಗೆ ಬಂದಿದೆ, ಹೋಗಿ ಜಾಯಿನ್ ಆಗೋ ಸಮಯದಲ್ಲಿ ಅಲ್ಲಿ ಇನ್ನೊಬ್ಬ ಕೂತಿಯಾನೆ. ನನಗೆ ಗೊತ್ತಿದ್ದವರಿಗೆ ಒಬ್ಬರಿಗೆ ಆಗಿರುವಂಥ ಒಬ್ಬರು ಡಾಕ್ಟ್ರು, ದೊಡ್ಡ ಪ್ರೊಫೆಸರು,
ಅವ್ರಿಗೆ ವೈಸ್ ಚಾನ್ಸಲರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದೆ, ಟಿ ವಿನಲ್ಲಿ ಸ್ಕ್ರೋಲಿಂಗ್ ಬರ್ತಾ ಇದೆ, ಇಂಥವ್ರನ್ನು ವೈಸ್ ಚಾನ್ಸಲರ್ ಆಗಿ ಅಪಾಯಿಂಟ್ ಮಾಡಿದ್ರಿಂದ ಮರುದಿವ್ಸ ಬೆಳಗ್ಗೆ ಹೋಗಿ ನೋಡುವಷ್ಟೇ ಅಲ್ಲಿ ಇನ್ನೊಬ್ಬರದ್ದು ಅಪಾಯಿಂಟ್ಮೆಂಟ್ ಆಗೋಗಿದೆ. ಅದು ಪೊಲಿಟಿಕಲ್ ಪ್ರೆಷರ್ ಅಂದರೆ. ಆ ರೀತಿಯಾಗಿ 11th ಅವರ್ನಲ್ಲೂ ಕೂಡ ಚೇಂಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಇವುಗಳೆಲ್ಲ ಒಂದು ಅಧಿಕಾರಿಗೆ ಇರಬೇಕಾದಂತಹ ಅರ್ಹತೆಗಳು, ವಿಶೇಷಣಗಳು ಹೇಗೋ ಹಾಗೆ ಈ ಒಂದು ಆತ್ಮತತ್ವವನ್ನು ತಿಳಿಯಬೇಕಾದಂತಹ ಅಧಿಕಾರಿಗೆ ಇರುವಂತಹ ಯೋಗ್ಯತೆ ಯಾವುದು, ಅರ್ಹತೆ ಯಾವುದು, ವಿಶೇಷಣಗಳು ಯಾವುದು ಅಂತ ಕೇಳಿದರೆ ಮನಸೈವೇದ ಮಾಪ್ತವ್ಯಂ, ಮನಸ್ಸಿನಿಂದಲೇ ಇದನ್ನು ತಿಳಿಯಬೇಕು, ಪಡೆಯಬೇಕು. ಆ ಯಾವ ಮನಸ್ಸು ಎಲ್ಲರಿಗೂ ಇದೆ. ಹಾಗಾದರೆ ಎಲ್ಲರಿಗೂ ಯೋಗ್ಯತೆ ಇದೆಯೋ? ಇಲ್ಲ. ಶಾಸ್ತ್ರ ಆಚಾರ್ಯ ಉಪದೇಶ ಶಮದಮಾದಿ ಸಂಸ್ಕೃತಂ ಮನಃ ಆತ್ಮದರ್ಶನೇ ಕರಣಂ. ಶಾಸ್ತ್ರ ಉಪದೇಶ ಮಾಡಿರುತ್ತೆ, ಆಚಾರ್ಯ ಗುರು ಉಪದೇಶ ಮಾಡಿರ್ತಾನೆ. ಗುರುವಿನ ಮುಖಾಂತರವಾಗಿಯೇ ಈ ಒಂದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಾಧನಗಳನ್ನು ತಿಳಿದುಕೊಂಡು ಅದನ್ನು ಅನುಷ್ಠಾನ ಮಾಡುವ ಕ್ರಮಗಳನ್ನು ತಿಳಿದುಕೊಂಡು ಆ ಅನುಷ್ಠಾನವನ್ನು ಮಾಡಿದವನಾದರೆ ಅವನ ಮನಸ್ಸು ಸಂಸ್ಕೃತವಾಗುತ್ತೆ. ಸಂಸ್ಕೃತವಾಗುವುದು ಅಂದ್ರೇನು? ಸಂಸ್ಕಾರ ಭೂಯಿಷ್ಠವಾಗುತ್ತೆ. ಸಂಸ್ಕಾರ ಭೂಯಿಷ್ಠವಾಗುವುದು ಅಂದ್ರೆ ಏನು ಸ್ವಾಮಿ? ಯಾವ ಸಂಸ್ಕಾರ? ಸರ್ಪ ಸಂಸ್ಕಾರ, ಬೇರೆ ಸಂಸ್ಕಾರಗಳೆಲ್ಲ ಇದೆ. ಆ ರೀತಿ ಸಂಸ್ಕಾರವು ಅಂದರೆ ಅದಲ್ಲ. ಸಂಸ್ಕಾರ ಶಬ್ದಕ್ಕೆ ಅರ್ಥ ಗುಣ ಆಧಾನಂ ದೋಷ ಅಪನಯನಂ ವಾ ಸಂಸ್ಕಾರ. ಗುಣವನ್ನು ಆರೋಪಿಸುವಂಥದ್ದು, ಇಲ್ಲ ಇರುವ ದೋಷವನ್ನು ಪರಿಮಾರ್ಜನೆ ಮಾಡುವಂಥದ್ದು, ಇದಕ್ಕೆ ಸಂಸ್ಕಾರ. ನಮ್ಮ ಮನಸ್ಸಿನಲ್ಲಿ ಅನೇಕ ದೋಷ ಇದೆ. ಇದೆಯಾ ಇಲ್ವಾ? ಎಲ್ಲರೂ ಒಪ್ಕೊಳ್ಳೇಬೇಕು. ಇಲ್ಲಿ ಕೂತವರು ಹೇಳಬೇಕು, ಅಲ್ಲಿ ಕೂತವರು ಹೇಳಬೇಕು. ಇಲ್ಲಿ ಕೂತವರೇ ಮೊದಲೇ ಹೇಳಬೇಕು. ದೋಷ ಇಲ್ಲದೆ ಇರುವವನು ಮನುಷ್ಯ ಆಗಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ದೋಷ ಇಲ್ಲ ಆಗ್ಬಿಟ್ರೆ ಅವನೇ ಪರಮಾತ್ಮ. ಆದ್ದರಿಂದ ನಮ್ಮಲ್ಲಿ ದೋಷ ಇರಬೇಕು. ಕೆಲವರು ಇದನ್ನು ವಿತಂಡವಾದನ ಮಾಡ್ತಾ ಇದ್ರು. ಯಾಕಪ್ಪ ಇಂಥ ತಪ್ಪು ಮಾಡ್ತಾ ಇದೆ? ನಾನು ಮನುಷ್ಯ ಅಲ್ವಾ? ನಾನು ಮಾಡೋದು ಸಹಜ, ಮಾಡೇ ಮಾಡ್ತೇನೆ. ಮನುಷ್ಯರಾದವರು ತಪ್ಪು ಮಾಡೋ, ಟು ಎರ್ ಈಸ್ ಹ್ಯೂಮನ್. ಆ ರೀತಿಯಾಗಿ ವಿತಂಡವಾದ ಮಾಡಿದರೆ ಅದನ್ನು ತಿದ್ದುಕೊಳ್ಳೋದು ನಿಜವಾದ ಮನುಷ್ಯನ ಲಕ್ಷಣ. ತಪ್ಪು ಮಾಡೋದು ನಾವು ಮಾಡ್ತೇವೆ, ಪ್ರಾಣಿಗಳು ಮಾಡ್ತಾವೆ. ವ್ಯತ್ಯಾಸ ಏನು? ನಮಗೆ ಬುದ್ಧಿ ಇದೆ, ವಿಚಕ್ಷಣ ಸಾಮರ್ಥ್ಯ ನಮಗೆ ಕೊಟ್ಟಿದ್ದಾನೆ. ಅದನ್ನು ತಿಳ್ಕೊಂಡು ನಾವು ತಿದ್ದುಕೊಳ್ಬೇಕು. ಆ ರೀತಿಯಾಗಿ ಇರುವಂತಹ ಮನಸ್ಸು ಏನಿದೆ, ಶಾಸ್ತ್ರದಿಂದ ಮತ್ತು ಆಚಾರ್ಯರ ಉಪದೇಶ, ಈ ಉಪದೇಶವನ್ನು ತಿಳಿದುಕೊಂಡು ಈ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಥಮ ಸೋಪಾನ ರೂಪವಾಗಿ ಇರುವಂತಹದ್ದು ಯಾವುದು ಅಂತ ಕೇಳಿದರೆ ಶಮದಮಾದಿ ಸಂಸ್ಕೃತಂ ಮನಃ. ಶಮೋ ನಾಮ ಅಂತರಿಂದ್ರಿಯ ನಿಗ್ರಹ, ದಮೋ ನಾಮ ಬಹಿರಿಂದ್ರಿಯ ನಿಗ್ರಹ. ಅಂತರಿಂದ್ರಿಯ ನಿಗ್ರಹ ಮನಸ್ಸಿನ ನಿಗ್ರಹ. ಮನಸ್ಸು ಹುಚ್ಚು ಕುದುರೆ ಹಾಗೆ ಕುಣಿತಾ ಇರುತ್ತೆ, ಅದನ್ನು ಕಟ್ಟಿ ಹಾಕಬೇಕು. ಆ ಮನಸ್ಸನ್ನು ನಿಗ್ರಹ ಮಾಡೋದು. ಆನಂತರದಲ್ಲಿ ಬಹಿರಿಂದ್ರಿಯಗಳು ವಿಷಯದ ಕಡೆಗೆ ಓಡ್ತಾ ಇರುವಂತಹ ಕುದುರೆಗಳಂತೆ ಓಡ್ತಾ ಇರುವಂತಹ ಈ ಇಂದ್ರಿಯಗಳನ್ನು ನಿಗ್ರಹ ಮಾಡಿದವನಿಗೆ ಆ ಒಂದು ಯೋಗ್ಯತೆ ಬರುತ್ತೆ. ಯಾಕೆ ಯೋಗ್ಯತೆ ಬರುತ್ತೆ? ನೀವೇ ಯೋಚನೆ ಮಾಡಿ. ಬೆಳಿಗ್ಗೆ ಸ್ನಾನಾದಿಗಳನ್ನು ಮಾಡಿ ಎಲ್ಲರ ಮನೆಯಲ್ಲೂ ಒಂದು ದೇವತಾ ಗೃಹ ಅನ್ನುವಂಥದ್ದು ಒಂದು ಇರುತ್ತೆ. ಅಲ್ಲಿ ಕೂತ್ಕೊಂಡು ಒಂದು 10 ನಿಮಿಷನಾದರೂ ಧ್ಯಾನ ಮಾಡ್ತಾರೆ ಪ್ರತಿಯೊಬ್ಬರು. ಇಲ್ಲಿ ಕೂತಿರೋರಂತೂ ಖಂಡಿತ 100ಕ್ಕೆ 200% ಧ್ಯಾನ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಯಾಕೆ ಗೊತ್ತಾ? ಇದನ್ನು ಕೇಳುವ ಮನಸ್ಸಿದ್ದವರು ಧ್ಯಾನ ಮಾಡುವ ಮನಸ್ಸಿದ್ದವರೇ ಆಗಿರ್ತಾರೆ, ಅದರಲ್ಲಿ ಸಂಶಯವೇ ಇಲ್ಲ. ಇಲ್ಲದೆ ಹೋದರೆ ಇಲ್ಲಿ ಬಂದು ಕೂರೋದಿಲ್ಲ. ಪ್ರಾಪಂಚಿಕ ವಿಷಯದ ಕಡೆಗೆ ಆಭಿಮುಖ್ಯ ಮನಸ್ಸಿಂದ ಇದ್ದರೆ ಆ ಕಡೆ ಹೋಗ್ತಾರೆ ಹೊರತು ಇಲ್ಲಿ ಬರೋದಿಲ್ಲ. ಇಲ್ಲಿ ಬಂದಿದ್ದಾರೆ ಅಂದರೆ ಎಲ್ಲರೂ ಧ್ಯಾನ ಮಾಡೋರೆ. ನಿಮಗೆ ಅನುಭವದಲ್ಲಿ ಇದೆ, ಅದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಕೂತ್ಕೊಳ್ತೀರಾ, ಧ್ಯಾನ ಮಾಡಲಿಕ್ಕೆ ಕೂತ್ಕೊಳ್ತೀರಾ, 10 ನಿಮಿಷ ಧ್ಯಾನ ಮಾಡಿದೆ, ಏನೂ ಡಿಸ್ಟರ್ಬ್ ಇರಬಾರ್ದು. ಆ ಸಂದರ್ಭದಲ್ಲಿ ಧ್ಯಾನಕ್ಕೆ ಕೂತಾಗ ನಿರ್ಮಲವಾದ ಮನಸ್ಸಿನಿಂದ ಧ್ಯಾನ ಪ್ರತಿನಿತ್ಯವೂ ಸಾಧ್ಯವೇ? ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಸಾಧ್ಯವಾಗೋದಿಲ್ಲ. ಕಣ್ಣು ಮುಚ್ಚಿಕೊಂಡು ಕೂತಿರ್ತೀವಿ, ಹೊರಗಿಂದೇನು ಕಾಣೋದಿಲ್ಲ ಅಷ್ಟೇ. ಮನಸ್ಸು ಹೊರಗಿನ ರೂಪನೇ ನೋಡ್ತಾ ಇರುತ್ತೆ, ಇದು ಓಡ್ತಾ ಇರುತ್ತೆ. ನೀವು ನೋಡಿ, ಮನಸ್ಸಿಂದ ಒಂದು ವಿಚಿತ್ರ ಗತಿ ಅಂದರೆ ಮಕ್ಕಳಿದ್ದ ಹಾಗೆ. ಮಕ್ಕಳಿಗೆ ನೋಡಪ್ಪ, ನೀವು ಎಲ್ಲಿ ಬೇಕಾದರೂ ಆಟ ಆಡಿ, ಆ ರೂಮಿನ ಹತ್ರ ಮಾತ್ರ ಹೋಗಬೇಡಿ ಅಂತ ಮನೆಯವರು ಹೇಳಿದರು ಅಂದರೆ ಮಕ್ಕಳಿಗೆ ಕುತೂಹಲ ಅಲ್ಲೇ. ಎಲ್ಲ ಕಡೆ ಹೋಗಬಹುದು, ಆಟ ಆಡ್ಬೋದು, ಅಲ್ಲಿ ಮಾತ್ರ ಹೋಗಬೇಡಿ ಅಂತ ಹೇಳಿದ್ದಾರೆ. ಅಲ್ಲೇನೋ ಇದೆ ಮೊದಲು ಅಂತ ತಿಳಿಬೇಕು, ಅಲ್ಲಿಗೆ ಹೋಗ್ತದೆ ಮನಸ್ಸು. ಹಾಗೆ ನಮ್ಮ ಮನಸ್ಸು ಏನಿದೆ, ಎಲ್ಲೂ ಹೊರಗಡೆ ಹೋಗಬಾರದು ಅನ್ನೋ ದೃಷ್ಟಿಯಿಂದ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು.
ಆವಾಗಲೂ ಅದು ಹೊರಗಡೆ ಓಡೋದು ಜಾಸ್ತಿ. ಕಣ್ಣು ಬಿಟ್ಕೊಂಡಾಗ ಅಷ್ಟು ಓಡೋದಿಲ್ಲ, ಕಣ್ಣು ಮುಚ್ಚಿಕೊಂಡಾಗ ಹೊರಗಡೆ ಓಡೋದು ಜಾಸ್ತಿ. ಅದಕ್ಕೆ ಕಿವಿಗೂ ಹತ್ತಿ ಹಾಕ್ಕೊಂಡು ಕೂತ್ಕೋಬೇಕು ಧ್ಯಾನ ಮಾಡುವಾಗ. ಕಿವಿಯನ್ನು ಹೊರಗಿನ ಶಬ್ದ ಬರುತ್ತೆ. ಇವನು ಒಳ್ಳೆ ಧ್ಯಾನ ಮಾಡ್ತಾ ಇರ್ತಾನೆ, ಹೊರಗಡೆ ಯಾವನೋ ಒಬ್ಬ ಹಾರ್ನ್ ಮಾಡ್ಲಿಕ್ಕೆ ಶುರು ಮಾಡಿದ, ಸ್ವಲ್ಪ ಅವನನ್ನು ಮುಂದೆ ಹೋಗ್ಲಿಕ್ಕೆ ಹೇಳಮ್ಮ ಅಂತಲಾದರೂ ಹೇಳ್ತಾನೆ. ಅಲ್ಲಿ ಧ್ಯಾನ ವಿಕ್ಷೇಪವಾಯ್ತು ತಾನೆ, ಧ್ಯಾನಕ್ಕೆ ಭಂಗ ಆಯ್ತು ತಾನೆ. ಅಥವಾ ಹಾಲು ಹಾಕೊಂಡು ಬರ್ತಾನೆ, ಹೆಂಡತಿ ಏನೋ ಸ್ನಾನಕ್ಕೆ ಹೋಗಿರ್ತಾಳೋ ಎಲ್ಲೋ ಹೋಗಿರ್ತಾಳೆ, ಎಲ್ಲೋ ಹೋದಿಯೇ ಹಾಲು ಬಂದಿದೆಯಲ್ಲ, ಧ್ಯಾನ ಕೂತವನಿಗೆ ಧ್ಯಾನ ಭಂಗವಾಯಿತು. ಇಲ್ಲ ಫೋನ್ ಬರುತ್ತೆ, ಇದೊಂದು ರಗಳೆ ಇದ್ದೇ ಇದೆಯೋ. ಇವತ್ತು ಮೊದಲಾದರೆ ಬರೇ ಒಂದು ಲ್ಯಾಂಡ್ಲೈನ್ ಇತ್ತು. ಲ್ಯಾಂಡ್ಲೈನ್ ಇದ್ದರೆ ಎಷ್ಟೊತ್ತಾದ್ರೂ ಬರ್ಕೊಳ್ಳಿ, ದೂರದಲ್ಲಿದ್ದರೆ ಗೊತ್ತಾಗ್ತಾ ಇರಲಿಲ್ಲ. ಈಗೆಲ್ಲ ಧ್ಯಾನ ಮಾಡುವಾಗಲೂ ಮೊಬೈಲಲ್ಲೇ ಇಟ್ಟಿರ್ತಾರೆ. ನಾನು ಹೇಳ್ತೇನೆ, ಧ್ಯಾನ ಮಾಡುವಾಗ ಮೊಬೈಲ್ನೆಲ್ಲ ತೊಗೊಂಡೋಗಿ ಅದನ್ನೊಂದು ರೂಮ್ನಲ್ಲಿ ಹಾಕಿ ಬಾಗಿಲು ಹಾಕಿ ಬಂದು ಕೂತ್ಕೊಳ್ಳಿ. ಧ್ಯಾನ ಮಾಡುವಾಗ ಮೊಬೈಲ್ ಹತ್ತಿರ ಇಟ್ಕೊಳ್ಬೇಡಿ. ಯಾಕೆಂದರೆ ಅಂತಹ ತಲೆ ಹೋಗುವಂತಹ ಪ್ರಸಂಗ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪ್ರಸಂಗ ಬರುವಂತಹ ಸಂದರ್ಭದಲ್ಲಿ ಬೇಕಾದರೆ ಇಟ್ಕೊಳ್ಳಿಯೇ ಹೊರತು ಪ್ರತಿನಿತ್ಯವೂ ಅದನ್ನ ಯಾಕೆ ಇಟ್ಕೊಳ್ಬೇಕು? ಎಲ್ಲರಿಗೂ ಅತ್ಯಂತ ಪ್ರತಿಬಂಧಕವಾಗಿರೋದು ಇವತ್ತು ಅಂತ ಹೇಳಿದರೆ ಈ ಮೊಬೈಲು, ಚಲದೂರವಾಣಿ. ಇದು ಬಹಳ ಮೋಸ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿಬಂಧಕಗಳು ಇವೆಲ್ಲ ಇರೋದ್ರಿಂದ ಈ ಪ್ರತಿಬಂಧಕಗಳನ್ನೆಲ್ಲ ಮೆಟ್ಟಿ ನಿಂತು ಧ್ಯಾನ ಮಾಡಬೇಕು ಅಂದರೆ ಅವನಿಗೆ ಮನಸ್ಸು ಎಷ್ಟು ಒಂದು ದೃಢವಾಗಿರಬೇಕು. ಆ ಧೃತಿ, ದಾರ್ಢ್ಯ, ಮನಸ್ಸಿನ ದಾರ್ಢ್ಯ ಅದು ಸುಮ್ಮನೆ ಬರೋದಿಲ್ಲ, ಒಂದು ದಿವಸಕ್ಕೆ ಬರುವಂಥದ್ದಲ್ಲ. ಆ ಮನಸ್ಸಿನ ದಾರ್ಢ್ಯವನ್ನು ನಾವು ಸಂಪಾದನೆ ಮಾಡಬೇಕಾದ್ರೆ ಹೇಗೆ? ಈ ಹುಚ್ಚು ಮನಸ್ಸನ್ನು ನಿಯಂತ್ರಣಕ್ಕೆ ತರುವ ವಿಧಾನ ಯಾವುದು ಅಂತ ಕೇಳಿದರೆ ಅದಕ್ಕಾಗಿಯೇ ಹುಟ್ಟುಕೊಂಡಿದೆ ಯೋಗಶಾಸ್ತ್ರ. ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪ್ರಾಣಬಂಧನಮ್ಮೆ ಸೌಮ್ಯ ಮನಃ ಅಂತ ಶ್ರುತಿಯಲ್ಲಿ ಏನು ಹೇಳಿದೆಯೋ ಅದನ್ನು ಇಟ್ಟುಕೊಂಡು ಪ್ರಾಣವನ್ನು ಬಂಧಿಸಿದರೆ ಮನಸ್ಸು ಬದ್ಧವಾಗುತ್ತೆ. ಮನಸ್ಸನ್ನು ನಿಗ್ರಹ ಮಾಡಬೇಕು ನೀವು ಅಂತ ಹೇಳಿದರೆ ಇನ್ನು ಯಾವುದರಿಂದಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಾಣಬಂಧನವನ್ನು ಮಾಡಿ. ಪ್ರಾಣಬಂಧನ ಮಾಡೋದು ಅಂದರೆ ಪ್ರಾಣಾಯಾಮ. ಪ್ರಾಣಾಯಾಮವನ್ನು ಮಾಡುವಾಗ ಪೂರಕ, ಕುಂಭಕ, ರೇಚಕ, ಅದರಲ್ಲೂ ಬಾಹ್ಯ ಕುಂಭಕ, ಆಂತರ ಕುಂಭಕ. ನೀವಿಲ್ಲಿ ಎಷ್ಟೋ ಜನ ಯೋಗದ ಒಂದು ಆಸನಗಳನ್ನು ಈಗೆಲ್ಲ ಕಡೆಯಲ್ಲೂ ಯೋಗ ಮೆರಿತಾ ಇದೆ, ವಿಶ್ವವ್ಯಾಪಿಯಾಗಿದೆ. ಆದರೆ ಆ ಯೋಗದ ಉದ್ದೇಶ ಮರ್ತು ಹೋಗಿದೆ. ಕೇವಲ ಶಾರೀರಿಕ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಮಾತ್ರ ಉಪಯುಕ್ತವಾಗ್ತಾ ಇದೆ. ಈಗ ಶಾರೀರಿಕ ರಕ್ಷಣೆ ಮಾಡಿಕೊಳ್ಬಾರ್ದು ಅಂತ ಹೇಳ್ತಾ ಇಲ್ಲ. ಶಾರೀರಿಕ ರಕ್ಷಣೆ ಎನ್ನುವಂತಹದ್ದು ಸೆಕೆಂಡರಿ. ಮೂಲ ಉದ್ದೇಶ ಅದು ನಿಮ್ಮನ್ನು ಮೋಕ್ಷ ಮಾರ್ಗದ ಕಡೆಗೆ ನಿಮ್ಮನ್ನು ತಯಾರಿ ಮಾಡೋದಕ್ಕೆ ಈ ಯೋಗಶಾಸ್ತ್ರ ಸಾಧನಗಳನ್ನು ಹೇಳಿದೆ. ಅದರಲ್ಲಿ ಮೊದಲನೆಯದು ಪ್ರಾಣಾಯಾಮ. ಪ್ರಾಣಾಯಾಮ, ಯಮ, ನಿಯಮ, ಆಸನ ಇತ್ಯಾದಿಗಳೆಲ್ಲ ಒಂದು ಕೂತ್ಕೊಳ್ಬೇಕಾದ್ರೆ, ಈಗ ನೋಡಿ ನಾವು ಕೂತ್ಕೊಂಡು 1 ಗಂಟೆ ಒಂದೇ ಆಸನದಲ್ಲಿ ಕೂತ್ಕೊಳ್ಳಿ ನೋಡೋಣ, ಎಷ್ಟು ಜನರಿಗೆ ಆಸನ ಸಿದ್ಧಿ ಆಗಿದೆ. ಆಸನ ಸಿದ್ಧಿ ಅಂದರೆ ಈ ಆಸನ ಸಿದ್ಧವಾಗಿರುತ್ತೆ, ಅದಲ್ಲ. ಬದ್ಧ ಪದ್ಮಾಸನದಲ್ಲಿ ಕೂತ್ಕೋಬೇಕು. ಬದ್ಧ ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಯೋಗಶಾಸ್ತ್ರ ಹೇಳುತ್ತೆ. ಆಗಲಿಲ್ಲ, ನೀವು ಕಾಲು ನೋವು ಬರುತ್ತೆ ಸ್ವಾಮಿ, ಇಲ್ಲಿ ಕೂತ್ಕೊಳ್ಳೋದು ಹೇಗೆ 1 ಗಂಟೆ ಆಗೋದಿಲ್ಲ ಅಂತ ಹೇಳಿದರೆ ಬೇಡ. ನಿಮಗೆ ಯಾವ ರೀತಿ ಕೂತ್ಕೊಂಡ್ರೂ 1 ಗಂಟೆವರೆಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೋ ಆ ರೀತಿಯಾಗಿ ಕೂತ್ಕೊಳ್ಳಿ. ಅದು ಆಸನ. ಸ್ಥಿರ ಸುಖಂ ಆಸನಂ, ಯೋಗಶಾಸ್ತ್ರದ ಯೋಗಸೂತ್ರ. ಸ್ಥಿರ ಸುಖಂ ಆಸನಂ, ಸ್ಥಿರವಾಗಿ ಅಂದರೆ 1 ಗಂಟೆ ಅಥವಾ ಅರ್ಧ ಗಂಟೆ, ಒಂದೇ ಸಾರಿ 1 ಗಂಟೆ ಕೂರ್ಲಿಕ್ಕೆ ಹೋಗಬೇಡಿ, ಮತ್ತು ಮರುದಿವಸ ಹೇಳೋಕ್ಕಾಗಲ್ಲ. ಏನು ಮಾಡಬೇಕು? 5 ನಿಮಿಷ ನಾನು ಅಲುಗಾಡದೆ, ಕಿಂಚಿತ್ತೂ ಅಲುಗಾಡದೆ, ದೇಹದ ಒಂದು ಚಲನೆ ಒಂದಷ್ಟು ಇರಕೂಡುದು, ತೃಣಪ್ರಾಯವಾಗಿಯೂ ಇರಕೂಡುದು. ಆ ರೀತಿಯಾಗಿ 5 ನಿಮಿಷ ಇವತ್ತು ಅಭ್ಯಾಸ ಮಾಡ್ತೇನೆ, ನಾಳೆ ದಿವಸ 5 ನಿಮಿಷ, ನಾಡಿದ್ದು 6 ನಿಮಿಷ. ಹೀಗೆ ಆ ಒಂದು ಸಮಯವನ್ನು ಹೆಚ್ಚಿಸ್ತಾ ಹೋಗಿ ಆಸನ ಸಿದ್ಧಿ ಆಗುತ್ತೆ. ಆಸನ ಸಿದ್ಧಿ ಆಯಿತು ಅಂತ ಹೇಳಿದರೆ ಕೂತ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲಪ್ಪ. ಇದು ಮೊದಲನೇದು ಸೋಮಾನ. ಕೂತ್ಕೊಳ್ಳಿಕ್ಕೆ 1 ಗಂಟೆ ಕೂತ್ಕೊಂಡು ನಾನು ಧ್ಯಾನ ಮಾಡಬಲ್ಲೆ, ಆ ಸಿದ್ಧಿ ಆಯಿತು, ಆಸನ ಸಿದ್ಧಿ. ಈ ರೀತಿಯಾಗಿ ಆಸನಾದಿಗಳು, ಆ ಯಮ, ನಿಯಮ, ಆಸನ ಇತ್ಯಾದಿಗಳು ಸಿದ್ಧವಾದ ನಂತರ ಆಮೇಲೆ ಪ್ರಾಣಾಯಾಮ. 1 ಗಂಟೆ ಕೂತ್ಕೊಳ್ಳಿಕ್ಕೆ ಆಗುತ್ತೆ ಅಂದರೆ 1 ಗಂಟೆ ಪ್ರಾಣಾಯಾಮ ಮಾಡಿ. 1 ಗಂಟೆ ಮಾಡಲಿಕ್ಕೆ ಆಗೋಲ್ಲ ಸ್ವಾಮಿ, ನಾವು ಆಫೀಸಿಗೆ ಹೋಗಬೇಕು. ಸರಿ, 5 ನಿಮಿಷ ಮಾಡ್ಬೋದು ತಾನೆ. ಪ್ರಾಣಾಯಾಮವನ್ನು ಮಾಡುವಾಗ ಪೂರಕ, ಕುಂಭಕ, ರೇಚಕ ಅನ್ನುವಂಥದ್ದಿದೆ. ಚಂದ್ರನಾಡಿಯಿಂದ ಪೂರಕ, ಸೂರ್ಯನಾಡಿಯಿಂದ ರೇಚಕ ಬಿಡುವಂಥದ್ದು, ಮಧ್ಯದಲ್ಲಿ ಕೆಲವೊಂದಷ್ಟು ಹೊತ್ತು ಹೊಟ್ಟೆಯಲ್ಲಿ ಆ ವಾಯುವನ್ನು ಸ್ತಂಭನ ಮಾಡುವಂಥದ್ದು,
ಆ ಸ್ತಂಭನ ಆಂತರ ಸ್ತಂಭನ ಬಿಟ್ಟ ನಂತರ ಕೆಲವೊಂದಷ್ಟು ಹೊತ್ತು ವಾಯುವನ್ನು ತೆಗೆದುಕೊಳ್ಳದೇನೆ ಇದ್ದಾಗ ಅದು ಬಾಹ್ಯ ಸ್ತಂಭನ. ಈ ರೀತಿಯಾಗಿ ಪೂರಕ, ಕುಂಭಕ, ರೇಚಕ, ನಮ್ಮಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾರಲ್ಲ, ಋಷಿಮುನಿಗಳು ಯಾಕೆ ಇಟ್ಟಿದ್ದಾರೆ? ಸುಮ್ಮನೆ ಅವ್ರಿಗೇನು ಕೆಲಸ ಇಲ್ಲ ಅಂತ ಮಾಡಿದ್ದಲ್ಲ. ಅಥವಾ ಈಗೆಲ್ಲ ಪ್ರಾಣಾಯಾಮ ಮಾಡೋದಂದ್ರೆ ಮೂಗು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅರ್ಥವೇ ಇಲ್ಲ. ಇವೆಲ್ಲ ಔಪಚಾರಿಕವಾದಂಥ ಕ್ರಿಯೆಗಳಾಗಿ ನಿಂತಿವೆ ಇಂದಿನ ವಿವಾಹ ಪದ್ಧತಿಯಂತೆ. ದಯವಿಟ್ಟು ಯಾರು ಅನ್ಯಥಾ ಭಾವಿಸಬೇಡಿ. ಕೆಲವೊಂದಷ್ಟು ನಮ್ಮ ಭಾರತೀಯ ಆರ್ಷೇಯ ಪರಂಪರೆಯಲ್ಲಿ ಬಂದಿರುವಂತಹ ವಿಷಯಗಳ ಮಹತ್ವವನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರಿಂದ ಇವತ್ತು ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮನ್ನು ನಾವು ತಿಳಿಯದ ಸ್ಥಿತಿಯಲ್ಲಿ, ನಮ್ಮನ್ನು ನಾವು ತಿಳಿಯಬೇಕಾದ್ರೆ ನಾಳೆ ದಿವಸ ಅಮೆರಿಕದಿಂದ ಒಬ್ಬ ಬಂದು ಇಲ್ಲಿ ನಮಗೆ ಉಪದೇಶ ಮಾಡ್ತಾನೆ. ಆ ಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ಇವತ್ತು ಅಮೆರಿಕ ದೇಶದಲ್ಲಿ, ಸ್ಪೈನ್ ದೇಶದಲ್ಲಿ, ಈವನ್ ಕಮ್ಯುನಿಸ್ಟ್ ದೇಶವಾದ ರಷ್ಯಾದಲ್ಲಿ, ಜರ್ಮನಿಯಲ್ಲಿ ನಡೀತಾ ಇರುವಂತಹ ಭಾರತೀಯ ಆರ್ಷೇಯ ಪರಂಪರೆಗೆ ಸಂಬಂಧಿಸಿರುವಂತಹ ಸಂಸ್ಕಾರ ವಿಷಯಗಳಲ್ಲಾಗಲಿ, ಯಾವುದೇ ವೇದಕ್ಕೆ ಸಂಬಂಧಪಟ್ಟಂತಹ ಆಧ್ಯಾತ್ಮಿಕ ವಿಚಾರಗಳಲ್ಲಾಗಲಿ ಅಲ್ಲಿ ನಡೀತಾ ಇರುವಷ್ಟು ಸಂಶೋಧನೆ ದೌರ್ಭಾಗ್ಯವಶಾತ್ ನಮ್ಮ ಭಾರತದಲ್ಲಿ ನಡೀತಾ ಇಲ್ಲ. ಯಾವ ಒಂದು ಸರ್ಕಾರವೂ ಅದಕ್ಕೆ ಅನುದಾನ ಕೊಡ್ತಾ ಇಲ್ಲ, ಪ್ರೋತ್ಸಾಹ ಕೊಡ್ತಾ ಇಲ್ಲ. NGOs ಕೆಲವೊಂದಷ್ಟು ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಎಷ್ಟು ಮಾಡಲಿಕ್ಕೆ ಸಾಧ್ಯ? ದೊಡ್ಡ ದೇಶ ನಮ್ಮದು, 125 125 ಕರೋಡ್ ದೇಶವಾಸಿಯೋ ಅಂತ ಇವರು ಹೇಳ್ತಾರೆ. 21ನೇ ದಿವಸವನ್ನು ವಿಶ್ವವ್ಯಾಪಿ ಯೋಗ ದಿವಸ ಅಂತ ಘೋಷಣೆ ಮಾಡಿದ್ದಾರೆ. ಮೋದಿಯವರು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಪ್ರಜೆಗಳಾಗಿದ್ದವರ ನಮ್ಮ ಒಂದು ಜಾಗೃತಿ ನಮ್ಮಲ್ಲಿ ನಾವೇ ಮಾಡಿಕೊಳ್ಳದೆ ಹೋದರೆ ಯಾರು ಬಲವಂತವಾಗಿ ಇನ್ನೊಬ್ಬರನ್ನು ಎಚ್ಚರಿಸೋದಕ್ಕೆ ಸಾಧ್ಯವಿಲ್ಲ. ನಿದ್ದೆ ಬಂದವನನ್ನು ಎಬ್ಬಿಸಬಹುದೇ ಹೊರತು ನಿದ್ದೆ ಬಂದಂತೆ ನಟಿಸುವವನನ್ನು ಎಬ್ಬಿಸೋದಕ್ಕೆ ಸಾಧ್ಯವಿಲ್ಲ ತಾನೇ. ನಾವು ಜಾಗೃತರಾಗಬೇಕು. ನಮ್ಮ ಸ್ವತ್ತು ಏನಿದೆ, ಎಲ್ಲಿಂದ ಬರಬೇಕು? ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ನಾವು ಹೇಳಿಕೊಡಬೇಕು. ಬಾಲ್ಯದಲ್ಲಿ ಆ ಸಂಸ್ಕಾರವನ್ನು ಕೊಟ್ಟರೆ ಇವತ್ತು ಸಮಾಜ ಇಷ್ಟ ಹಾಳಾಗ್ತಾ ಇರಲಿಲ್ಲ. ಇವತ್ತು ನೋಡಿ, ಬೇರೆ ಎಲ್ಲರೂ ಕೂಡ ಸಣ್ಣ ಮಕ್ಕಳ ಮನಸ್ಸನ್ನೇ ಕೂಡ ತಿರುಗಿಸುವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಸಿಮಣ್ಣಿನಂತೆ ಇರುವಂತಹ ಮನಸ್ಸು, ಆ ಮನಸ್ಸಿಗೆ ಕೊಟ್ಟಂತಹ ಸಂಸ್ಕಾರ ಹೆಮ್ಮರವಾಗಿ ಬೆಳೆಯುತ್ತೆ. ಅದು ಯಾವುದು ಒಳ್ಳೆ ಸಂಸ್ಕಾರ ಕೊಡ್ತಿರೋ ಒಳ್ಳೆ ರೀತಿಯಲ್ಲಿ ಬೆಳೀತಾರೆ, ಕುಸಂಸ್ಕಾರವನ್ನು ಕೊಟ್ಟರೆ ಆ ರೀತಿಯಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಆಚಾರ ಉಪದೇಶ ಶಮ ದಮಾದಿ ಸಂಸ್ಕೃತಂ ಈ ಮನಸ್ಸಿನ ಒಂದು ಸಂಸ್ಕಾರವಾಗಬೇಕು. ಸಂಸ್ಕಾರವಾದಾಗ ಆ ಮನಸ್ಸು ನಮ್ಮನ್ನು ಆ ಕಡೆಗೆ ತಿರುಗಿಸಿ ನಿಲ್ಲಿಸುತ್ತೆ. ಸಂಸ್ಕೃತವಾದರೆ ಹೇಗೆ ಸಂಸ್ಕಾರ? ಮಲಿನವಾದ ಕನ್ನಡಿಯಲ್ಲಿ ನಮ್ಮ ಸ್ವರೂಪ ಪ್ರತಿಬಿಂಬವಾಗೋದಿಲ್ಲ. ಆವಾಗ ಆ ಮೊದಲನೇದಾಗಿ ಮಾಡುವಂಥದ್ದೇನು? ಆ ಸಾಧಕವಾದಂಥ ದರ್ಪಣವನ್ನು, ಕನ್ನಡಿಯನ್ನು ಶುಚಿಗೊಳಿಸುವಂಥದ್ದು. ಚೆನ್ನಾಗಿ ಉಜ್ಜಿ ತೊಳೆದು ಅದನ್ನು ಶುಚಿಗೊಳಿಸಿದ ನಂತರ ನಮ್ಮ ಮುಖ ಹೇಗೆ ಪ್ರತಿಬಿಂಬಿತವಾಗುತ್ತೋ ನಮ್ಮ ಮನಸ್ಸಿನಲ್ಲಿ ಈ ಒಂದು ಅರಿಷಡ್ವರ್ಗಗಳು ಅಂತ ಏನಿದೆಯೋ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಈ ಕಾಮಕ್ರೋಧಾದಿ ಅರಿಷಡ್ವರ್ಗಗಳು ತುಂಬಿಕೊಂಡು ಬಿಟ್ಟಿದ್ದಾವೆ. ಆ ತುಂಬಿಕೊಂಡು ಬಿದ್ದಾಗ ಇವನಿಗೆ ಆತ್ಮದರ್ಶನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮನಸ್ಸು ಅತ್ಯಂತ ಕಲ್ಮಶಯುಕ್ತವಾಗಿದೆ. ಕಲ್ಮಶಯುಕ್ತವಾಗಿರುವಂತಹ ಮನಸ್ಸಿನಲ್ಲಿ ಆತ್ಮಚೈತನ್ಯದ ಪ್ರತಿಫಲನ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಆ ಮನಸ್ಸನ್ನು ತೊಳೆಯಿರಿ. ತಾಮ್ರದ ಪಾತ್ರೆ, ಹಿತ್ತಾಳೆಯ ಪಾತ್ರೆ ಆದರೆ ತೊಳೆಯಬೇಕು. ಹೊಳೆಯೋದಕ್ಕೋಸ್ಕರ ಹುಣಸೆ ಹಣ್ಣನ್ನು ಹಾಕಿ ತೊಳೆಯುವಂಥದ್ದು. ಹುಣಸೆ ಹಣ್ಣೇ ಹಾಕಬೇಕು ಅದಕ್ಕೆ. ನೀವಿನ್ನೇನು ಕಾಗದ ಹಾಕಿ ಉಜ್ಜುತ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ. ಯಾವುದಕ್ಕೆ ಯಾವುದು ಬೇಕೋ ಅದನ್ನೇ ಹಾಕಬೇಕು. ಅದನ್ನೇ ಹಾಕಿ ಉಪಯೋಗ ಮಾಡಿದಾಗ ಅದು ಹೇಗೆ ಫಳಫಳವಾಗಿ ಹೊಳೆಯುತ್ತೋ ಹಾಗೆ ಈ ಮನಸ್ಸಿನಲ್ಲಿರುವಂತಹ ಕಶ್ಮಲವನ್ನೆಲ್ಲ ಹೋಗಿಸಬೇಕು ಅಂತಾದರೆ, ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಮನಸ್ಸನ್ನು ಜಯಿಸಬೇಕು ಅಂತಾದರೆ, ಮನಸ್ಸನ್ನು ಜಯಿಸುವಂತಹ ಸಾಧನದಲ್ಲಿ ಮೊದಲನೆಯದಾಗಿ ಪ್ರಾಣಬಂಧನ, ಪ್ರಾಣಾಯಾಮವನ್ನು ಮಾಡಿ. ಪ್ರಾಣಾಯಾಮ ಒಂದನ್ನು ಮಾಡಿದಾಗ ಮನಸ್ಸು ನಮ್ಮ ವಶಕ್ಕೆ ಬರುತ್ತೆ ಹೊರತು ಅಲ್ಲಿಯವರೆಗೆ ಮನಸ್ಸು ವಶಕ್ಕೆ ಬರುವುದಿಲ್ಲ. ಯೋಗೋಪನಿಷತ್ತುಗಳಲ್ಲಿ ಯೋಗತಾರಾವಳ್ಯುಪನಿಷು, ಯೋಗಶಿಖೋಪನಿಷತ್ತು ಇತ್ಯಾದಿ ಉಪನಿಷತ್ತುಗಳು, 5-6 ಉಪನಿಷತ್ತುಗಳು ಯೋಗೋಪನಿಷತ್ತುಗಳಿದ್ದಾವೆ. ಆ ಯೋಗೋಪನಿಷತ್ತುಗಳಲ್ಲಿ ಎಲ್ಲ ಕಡೆಯಲ್ಲೂ ಈ ವಿವರಣೆ ನಮಗೆ ಸಿಗುತ್ತೆ. ಹೇಗೆ ಅಂದರೆ ಪ್ರಾಣಾಯಾಮವನ್ನು ಹೇಗೆ ಸಿದ್ಧಿ ಮಾಡಿಕೊಳ್ಬೇಕು. ಆ ಪ್ರಾಣಾಯಾಮದ ವಿಚಾರವಾಗಿಯೇ ಹೇಳ್ತಾ ಹೋದರೂ ಒಂದು ದಿವಸದ ಉಪನ್ಯಾಸ ಪೂರ್ತಿ ಹೇಳ್ಬೋದು. ಅಷ್ಟು ಇದೆ ಮಹತ್ವ ಪ್ರಾಣಾಯಾಮದ. ಸುಲಭವಾಗಿ ನಮ್ಮ ಕೈಲಿ ಇರುವಂತಹ ಆಯುಧ. ಪ್ರಾಣಾಯಾಮ ಮಾಡಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ನೀವೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಇನ್ನೇನೋ ಕಷ್ಟಪಟ್ಟು ಬೆಟ್ಟ ಹತ್ತಬೇಕಾಗಿಲ್ಲ.
ಮನೆಯಲ್ಲೇ ಕೂತಲ್ಲಿ ನಾವು ಸಿದ್ಧಿ ಮಾಡಿಕೊಳ್ಬಹುದು. 3 ತಿಂಗಳಲ್ಲಿ ಇದನ್ನು ಚಾಲೆಂಜ್ ಆಗಿ ತಗೊಂಡು ಮಾಡಿಕೊಳ್ಳುವಂತಹ ಸಿದ್ಧಿ ಮಾಡಿಕೊಳ್ಳುವಂತಹ ಅವಕಾಶ ಇದೆ. ವಿವರಣೆ ನಾನು ಹೇಳ್ತೇನೆ ನಿಮಗೆ. ನಾನು ಹೇಳಿದ್ದು ಸುಳ್ಳು ಅಂತಾದರೆ ನಿಮಗೆ ಆಧಾರದ ಪುಸ್ತಕಗಳನ್ನು ಕೊಡ್ತೇನೆ, ನೀವೇ ಓದಿ ತಿಳ್ಕೊಳ್ಬಹುದು. ನಾನು ಸ್ವಯಂ ಆಗಿ ಏನೂ ಹೇಳ್ತಾ ಇಲ್ಲ. ಇರುವಂತಹ ವಿಚಾರ ಯಾವುದು? ಪ್ರಾಣಾಯಾಮವನ್ನು ಮೊದಲನೆಯದಾಗಿ ಈ ಪೂರಕ, ಕುಂಭಕ, ರೇಚಕದಲ್ಲಿ ಪ್ರತಿನಿತ್ಯ 10 ಪ್ರಾಣಾಯಾಮ ಮಾಡಿ. ಪೂರಕ, ಕುಂಭಕ, ರೇಚಕ ಇದಿಷ್ಟು ಆದ ನಂತರ 1 ಪ್ರಾಣಾಯಾಮ ಆಯಿತು. ಮೊದಲು ಈ ನಾಡಿಯಿಂದ ಈ ನಾಸಿಕಾ ರಂಧ್ರದಿಂದ ಶುರು ಮಾಡ್ತೀರಾ. ಇಲ್ಲಿ ಗಾಳಿಯನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಹೊಟ್ಟೆಯಲ್ಲಿ ನಿಲ್ಲಿಸಿ ಆನಂತರದಲ್ಲಿ ಈ ಹೊಳ್ಳೆಯಿಂದ ಬಿಡಬೇಕು. ಅದಕ್ಕೆ ಕಾಲ ನಿಯಮವೂ ಇದೆ. ಇಲ್ಲಿ ತೆಗೆದುಕೊಳ್ಳುವಾಗ ಎಷ್ಟು ಸಮಯವನ್ನು ತೆಗೆದುಕೊಳ್ತೀರೋ ಅದರ 4 ಪಟ್ಟು ಹೊಟ್ಟೆಯಲ್ಲಿ ನಿಲ್ಲಿಸುವ ಸಮಯ. ಇಲ್ಲಿ ತೆಗೆದುಕೊಂಡ ಸಮಯಕ್ಕೆ 2 ಪಟ್ಟು, ಅಂದರೆ 1:4:2 ಈ ಕ್ರಮದಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕು. ಈ ಚಂದ್ರನಾಡಿಯಿಂದ ಆರಂಭಿಸಿ ಸೂರ್ಯನಾಡಿಯಲ್ಲಿ ಬಿಡಬೇಕು. ಆನಂತರದಲ್ಲಿ ಬಿಟ್ಟ ನಾಡಿಯಲ್ಲಿ ಪುನಃ ತೆಗೆದುಕೊಂಡು ಸೂರ್ಯನಾಡಿಯಲ್ಲಿ ಶುರು ಮಾಡಿ, ಕುಂಭಕ ಮಾಡಿ, ರೇಚಕ ಮಾಡಿ. ಈ ರೀತಿ ಮಾಡುವಾಗ 1 ಪ್ರಾಣಾಯಾಮ. ಇಂತಹ ಪ್ರಾಣಾಯಾಮಗಳನ್ನು 10 ಮಾಡಿ ದಿನಕ್ಕೆ. ಆ ಪ್ರಾಣಾಯಾಮದಲ್ಲಿ ಮನಸ್ಸು ನಿಗ್ರಹವಾಗುತ್ತಾ ಬರುತ್ತೆ, ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಎರಡನೆಯದಾಗಿ BP ಮತ್ತು ಕೊಲೆಸ್ಟ್ರಾಲ್ ಇವುಗಳೆಲ್ಲ ತಗ್ಗುವಂತಹ ಲಕ್ಷಣಗಳು ನಿಮ್ಮ ಅನುಭವಕ್ಕೆ ಬರುತ್ತೆ. ಮೊದಲು ನೀವು ಇದನ್ನು ಶುರು ಮಾಡಿದಾಗ ನಿಮ್ಮ BP ಮತ್ತು ಕೊಲೆಸ್ಟ್ರಾಲು, ಶುಗರ್ ಎಲ್ಲ ಚೆಕ್ ಮಾಡಿ ಬರೆದಿಟ್ಟುಕೊಳ್ಳಿ. 1 ತಿಂಗಳು ರಿಗರಸ್ ಆಗಿ ಯಾವ ಕ್ರಮದಲ್ಲಿ ಹೇಳಿದಾರೋ ನಿಮ್ಮಲ್ಲಿ ಎಷ್ಟು ಸಾಧ್ಯವೋ ಮ್ಯಾಕ್ಸಿಮಮ್ ಆಗಿ ಮಾಡಲಿಕ್ಕೆ ಅಷ್ಟು ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ. 1 ತಿಂಗಳಲ್ಲಿ ಇದರ ಒಂದು ಪರಿಣಾಮ ಗೊತ್ತಾಗಲಿಲ್ಲ ಅಂದರೆ ಅವತ್ತು ಬಂದು ನನ್ನನ್ನು ಕೇಳಿ. ಇದಿಷ್ಟು ನಮ್ಮ ಕೈಯಲ್ಲಿದೆ ತಾನೇ. ಪ್ರಾಣಾಯಾಮ ಮಾಡೋದೇನು ಕಷ್ಟವೇ ಇಲ್ಲ. 10 ಪ್ರಾಣಾಯಾಮದಂತೆ ಮಾಡಿ. ಆನಂತರ ಅದನ್ನು ಅಭಿವೃದ್ಧಿ ಮಾಡ್ತಾ ಜಾಸ್ತಿ ಎಷ್ಟು ಮಾಡಲಿಕ್ಕೆ ಸಾಧ್ಯವೋ ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಸಮಯಕ್ಕೆ ಅನುಸಾರವಾಗಿ ನೀವು ಮಾಡುವಂಥದ್ದು. ಮಾಡ್ತಾ ಬಂದಾಗ ಆ ಮನಸ್ಸು ನಿಯಂತ್ರಣ ಆಗ್ತಾ ಬರುತ್ತೆ. ನಮ್ಮ ಮನಸ್ಸೇ ಎಷ್ಟು ಚಂಚಲವಾಗಿದ್ದು ಇವಾಗ ಒಂದು ರೀತಿಯಾಗಿ ಶಾಂತವಾಗ್ತಾ ಬರುತ್ತೆ. ಯಚ್ಛೇದ್ವಾಂಗ್ಮನಸಿ ಪ್ರಾಜ್ಞಸ್ತಜ್ಜಚ್ಛೇ ಜ್ಞಾನಾತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇ ತಜ್ಜೆಥೇ ಶಾಂತೇ ಆತ್ಮನಿ ಉಪನಿಷತ್ತು ಹೇಳುತ್ತೆ. ಈ ರೀತಿಯಾಗಿ ಮನಸ್ಸನ್ನು ನಾವು ನಿಯಂತ್ರಣ ಮಾಡುವಂತಹ ಒಂದು ಸಾಧನವಾದಂತಹ ಪ್ರಾಣಾಯಾಮವನ್ನು ನಾವು ಸಿದ್ಧಿ ಮಾಡಿಕೊಳ್ಬೇಕಾದ್ರೆ ದಿನದ 24 ಗಂಟೆಗಳಲ್ಲಿ 6 ಗಂಟೆ ಕಾಲದಲ್ಲಿ ಆ ವ್ಯವಧಿಯಲ್ಲಿ ಇದು ಸಾಧನೆ ಮಾಡುವ ಕ್ರಮವನ್ನು ನಾನು ಹೇಳ್ತಾ ಇದ್ದೀನಿ. ಸಾಧಕನಾದವನು ಹೇಗೆ ಮೋಕ್ಷ ಮಾರ್ಗದ ಕಡೆಗೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ, ನಮಗೆ ಬೇರೆ ಎಲ್ಲದಕ್ಕೂ ಸಾಧನೆಗೆ ಅವಕಾಶವಿದೆ. ಆದರೆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ, ನಮ್ಮ ಆತ್ಮೋನ್ನತಿಯ ಕಡೆಗೆ ಮಾಡಿಕೊಳ್ಳೋದಕ್ಕೆ ನಮಗೆ ಸಾಧನೆ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತೇವೆ. ನಾವು ಎಷ್ಟು ಹುಂಬರಾಗಿದ್ದೇವೆ ಅಂದರೆ 24 ಗಂಟೆಯಲ್ಲಿ 4 ಭಾಗ ಮಾಡಿಕೊಳ್ಳಿ. 6 ಗಂಟೆಗೆ ಕೆಲವೊಂದಷ್ಟು ಮಾತ್ರೆಯನ್ನು ತೆಗೆದುಕೊಳ್ಳೋದಕ್ಕೆ 6 ಗಂಟೆಗೆ ಈ ಮಾತ್ರೆ ತಗೋಬೇಕು ಉಂಡು ವೈದ್ಯರು ಹೇಳ್ತಾರೆ ನೋಡಿ, ಅದನ್ನು ಪಾಲನೆ ಮಾಡೋದಿಲ್ವೇ? ಆ ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ತಗೊಳ್ತಾರೆ. ಹಾಗೆ ಈ ಪ್ರಾಣಾಯಾಮವನ್ನು ನಿಮಗೆ ಪ್ರಾಣಾಯಾಮ ಮಾಡುವ ಕಲೆ ಸಿದ್ಧವಾಯಿತು ಅಂತಾದ ನಂತರ ಮೊದಲನೇ 6 ಗಂಟೆ, ಬೆಳಗ್ಗೆ 6 ಗಂಟೆಗೆ ಎದ್ರಿ. 6 ಗಂಟೆಗೆ ಎದ್ದಾಗ 80 ಪ್ರಾಣಾಯಾಮವನ್ನು ಮಾಡಿ. ಆನಂತರದಲ್ಲಿ 12 ಗಂಟೆ ಆದಾಗ ಇನ್ನೊಂದು ಸಾರಿ 80 ಪ್ರಾಣಾಯಾಮವನ್ನು ಮಾಡಿ. ಆನಂತರದಲ್ಲಿ ಸಂಜೆ 6 ಗಂಟೆ ಹೊತ್ತಿಗೆ ಇನ್ನೊಂದು 80 ಪ್ರಾಣಾಯಾಮ ಮಾಡಿ. ರಾತ್ರಿ 12 ಗಂಟೆಯಲ್ಲಿ ಅಂದರೆ 6 ಗಂಟೆ 4 ಪರ್ಯಾಯದಲ್ಲಿ 80 ಪ್ರಾಣಾಯಾಮ. ಈ ರೀತಿಯಾಗಿ ನೀವು 3 ತಿಂಗಳು ಮಾಡಿದ್ದೇ ಆದರೆ, ಚಾಲೆಂಜ್ ಮಾಡ್ತೀನಿ ನಾನು, 3 ತಿಂಗಳು ಮಾಡಿದ್ದೇ ಆದರೆ ನಾಡಿ ಶುದ್ಧಿ ಅಂತ ಆಗುತ್ತೆ. ನಾಡಿ ಶುದ್ಧಿ ಯಾರಿಗಾಗುತ್ತೋ, ಚಂದ್ರನಾಡಿ ಸೂರ್ಯನಾಡಿ ಇವೆರಡೂ ಶುದ್ಧಿ ಅನ್ನುವಂಥದ್ದಾದಾಗ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಯೋಗಶಾಸ್ತ್ರ ಹೇಳಿರುವಂತಹ ಮಾತು, ಯೋಗಿಗಳು ಹೇಳಿರುವಂತಹ ಮಾತು. ನಾನು ಎಷ್ಟೋ ಜನ ಯೋಗಿಗಳನ್ನು ನೋಡಿದ್ದೇನೆ, ಅವರು ಹೇಳಿರುವಂತಹ ಈ ರೀತಿಯಾಗಿ ಸಾಧನೆ ಮಾಡ್ತಾರೆ. ಆ ಸಾಧನೆ ಮಾಡುವ ಛಾತಿ ನಮ್ಮಲ್ಲಿ ಎಷ್ಟು ಏನಿದೆ? ಆಮೇಲೆ ಹೇಳೋದು ಸುಲಭ, ಮಾಡೋದು ಕಷ್ಟ. ಹೌದು, ಸಾಧನೆ ಮಾಡೋದು ಕಷ್ಟವೇ. ಸುಲಭವಾಗಿದ್ದಿದ್ರೆ ಎಲ್ಲರೂ ಮಾಡ್ತಿದ್ರು ತಾನೇ. ಸುಲಭವಾಗಿ ಸಿಕ್ಕುವಂಥದ್ದಕ್ಕೆ ಆಗಿದ್ದರೆ ಅದನ್ನು ಮೋಕ್ಷ ಅಂತ ಹೇಳ್ತಿರ್ಲಿಲ್ಲ, ಅಂಗಡಿ ಸರಕು ಅಂತ ಹೇಳ್ತಾ ಇದ್ರು. ಕಷ್ಟವಾಗಿ ಸಿಗುವಂಥದ್ದಾದ್ರಿಂದಲೇ ಅದಕ್ಕೆ ಅಷ್ಟು ಸಾಧನೆ ಬೇಕು. ಮೋಕ್ಷ ಅಂದರೆ ಎಂಥದ್ದು? ನಿಮಗೆ ಇನ್ನು ಅಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲ. ಆ ಸಿಕ್ಕಿದ ಸುಖ ನಿತ್ಯ ಸುಖ, ಶಾಶ್ವತ ಸುಖ. ಅಂಥ ಸುಖ ಪಡಬೇಕು ಅಂತಾದರೆ ಎಷ್ಟು ಕಷ್ಟಪಡಬೇಕು? ಒಂದು ಮುಖ್ಯಮಂತ್ರಿ ಪದವಿ ಬರಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು?
ಇದಕ್ಕೆ ಇಷ್ಟು ಬೆವರು ಸುರಿಸಬೇಕು ಅಂತಾದಾಗ ಇನ್ನು ಆ ನಿತ್ಯ ಸುಖ ಸಚ್ಚಿದಾನಂದ ಸ್ವರೂಪವನ್ನು ಪಡೆಯಬೇಕು ಅಂದರೆ ಇವನು ಎಷ್ಟು ಕಷ್ಟಪಡಬೇಕು, ಎಷ್ಟು ಜನ್ಮದಲ್ಲಿ. ಆ ರೀತಿಯಾಗಿ ಮಾಡುವ ವಿಚಾರದಲ್ಲಿ ಮೊದಲನೆಯದಾಗಿ ಇರುವಂತಹದ್ದು ಪ್ರಾಣಾಯಾಮ. ಅದನ್ನೇ ಹೇಳ್ತಾ ಇದ್ರೆ ಶಮದಮಾದಿ ಸಂಸ್ಕೃತಂ ಮನಃ, ಶಾಸ್ತ್ರ ಆಚಾರ್ಯ ಉಪದೇಶ ಶಮದಮಾದಿ ಸಂಸ್ಕೃತಂ ಮನಃ ಆತ್ಮದರ್ಶನೇ ಕರಣಂ. ಇದು ನಾನು ಯಾಕೆ ಇಷ್ಟು ಹೇಳಬೇಕಾಯ್ತು ಅಂದರೆ, ಇಲ್ಲಿ ಇರುವ ಒಂದು ವಾಕ್ಯ ಮನಸ ಈ ವೇದ ಆಪ್ತವ್ಯಂ, ಮನಸ್ಸಿನಿಂದಲೇ ಇದನ್ನು ಪಡೀಬೇಕು. ಇಷ್ಟು ಹೇಳಿಬಿಟ್ರೆ ಏನು ಗೊತ್ತಾಗುತ್ತೆ? ಹೇಗೆ ಮನಸ್ಸಿನಿಂದ ಪಡೆಯೋದು? ಮನಸ್ಸು ಎಲ್ಲರಿಗೂ ಇದೆ, ನನಗೂ ಇದೆ, ನನಗೆ ಯಾಕೆ ಪಡೀಕಾಗ್ತಾ ಇಲ್ಲ? ನಾನು ಆ ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಕಲ್ಮಶಗಳು, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು ಏನಿದ್ದಾವೋ ಆ ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ನಾವು ನಾಶ ಮಾಡಬೇಕಾದ್ರೆ, ಮನಸ್ಸನ್ನು ನಿಯಂತ್ರಣ ಮಾಡಬೇಕಾದ್ರೆ ಆಹಾರ ಶುದ್ಧಿ. ಅದಕ್ಕೋಸ್ಕರ ಬಂದಿದೆ ಆಹಾರ ನಿಯಮ. ಆಹಾರ ನಿಯಮವೂ ಕೂಡ ಯಾರೋ ಪುರೋಹಿತರು ಮಾಡಿರುವಂತಹದ್ದಲ್ಲ. ಯೋಗಶಾಸ್ತ್ರದಲ್ಲಿ ಹೇಳಿದೆ, ಆಯುರ್ವೇದದಲ್ಲಿ ಹೇಳಿದೆ, ವೇದದಲ್ಲಿ ಹೇಳಿದೆ. ಸಾತ್ವಿಕ ಆಹಾರವನ್ನು ತೆಗೆದುಕೊಂಡಾಗ ಆ ಮನಸ್ಸಿನಲ್ಲಿರುವಂತಹ ರಾಜಸ ತಾಮಸ ಗುಣಗಳ ನ್ಯೂನತೆ ಆಗ್ತಾ ಬರುತ್ತೆ. ರಾಜಸ ತಾಮಸ ಗುಣಗಳ ಮೇಲೆ ಸಾತ್ವಿಕ ಗುಣದ ಒಂದು ಆಕ್ರಮಣ, ಅದರ ಒಂದು ಪ್ರಭಾವ ಆಯಿತು ಅಂತ ಆದರೆ ಸಾತ್ವಿಕವಾದಂತಹ ಮನಸ್ಸಿನಲ್ಲಿ ಸಾತ್ವಿಕ ಚಿಂತನೆ ಮಾಡಲಿಕ್ಕಾಗುತ್ತೆ. ಇಲ್ಲ ಅಂತಾದರೆ ಸಾತ್ವಿಕ ಚಿಂತನೆ ಮಾಡಲಿಕ್ಕೆ ಹೋದಂತಹ ಮನಸ್ಸು ರಾಜಸ ತಾಮಸ ಗುಣಭೂಯಿಷ್ಠವಾಗಿದ್ದರೆ ನಿದ್ದೆ ಬರಲಿಕ್ಕೆ ಶುರುವಾಗುತ್ತೆ. ಧ್ಯಾನ ಮಾಡಲಿಕ್ಕೆ ಕೂತವನಿಗೆ ಧ್ಯಾನ ಬಿಟ್ಟು ಹೋಯ್ತು, ನಿದ್ದೆ ಬಂದುಬಿಡ್ತು. ಎಷ್ಟು ಧ್ಯಾನ ಮಾಡಕ್ಕೆ ಕೂತಾಗ ಹೊರಗಡೆ ಓಡ್ತಾ ಇರುತ್ತೆ. ಎಳತ್ ತಗೊಂಬರಬೇಕು ಮನಸ್ಸನ್ನು, ಹೋಗುತ್ತೆ ಎಳತ್ತರಬೇಕು, ಹೋಗುತ್ತೆ ಎಳತ್ತರಬೇಕು. ಈ ರೀತಿಯಾಗಿ ನಿರಂತರವಾಗಿ ಮಾಡಿದ ನಂತರ ಯಾವುದೋ ಒಂದು ದಿವಸ ನಿಮ್ಮ ವಶಕ್ಕೆ ಬರಲಿಕ್ಕೆ ಒಂದು ಕ್ಷಣವಾದರೂ ಮನಸ್ಸು ನಿಮ್ಮ ಅಂಕುಶಕ್ಕೆ ಸಿಗುತ್ತೆ. ಆ ಅಂಕುಶಕ್ಕೆ ಸಿಕ್ಕಿರುವಂತಹ ಮನಸ್ಸಿನ ಒಂದು ಯಾವ ಸ್ಥಿತಿ ಇದೆಯೋ ಆ ಕ್ಷಣದಲ್ಲಿ ಅದರ ನೈರಂತರ್ಯವನ್ನು ಸಂಪಾದನೆ ಮಾಡಿದರೆ, ಆ ಕ್ಷಣದಲ್ಲಿ ಇದ್ದ ಮನಸ್ಸು ಬಹುಕ್ಷಣಗಳವರೆಗೆ ಆ ರೀತಿಯಾಗಿ ಇರುತ್ತೆ ಅಂತಾದರೆ ಮನಸ್ಸು ಸ್ಥಿರವಾಯಿತು, ಮನಸ್ಸು ಶಾಂತವಾಯಿತು. ಆ ಸ್ಥಿರವಾದ ಮನಸ್ಸಿನಲ್ಲಿ, ಶಾಂತವಾದ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವತಾ ಧ್ಯಾನ ಮಾಡಿ. ಆವಾಗ ಬರುವ ಧ್ಯಾನದ ಸ್ವರೂಪವೇ ಬೇರೆ. ಧ್ಯಾನವನ್ನು ಮಾಡುವಾಗ ಸಂಪೂರ್ಣವಾಗಿ ಕಣ್ಣು ಮುಚ್ಚಿಕೊಂಡು ಕಿವಿ ಮುಚ್ಚಿಕೊಂಡು ಪಂಚೇಂದ್ರಿಯಗಳು ತಮ್ಮ ತಮ್ಮ ಕೆಲಸವನ್ನು ಮಾಡದಂತಹ ಸ್ಥಿತಿಗೆ ತಂದು ಆ ಮನಸ್ಸು ನಿರ್ಮಲವಾಗಿ ಸ್ಥಿರವಾಗಿ ಶಾಂತವಾಗಿದ್ದಾಗ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇದ್ದಾಗ ಆ ಒಂದು ಹೃದಯದಲ್ಲಿ ಆ ಸಾಕ್ಷಾತ್ ಭಗವಂತನ ಒಂದು ಚಿತ್ರಣ ನಿಮ್ಮ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಆ ಒಂದು ಚಿತ್ರಣ ಬಂದಂತಹ ಕ್ಷಣ ಏನಿದೆಯೋ ಅದು ನಿಮ್ಮ ಮನಸ್ಸಿನಲ್ಲಿರುವಂತಹ ಎಷ್ಟೋ ಕಲ್ಮಶಗಳನ್ನು ಅದೇ ತೊಳೆದು ಹಾಕುತ್ತೆ. ಪರಮಾತ್ಮನ ಚಿಂತನೆ ಇಲ್ಲಿ ಎಷ್ಟು ಹೊತ್ತು ಆಗುತ್ತೋ ಅಷ್ಟು ಹೊತ್ತು ನಮ್ಮ ಪಾಪ ನಾಶವಾಗ್ತಾ ಬರುತ್ತೆ. ಪಾಪವನ್ನು ಕಳೆದುಕೊಳ್ಳೋದು ಅಂದರೆ ಹೇಗೆ ಎಂದು ಕೇಳಿದರೆ ಈ ಪರಮಾತ್ಮ ಚಿಂತನೆಯಿಂದ. ಅದಕ್ಕೋಸ್ಕರವಾಗಿ ಬಾಕಿ ಎಲ್ಲ ಯುಗಗಳಲ್ಲೂ ಕೂಡ ಕೃತಯುಗದಲ್ಲಿ ಬಹಳ ಕಷ್ಟಪಡಬೇಕಾಗಿತ್ತು. ಕೃತಯುಗದಲ್ಲಿ ಎಷ್ಟು ಕಷ್ಟಪಡಬೇಕಾಗಿತ್ತೋ ಅದಕ್ಕಿಂತ ಕಮ್ಮಿ ಕಷ್ಟಪಡಬೇಕಾಗುತ್ತೆ ತ್ರೇತಾಯುಗದಲ್ಲಿ, ಅದಕ್ಕಿಂತ ಕಮ್ಮಿ ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ಅದಕ್ಕಿಂತ ಕಮ್ಮಿ. ಅಂದರೆ ಇವಾಗ 25% ನಾವು ಸಾಧನೆ ಮಾಡಿದರೆ ಕೃತಯುಗದಲ್ಲಿ ಮಾಡಿದ 100% ಸಾಧನೆಗೆ ಸಮಾನ. ಕಲಿಯುಗದಲ್ಲಿ ಏನು? ಕೆಲವು ನಾಮ ಸಂಕೀರ್ತನ. ಅದು ಪರಮಾತ್ಮನ ಒಂದು ನಾಮ ಸಂಕೀರ್ತನೆಗೆ ಇರುವಂತಹ ಮಹತ್ವ. ಅದಕ್ಕೋಸ್ಕರವಾಗಿ ಹಿಂದೆಲ್ಲ ನಮ್ಮ ಮನೆಗಳಲ್ಲಿ ಭಜನೆ ಎನ್ನುವಂಥದ್ದಿತ್ತು. ಇವತ್ತು ಭಜನೆ ಏನು? ಟಿ ವಿ ಮುಂದೆ ಭಜನೆ. ಇದು ಬಿಟ್ಟು ಬೇರೆ ಭಜನೆಯೇ ಇಲ್ಲಾಗೋಗಿದೆ. ರಾಮಧ್ಯಾನ ಮಾಡಿದ ಶುದ್ಧ ನಾವೆಲ್ಲ ಹೇಳ್ತಾ ಇದ್ವಿ ಸಣ್ಣಲ್ಲಿ, ಇವರಿಗೆ ಗೊತ್ತು ನೆಮ್ಮಾರನವರಿಗೆ, ನಾವೆಲ್ಲ ಭಜನೆ ಮಾಡ್ತಾ ಇದ್ವಿ. ಭಜನ ಸಂಪ್ರದಾಯ ಅನ್ನುವಂಥ ಪ್ರತಿಯೊಂದು ಮನೆಯಲ್ಲೂ ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷಕಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ಈ ರೀತಿ ಭಜನೆಯನ್ನು ಸಾಮೂಹಿಕವಾಗಿ ಮಾಡ್ತಾ ಇದ್ದರೆ ಯಾರ ಮನಸ್ಸು ಕರಗೋದಿಲ್ಲ ಸ್ವಾಮಿ. ಅದರಲ್ಲೂ ರಾಮನ ವಿಚಾರ, ರಾಮಾಯಣದ ವಿಚಾರವನ್ನು ಹೇಳಿದಾಗ ಮನಸ್ಸು ಆರ್ದ್ರಿತವಾಗದೇ ಇರುವಂತಹ ಅವನು ಮನುಷ್ಯನೇ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸ್ಥಿತಿಯಲ್ಲಿರುವಂತಹ ಮಹಾಕಾವ್ಯಗಳು, ಮಹಾ ಸತ್ಪುರುಷರು, ಆದರ್ಶ
ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ ರಾಮ, ಅಂಥವರ ಭಜನೆಯನ್ನು ನಾವು ಮಾಡ್ತಾ, ಭಜನೆ ಮಾಡೋದು ಅಂತ ಹೇಳಿದರೆ ಬೇರೆ ಬೇರೆ ದೇವರುಗಳ ಭಜನೆ ಮಾಡಿದರೆ ಎಲ್ಲ ದೇವರ ಭಜನೆಯು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ನದೀನಾಂ ಸಾಗರೋಗತಿ. ಹಾಗೆ ಎಲ್ಲ ದೇವರ ಭಜನೆಯು ಆ ಪರಮಾತ್ಮನದ ಭಜನೆ. ಪರಮಾತ್ಮನ ಭಜನೆ ಮಾಡಿದಷ್ಟೊತ್ತು ನಮ್ಮ ಮನಸ್ಸು ಪ್ರಫುಲ್ಲಿತವಾಗುತ್ತೆ. ಭಕ್ತಿಯಲ್ಲಿ ಮುಳುಗಿದಾಗ ಭಕ್ತಿಗೆ ಪರಾಧೀನರಾಗದಂತಹ ಪರಮಾತ್ಮ ಇಲ್ಲೇ ಇಲ್ಲ. ಅವನು ಯಾವಾಗಲೂ ಭಕ್ತ ಪರಾಧೀನ. ಅದಕ್ಕೋಸ್ಕರವಾಗಿ ಇವತ್ತಿಗೂ ಅವನು ಶಿಬಿ ಚಕ್ರವರ್ತಿಯ ಮನೆಯ ಬಾಗಿಲನ್ನು ಕಾಯ್ತಾ ಇದ್ದಾನೆ ಅನ್ನುವಂಥದ್ದು. ಭಕ್ತಪರಾಧೀನನಾಗುವಂತಹ ಪರಮಾತ್ಮನನ್ನು ಒಲಿಸಿಕೊಳ್ಳುವಂತಹ ಮುಖ್ಯವಾದಂತಹ ಒಂದು ಸುಲಭವಾದ ಸಾಧನ ಅಂದರೆ ನಾಮ ಸಂಕೀರ್ತನೆ, ಭಜನೆ ಮಾಡುವಂತಹದ್ದು. ಅದು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ದಿನದಲ್ಲಿ 24 ಗಂಟೆ ಕೊಟ್ಟಿದ್ದಾನಪ್ಪ ದೇವರು. ನಮ್ಮ ಆತ್ಮೋದ್ಧಾರಕ್ಕಾಗಿ ದಿನದಲ್ಲಿ 1 ಗಂಟೆ ನಾನು ವ್ಯಯ ಮಾಡ್ತೇನೆ ಅಂದರೆ ಅದು ಹೆಚ್ಚ? ಸಾಕಾಗೋದಿಲ್ವ? ನಮಗೆಲ್ಲದಕ್ಕೂ ಟೈಮ್ ಇರುತ್ತೆ. ಪೇಪರ್ ಓದ್ತೀವಿ, ಅದಕ್ಕೆ ಟೈಮ್ ಇರುತ್ತೆ. ಕಾದಂಬರಿ ಓದ್ತೀವಿ, ಟೈಮ್ ಇರುತ್ತೆ. ಟಿ ವಿ ಓದ್ತೀವಿ, ಅದು ನೋಡ್ತೀವಿ, ಅದಕ್ಕೆ ಟೈಮ್ ಇರುತ್ತೆ. ಆಟ ನೋಡ್ತೀವಿ, ಅದಕ್ಕೆ ಟೈಮ್ ಇರುತ್ತೆ. ಆಫೀಸಿಗೆ ಹೋಗ್ತೀವಿ, ಟೈಮ್ ಇರುತ್ತೆ. ಆಫೀಸ್ ಕೆಲಸ ಮನೆಯಲ್ಲೂ ಮಾಡ್ತೀವಿ, ಅದಕ್ಕೆ ಟೈಮ್ ಇರುತ್ತೆ. ಊಟ ಮಾಡ್ತೀವಿ, ಟೈಮ್ ಇರುತ್ತೆ. ಬಟ್ಟೆ ಹೊಲ್ಕೋತೀವಿ, ಬಟ್ಟೆ ಹಾಕ್ಕೊಳ್ತೀವಿ, ಸ್ನಾನ ಮಾಡ್ತೀವಿ, ಎಲ್ಲದಕ್ಕೂ ಟೈಮ್ ಇರುತ್ತೆ. ಪೂಜೆ ಮಾಡೋದಕ್ಕೆ ಟೈಮ್ ಇಲ್ಲ, ಧ್ಯಾನ ಮಾಡೋದಕ್ಕೆ ಟೈಮ್ ಇಲ್ಲ. ಇನ್ನು ನಿಮ್ಮ ಆತ್ಮೋದ್ಧಾರ ಇಲ್ಲಾಗುತ್ತೆ. ಯಾರಿಗೂ ಆಗೋದಿಲ್ಲ ತಾನೇ. ನಾವು ಹಾಳಾಗ್ತಿರೋದು ಅದರಲ್ಲಿ. ನಾವು ನಮ್ಮತನವನ್ನು ನಾವು ಬೆಳೆಸಬೇಕು. ಯಾಕೆಂದರೆ ನಾವು ನಮ್ಮ ದೈನಂದಿನ ದಿನಚರಿಯನ್ನು ಹೇಗೆ ಅಂದರೆ ಹಿಂದಿನವರು ಅದೇ ಮಾಡಿದ್ರು. ಒಂದು ಕಟ್ಟುಪಾಡಿಗೆ ಒಳಪಟ್ಟು ದೈನಂದಿನ ದಿನಚರಿ ಆ ರೀತಿಯಾಗಿ ಮಾಡಬೇಕು. ಇವತ್ತು ಕಟ್ಟುಪಾಡಿಗೆ ಒಳಪಡುವಂಥದ್ದು ನಮ್ಮ ಸ್ವಭಾವದಲ್ಲಿ ಇಲ್ಲ. ಯಾವುದೇ ಒಂದು ನಿರ್ಬಂಧ ಹಾಕಿದರೆ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ನಾವು ತಯಾರಿ. ನಾವು ಮುಕ್ತವಾಗಿರಬೇಕು. ಮುಕ್ತವಾಗಿದ್ದರೆ ಮುಕ್ತಿಯಲ್ಲಿ ಸಿಗುತ್ತೆ. ಅದಕ್ಕೋಸ್ಕರವಾಗಿ ಇಂತಹ ಒಂದು ಆತ್ಮಸ್ವರೂಪ ಇದನ್ನು ತಿಳಿಯಬೇಕಾದರೆ ಮನಸ್ಸು ಮುಖ್ಯ. ಅದಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ಈ ಮನಸ್ಸು ಅನ್ನುವಂಥದ್ದಿದೆಯಲ್ಲ, ಇದು ನಿಮ್ಮನ್ನು ಈಚೆಗಾದರೂ ಹಾಕಲಿಕ್ಕೆ ಇದೇ ಸಾಧನ, ಈಚೆಗೆ ಹಾಕಲಿಕ್ಕಾದರೂ ಇದೇ ಬಂಧ. ಈ ಭವಬಂಧದಲ್ಲಿ ಬೀಳಿಸೋ ಹಾಗೆ ಮಾಡೋದು ಇದೇ ಮನಸ್ಸು. ಈ ಮೋಕ್ಷ ಮಾರ್ಗದ ಕಡೆಗೆ ತಗೊಂಡು ಹೋಗೋದಾದರೂ ಇದೇ ಮನಸ್ಸು. ಏನು ಸ್ವಾಮಿ ಹಿಂಗೆ ಹೇಳಿಬಿಟ್ರಿ, ನಾವು ಹಾಗಾದರೆ ಎಲ್ಲ ಮನೆ ಮಠ ಎಲ್ಲ ಬಿಟ್ಕೊಂಡು ಧ್ಯಾನ ಮಾಡ್ತಾ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಕೊಂಡು ಹೋಗಬೇಕಾ? ಖಂಡಿತ ಇಲ್ಲ. ನೀನು ನಿನ್ನ ಮನೆಯಲ್ಲೇ ಇರು, ನೀನು ನಿನ್ನ ಸಂಸಾರದಲ್ಲೇ ಇರು, ನಿನ್ನ ಹೆಂಡತಿ ಮಕ್ಕಳು ಬಂಧು ಬಾಂಧವರ ಮಧ್ಯದಲ್ಲೇ ಇರು. ಅವರ ಜೊತೆ ನಲಿಯಬೇಕಾದ್ದು ನೀನು ಮಾಡಿದ ಕರ್ಮದ ಫಲದ ರೂಪವಾಗಿ ಬಂದಿದೆ. ಸುಖವನ್ನು ಅನುಭವಿಸು. ಪುಣ್ಯದ ಫಲವನ್ನು ಸುಖವನ್ನು ಅನುಭವಿಸಬೇಡ ಅಂತ ಯಾವ ಪರಮಾತ್ಮನೂ ಹೇಳೋದಿಲ್ಲ, ಯಾವ ದೇವರೂ ಹೇಳೋದಿಲ್ಲ, ಯಾವ ಶಾಸ್ತ್ರವೂ ಹೇಳೋದಿಲ್ಲ. ಆದರೆ ಅದನ್ನು ಅನುಭವಿಸುವುದರ ಜೊತೆಗೆ ಪುನಃ ಇದನ್ನೇ ಅನುಭವಿಸ್ತಿರುವ ಹಾಗೆ ಆಗದೇ ಇರಲಿ ಎನ್ನುವಂಥ ಮುಕ್ತಿ ಮಾರ್ಗದ ಕಡೆಗೆ ಮನಸ್ಸನ್ನು ಹೊರಳಿಸು. ಮನಸ್ಸು ಆ ರೀತಿಯಾಗಿ ಅದನ್ನು ಸುಖವನ್ನು ಅನುಭವಿಸ್ತಾ ಇದ್ದಾಗಲೂ ಕೂಡ ನನಗೆ ಸುಖಕ್ಕೆ ಕಾರಣೀಭೂತನಾದವನೊಬ್ಬ ಇದ್ದಾನೆ, ಅವನನ್ನು ನಾನು ಮರೆಯಬಾರದು. ನಮಗೆ ಜೀವನದಲ್ಲಿ ಯಾವುದಾದ್ರೂ ಉಪಕಾರ ಮಾಡಿದವರಿದ್ದರೆ ನಮ್ಮ ಸುಖ ಸಂದರ್ಭದಲ್ಲಿ ಅವರನ್ನು ಹೇಗೆ ನಾವು ನೆನೆಸ್ಕೊಳ್ತೇವೆ. ಇವತ್ತು ನಾನು ಇಷ್ಟು ಸುಖದಲ್ಲಿ ಇರಬೇಕಾದ್ರೆ ಕಾರಣ ಯಾರು ಅಂತ ಹೇಳಿದರೆ ಅವರು ಅಂಥ ಸಹಾಯವನ್ನು ಮಾಡಿದ್ದಾರೆ, ನಾನು ಅವರನ್ನು ಇದ್ದಷ್ಟು ದಿವಸ ನಾನು ಮರೆಯೋದಿಲ್ಲ ಅಂತ ನಾವು ಹೇಳ್ತೀವಿ ತಾನೇ. ಲೌಕಿಕವಾಗಿ ಇರುವಂತಹ ಈ ಒಂದು ಸುಖ ಸಾಧನ ಸಂಪತ್ತಿಗೆ ಕಾರಣೀಭೂತರಾದವರನ್ನು ನೆನೀತಾ ಇರುವಂತಹ ಈ ಸ್ಥಿತಿಯಲ್ಲಿರುವ ನಾವು ನಮಗೆ ಸಂಪೂರ್ಣ ಮುಕ್ತಿ ಮಾರ್ಗಕ್ಕೆ ಅನುಗುಣವಾದಂತಹ ಈ ಶರೀರವನ್ನು ದಯಪಾಲಿಸಿರುವಂತಹ ಪರಮಾತ್ಮ, ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ನಿಮ್ಮ ಸುಖ ಭೋಗ ಭಾಗ್ಯಗಳಿಗೆ ಎಲ್ಲವೂ ಬೇಕಾಗುವಂತಹ ಸಾಧನ ಸಂಪತ್ತನ್ನು ಕೊಟ್ಟಿರುವಂತಹ ಪರಮಾತ್ಮ, ಅವನನ್ನು ನಾವು ನೆನೆಯೋದು ಬೇಡವೇ? 24 ಗಂಟೆಯಲ್ಲಿ 10 ನಿಮಿಷ ಧ್ಯಾನ ಮಾಡಿ, 10 ನಿಮಿಷ ಪ್ರಾಣಾಯಾಮ ಮಾಡಿ, ಸಾಧ್ಯವಾದಷ್ಟು ಹೆಚ್ಚು ಮಾಡ್ತಾ ಅದರಲ್ಲಿ ಅಭಿವೃದ್ಧಿ ಆಗುವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ 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 ಬನ್ನಿ. ಅದರ ಫಲ ಏನು ಅನ್ನುವಂಥದ್ದು ನಾನು ಹೇಳಬೇಕಾಗಿಲ್ಲ, ಎಲ್ಲ ಅನುಭವಕ್ಕೆ ಬರುತ್ತೆ. ಅನುಭವಕ್ಕೆ ಬಂದಾಗ ಪುನಃ ಯಾರೂ ಒಪ್ಪಿಸಬೇಕಾಗಿದ್ದಿಲ್ಲ. ಅಯ್ಯೋ ನಾನು ಇಷ್ಟು ದಿವಸ ಇದನ್ನು ಕಳ್ಕೊಂಡಿದ್ನೇ, ನೋಡ್ಕೊಂಡಿರಲಿಲ್ವೇ, ಎಂಥ ಒಂದು, ಯಾಕೆಂದರೆ ಅಮೂಲ್ಯವಾದ ಸಮಯವನ್ನು ನಾವು ಜೀವನದಲ್ಲಿ ಕಳೆದಿದ್ದಾಗಿದೆ. ಈಗಾಗಲೇ 50-60 ವರ್ಷವನ್ನು ಕಳೆದಂತಹ ಮನುಷ್ಯನಿಗೆ ಪರಮಾಯಸ್ಸು ಎಷ್ಟು ಇರೋದೆಲ್ಲ? ಒಂದು 100 ವರ್ಷ. ಮನುಷ್ಯನ ಆಯಸ್ಸಿನಲ್ಲಿ 100 ವರ್ಷದಲ್ಲಿ 50 ವರ್ಷದಷ್ಟು ಕಾಲ ರಾತ್ರಿಯಲ್ಲಿ ಕಳೆದು ಹೋಗುತ್ತೆ. ಇನ್ನು ಉಳಿದ 50 ವರ್ಷದ ಕಾಲದಲ್ಲಿ ಬಾಲ್ಯದಲ್ಲಿ ಒಂದು ಕಾಲಭಾಗ ಹೋಗುತ್ತೆ. ಇನ್ನು ರೋಗ ರುಜಿನಾದಿಗಳಲ್ಲಿ ಒಂದಷ್ಟು ಸಮಯ ಹೋಗುತ್ತೆ.
ಇನ್ನು ಸೇವಾದಿಗಳನ್ನು ಮಾಡುವುದರಲ್ಲಿ, ಉದ್ಯೋಗದಲ್ಲಿ ಒಂದಷ್ಟು ಕಾಲ ಹೋಗುತ್ತೆ. ಇನ್ನು ಏನಪ್ಪ ನೀನು ಸುಖವನ್ನು ಅನುಭವಿಸುವಂಥದ್ದು? ಎಷ್ಟು ಉಳಿಯುತ್ತೆ ನಿನಗೆ ಜೀವನದಲ್ಲಿ? ಒಂದು 25% ಕೂಡ ನಿನಗೆ ಜೀವನದಲ್ಲಿ ಉಳಿಯೋದಿಲ್ಲವೇ? ಆ ರೀತಿಯಾಗಿರುವಂತಹ ಕಾಲದಲ್ಲಾದರೂ ಪರಮಾತ್ಮನ ಧ್ಯಾನವನ್ನು ಅಲ್ಪ ಸ್ವಲ್ಪ ಮಾಡಿದರೆ, ನಾವು ಇಂದಿನ ಜನ್ಮದಲ್ಲಿ ಯಾವ ಸುಖ ಭೋಗಭಾಗ್ಯಗಳಿಗೆ, ಯಾವ ಸಾಧನಾನುಷ್ಠಾನಗಳಿಗೆ ಅರ್ಹರಾಗಿದ್ದೇವೆಯೋ ಇದಕ್ಕಿಂತ ಇನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ಮುಂದಿನ ಜನ್ಮದಲ್ಲಿ ಹೋಗಬೇಕು. ಎಲ್ಲರೂ ಪ್ರಮೋಷನ್ ಬಯಸ್ತಾರೆ ಹೊರತು ಡಿಮೋಷನ್ ಬಯಸೋದಿಲ್ಲ. ಇದಕ್ಕಿಂತಲೂ ಹೆಚ್ಚಿನ ಸಾಧನೆಯನ್ನು ಮಾಡುವುದಕ್ಕೆ ಅವಕಾಶವಾಗುವಂತಹ ಜನ್ಮವನ್ನು ಕೊಡಪ್ಪ ಅಂತ ನಾವು ಕೇಳ್ಕೊಳ್ಬೇಕು. ನಮ್ಮ ಒಬ್ಬ ಆಸ್ತಿಕ ಮಿತ್ರರು ಒಂದು ಮಾತು ಹೇಳ್ತಾ ಇದ್ರು, ಎಷ್ಟು ಸತ್ಯವಾದ ಮಾತು ಅಂದರೆ, ಪರಮಾತ್ಮನೇ ನನಗೆ ನೀನು ದುಃಖವನ್ನು ಕೊಡಬೇಡ, ಕಷ್ಟವನ್ನು ಕೊಡಬೇಡ. ಖಂಡಿತ ನಾನು ಕೇಳೋದಿಲ್ಲ. ದುಃಖ ಕಷ್ಟ ನೀನು ಕೊಡೋದಲ್ಲ, ಅದು ನಾನು ಪಡ್ಕೊಂಬಂದಿದ್ದು, ಹೋದ ಜನ್ಮದಿಂದ ಹೊಡ್ಕೊಂಬಂದಿದ್ದು ಆ ದುಃಖ ಕಷ್ಟ ಇತ್ಯಾದಿಗಳು. ಆದರೆ ಅದನ್ನು, ಕಷ್ಟವನ್ನು ನೀನು ಕೊಡು, ದುಃಖವನ್ನು ಕೊಡು, ಜೊತೆಗೆ ಅದನ್ನು ಸಹಿಸುವ ಶಕ್ತಿಯನ್ನು ಕೊಡು ಪರಮಾತ್ಮನೇ ಎಂದು ನಾನು ಕೇಳ್ಕೊಳ್ತೇನೆ. ಯಾಕೆ? ದುಃಖವನ್ನು ಕೊಟ್ಟಾಗ ಏನಾಗುತ್ತೆ? ಕಂಚಿ ಪರಮಾಚಾರ್ಯರು ಒಂದು ಮಾತು ಹೇಳ್ತಾ ಇದ್ದರು, ದುಃಖ ಬಂದಾಗ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಿದ್ರಂತೆ. ಎಂಥ ಒಂದು ಕಷ್ಟ ಬಂತು, ಎಷ್ಟು ದುಃಖ ಬಂತಪ್ಪ ಅಂತ ನಗ್ತಾ ಇದ್ರಂತೆ. ಇದು ವಿಚಿತ್ರ, ಲೋಕವಿಲಕ್ಷಣ ರೀತಿ. ದುಃಖ ಬಂದಾಗ ಅಳೋಗ್ತಾನೆ ಅಲ್ಲ, ಅವ್ರು ನಗ್ತಾ ಇದ್ರಂತೆ. ಯಾಕೆ ಅಂದರೆ, ನನ್ನ ಸಂಗ್ರಹದಲ್ಲಿರುವ ದುಃಖದಲ್ಲಿ ಒಂದಷ್ಟು ಭಾಗ ಕಮ್ಮಿ ಆಯ್ತಲ್ಲ ಈಗ ಅಂತ ಸಂತೋಷ ಪಡ್ತಿದ್ರಂತೆ. ಇದನ್ನು ಶೃಂಗೇರಿ ಜಗದ್ಗುರುಗಳಾದಂತಹ ಪ್ರಾತಸ್ಮರಣೀಯರಾದಂತಹ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಒಂದು ಸಾರಿ ಶಾರದೆಯ ಪೂಜೆಯಲ್ಲಿ, ಪೂಜಾ ಕೈಂಕರ್ಯದಲ್ಲಿ ನಿರತರಾಗಿದ್ದಾಗ 103 ಡಿಗ್ರಿ ಜ್ವರದಲ್ಲಿ ಬಳಲ್ತಾ ಇದ್ದರು. ಬಳಲ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಅಷ್ಟು ತಪಸ್ವಿಗಳು, ಜ್ಞಾನಿಗಳು. ಒಂದು ದರ್ಭೆ ಕೂರ್ಚೆಯನ್ನು ಮಾಡಿ ತಮ್ಮ ದೇಹದಲ್ಲಿದ್ದಂತಹ ಜ್ವರವನ್ನೆಲ್ಲ ಆವಾಹನೆ ಮಾಡಿ ಅದಕ್ಕೆ ಇದನ್ನು ಒಂದು ಕಡೆಯಲ್ಲಿ ಇಟ್ಟುಬಿಟ್ಟು ಪೂಜೆಯನ್ನು ಮಾಡಿದರಂತೆ. ಪೂಜೆ ಸಂಪೂರ್ಣ ಆಯಿತು, ಸಾಂಗವಾಗಿ ನೆರವೇರಿತು ಅಂತ ಆದ ನಂತರದಲ್ಲಿ ಪುನಃ ದರ್ಭೆಯಲ್ಲಿದ್ದಂತಹ ಜ್ವರವನ್ನು ತಮ್ಮ ದೇಹಕ್ಕೆ ಆವಾಹನೆ ಮಾಡಿಕೊಂಡು ನಡಗಲಿಕ್ಕೆ ಶುರು ಮಾಡಿದರಂತೆ. ಆವಾಗ ಅಲ್ಲಿದ್ದ ಪಾರುಪತ್ಯಗಾರರು ಕೇಳಿದ್ರಂತೆ, ಗುರುಗಳೇ ಇದೇನಿದು ವೈಚಿತ್ರ್ಯ? ನಿಮಗೆ ಆ ಒಂದು ದೇಹದಲ್ಲಿದ್ದ ಜ್ವರವನ್ನು ತೆಗೆಯುವ ಸಾಮರ್ಥ್ಯ ಇದ್ದಾಗ ಪುನಃ ಅದನ್ನು ತಗೊಂಡಿದ್ಯಾಕಪ್ಪ? ಮತ್ತು ಅನುಭವಿಸಬೇಕಾದ್ದು ಆ ಪ್ರಮೇಯ ಏನಿತ್ತು ಅಂತ ಕೇಳಿದರೆ ಒಂದು ಮಾತು ಹೇಳಿದ್ರಂತೆ, ನೋಡಪ್ಪ ಅದು ನನ್ನ ಪ್ರಾರಬ್ಧ, ಆ ಪ್ರಾರಬ್ಧ ಅನುಭವಿಸಿಯೇ ತೀರಬೇಕು. ನಾನು ನನ್ನ ತಪಶ್ಶಕ್ತಿ ಬಲದಿಂದ ಅದನ್ನು ಪೂರ್ತಿಯಾಗಿ ಬಿಟ್ಟರೆ ಅದು ಹೋಗೋದಿಲ್ಲ. ನನ್ನ ತಪಶ್ಶಕ್ತಿ ಕ್ಷೀಣಿಸುತ್ತೆ ಹೊರತು ಅದು ಹೋಗೋದಿಲ್ಲ. ಅದು ಒಂದಕ್ಕೆ ಎರಡಾಗಿ ನಾನು ಅನುಭವಿಸಬೇಕಾಗತ್ತೆ, ಬಡ್ಡಿ ಚಕ್ರ ಬಡ್ಡಿ ಸಹಿತವಾಗಿ ಪುನಃ ಬರುತ್ತೆ. ಅದು ಬೇಡ, ಈಗ ಅನುಭವಿಸಿಬಿಡ್ತೇನೆ. ಇದು ಮಹಾತ್ಮರ ಹೇಳಿರುವಂಥದ್ದು. ಇಂತಹ ಮಹಾತ್ಮರ ನಿದರ್ಶನಗಳು ನಮಗೆ ನಮ್ಮ ಕಣ್ಣ ಮುಂದೆ ಎಷ್ಟೋ ಇದ್ದಾವೆ. ಆ ರೀತಿಯಾಗಿರೋದ್ರಿಂದ ಅಂತಹ ಮನಸ್ಸು ನಮಗಿದೆ, ಅಂತಹ ಬುದ್ಧಿ ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಮನುಷ್ಯ ಜನ್ಮ ಎಲ್ಲ ಜನ್ಮಗಳಿಗಿಂತ ಶ್ರೇಷ್ಠವಾದದ್ದು. ಯಾಕೆ? ಮೋಕ್ಷವನ್ನು ಪಡೆಯುವುದಕ್ಕೆ ಯತ್ಕಿಂಚಿತ್ತಾದರೂ ಸಾಧನವನ್ನು ಮಾಡುವುದಕ್ಕೆ ಅವಕಾಶ ಇರೋದು ಈ ಜನ್ಮದಲ್ಲೇ ಹೊರತು ಇನ್ನು ಯಾವ ಜನ್ಮದಲ್ಲೂ ಬರೋದಿಲ್ಲ. ಮುಂದಿನ ಜನ್ಮ ನಮಗೆ ಮನುಷ್ಯ ಜನ್ಮ ಬಂದೇ ಬಿಡುತ್ತೆ ಅಂತ ಗ್ಯಾರಂಟಿ ಯಾರಿಗೂ ಇಲ್ಲ, ಯಾರೂ ಹೇಳುವ ಹಾಗಿಲ್ಲ. ಅಲ್ಲಿ ಸೀಟ್ ರಿಸರ್ವ್ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಮುಂದಿನ ಜನ್ಮ ಬರೋದಾದರೆ ಅದಕ್ಕೆ ಭಗವತ್ಪಾದರು ಒಂದು ಶಿವಾನಂದ ಲಹರಿಯ ಒಂದು ಶ್ಲೋಕದಲ್ಲಿ ಹೇಳ್ತಾ, ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶಕತ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿ ಜನನಂ ಸದಾ ತ್ವತ್ಪಾದಾಬ್ಜ ಸ್ಮರಣಮರಮಾನಂದಲಹರಿ ವಿಹಾರಾಸಕ್ತಂಚೇತ್ ಹೃದಯಮಿಹ ಕಿಂ ತೇನ ವಪುಷ. ಮನುಷ್ಯನ ಜನ್ಮವಾಗಲಿ, ದೇವ ಜನ್ಮವಾಗಲಿ, ಪಶು ಜನ್ಮವಾಗಲಿ, ಕೀಟ ಜನ್ಮವಾಗಲಿ, ಯಾವುದೇ ಜನ್ಮವನ್ನು ಕೊಡಪ್ಪ, ಆದರೆ ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲೇ ನಿಲ್ಲುವ ಹಾಗೆ ಅದು ಒಂದು ಮಾತ್ರ ಅನುಗ್ರಹ ಮಾಡು. ಯಾವ ಶರೀರ ಅದು ಮಾತ್ರ ನನಗೇನಾಯಿತು, ಯಾವಾಗಲೂ ನನ್ನ ಮನಸ್ಸನ್ನು ನಿನ್ನಲ್ಲೇ ನಿಲ್ಲಿಸ್ತೇನೆ ಅನ್ನುವಂತಹ ಅನುಗ್ರಹ ನೀನು ಮಾಡಿದರೆ ಯಾವ ಜನ್ಮನಾದರೂ ಕೂಡ ನನಗೆ ಯೋಚನೆ, ಅದು ನಾವು ಪಡೆಯಬೇಕಾದ್ದು. ಆ ರೀತಿಯಾಗಿ ಹೋದರೆ ಅದು ಮುಕ್ತಿ ಮಾರ್ಗದ ಕಡೆಗೆ ಮನಸ್ಸು ತಿರುಗಿದೆ ಅನ್ನುವಂಥದ್ದಕ್ಕೆ ಸೂಚಕ. ಇಷ್ಟು ಹೇಳಿಬಿಟ್ಟು, ಮನಸೈವೇದ ಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಇಹ ನಾನೇವ ಪಶ್ಯತೆ. ಅದೇ ಉಪನಿಷತ್ತುಗಳಲ್ಲಿ ಇರುವಂತಹ ಗಾಂಭೀರ್ಯ. ಕೇವಲ ಮನಸೈವೇದ ಮಾಪ್ತವ್ಯಂ ಅನ್ನುವಂಥದ್ದನ್ನು ನಾನು ಇಷ್ಟು ವಿವರಿಸಬೇಕಾಯಿತು. ಆ ರೀತಿಯಾಗಿ ಉಪನಿಷತ್ತಿನ ಒಂದು ರಹಸ್ಯ ಗಾಂಭೀರ್ಯ ಹಾಗಿರುವಂಥದ್ದು ನಾಳೆ ದಿವಸ ಪುನಃ ಮುಂದುವರಿಸೋಣ.